हर प्रणम्य शिरसा देवं गौरीपुत्रं विनायकं भक्तावासं करे नित्यं वायुकामार्थसिद्धये प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं च षष्ठं विकटमेव च सप्तमं विघ्नराजं च धूम्रवर्णं तथाष्टकं नवमं बालचन्द्रं च दशमं तु विनायकम् एकादशं गणपतिं द्वादशैतानि नामानि कृतञ्जन्य पठे नरः दशविघ्नमयं तस्य सर्वसिद्धिकरं प्रभो विद्यार्थी लभते विद्याङ्गनार्थी लभते धनं पुत्रार्थी लभते पुत्रान्मोक्षार्थी लभते गतिं जपे गणपति स्तोत्रं षट्भिर्मासे फलं लभेत् संवत्सरे सिद्धिं च लभते नात्र संशयः अष्टभ्यो ब्राह्मणेभ्यश्च लिखित्वाय समर्पयेत् तस्य विद्याबले सर्वाग्नेशस्य प्रसादतः इति नारदपुराणे शङ्करनाथशिवने स्तोत्रं सम्पूर्णम् ॐ शान्ति शान्ति शान्तिः राजाधिराज सद्गुरुनाथ सिद्धलिंगेश्वर महाराज की जय राजाधिराज सद्गुरुनाथ सिद्धलिंगेश्वर महाराज की जय साधु संत महाराज की जय श्री गुरुदेव दत्त हर ओम तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु सिद्धलिंगयतिवरेण्यं भासुर योगिकुलतिलकनं पाशाष्टकदिं कुदिवनररुद्धरिपनं सुसुतिहमानसदिं भजिपेनां जय मंगलम जय नमः पार्वतीपतये शिव हर हर महादेव। राजाधिराज संदूरनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अवधू। ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ
ನಂದೀಶ್ವರಪುರ ಹೊರಕಮರಿ ಮಠದಲ್ಲಿ ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತೃಮತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಸದ್ಗುರುವರ ಈ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸದ್ಗುರುಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದಕರ ಪರಮಹಂಸಕ್ಕೂ ಮನವಾರೆ ನಮಿಸಿ ಆತ್ಮೀಯರೇ, ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದಕ್ಕಂಥ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುವರ ಚರಿತ್ರೆ ನಾವನ್ನೆಲ್ಲರೂ ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸರ್ವರಿಗೂ ಸದ್ಗುರು ಇಹಪರದಲ್ಲಿಯೂ ಸುಭೋಭಾಗ್ಯಗಳಿತ್ತು, ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ಮೋಕ್ಷವನ್ನು ಅನುಗ್ರಹ ಮಾಡತಕ್ಕಂಥ ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ಈ ದಿವ್ಯ ಜೀವನ ಚರಿತ್ರೆ ಪ್ರವಚನ ಶೈಲಿಯಲ್ಲಿ ಪ್ರವೇಶ ಮಾಡೋಣ. ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರನಮೃತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಆತ್ಮೀಯರೇ, ಸದ್ಗುರುವರ ಚರಿತ್ರೆ ಎಲ್ಲರಿಗೂ ಕೂಡ ಆನಂದ ನೀಡ್ತಕ್ಕಂಥ ಚರಿತ್ರೆ ಅದ. ಸರ್ವ ಜೀವರ ಅಜ್ಞಾನವನ್ನು ನಿವೃತ್ತಿಗೊಳಿಸಿ ಯಥಾರ್ಥವಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಪ್ರತಿಪಾದನೆ ಮಾಡಿ ತದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷವನ್ನು ಅನುಗ್ರಹ ಮಾಡ್ತಕ್ಕಂಥ ಸದ್ಗುರುವರ ಚರಿತ್ರೆ ಅಂದರೆ ಅವರೇ ಈ ಚರಿತ್ರೆ ರೂಪದಲ್ಲಿದ್ದಾರೆ. ಅವರ ವಾಣಿನ ಅದರೊಳಗೆ ಮತ್ತೇನಿಲ್ಲ. ಅಂಥ ಘನಮಯವರ ವಿಷಯ ನಾವನ್ನೆಲ್ಲ ಶ್ರಮ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಆದ್ಮೇಲೆ ನಾವನ್ನೆಲ್ಲ ಕೂಡ್ಕೊಂಡು ಸದ್ಗುರುವರ ಜೊತೆಗೆ ಪ್ರವಾಸಕ್ಕೆ ಹೋಗೋಣ. ಬರ್ತೀರ? ಎಲ್ಲರೂ ಬರ್ತಾ ಇದ್ರಲ್ಲ? ತಯಾರಿದ್ದೀರ ಎಲ್ಲರೂ? ಒಳ್ಳೆಯದಾಗಲಿ. ಹೊರದವರೆಲ್ಲ ಬರ್ತಾಯಿದ್ರಿ? ಎಲ್ಲ ಒಳಗೆ ಪ್ರವಾಸ ಬರ್ತಾಯಿದ್ರಿ? ಅಪ್ಪರ ಜೊತೆಗೆ ಹೋಗೋಣಂತ ಪ್ರವಾಸಕ್ಕೆ ತಾವ್ರು ಬರ್ತಾರಮ್ಮ ಎಲ್ಲರೂ? ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರವಾಸ ಅಂದರೆ ಶ್ರೇಷ್ಠ ಅಂತ. ಅಂದರೆ ಏನು? ಶ್ರೇಷ್ಠ ಅಂತ. ಒಂದು ಅಂತ ಶಬ್ದಕ್ಕೆ ಒಂದು ವಿಷಯ ಬರ್ತದೆ. ಪ್ರಹಾರ, ಆಹಾರ, ವಿಹಾರ, ಪರಿಹಾರ, ಸಂಹಾರ ಗೊತ್ತಂತ ಕೂಡ ಹೇಳಿ ಬರ್ತದೆ. ಅಂತ ಒಂದು ಶಬ್ದ ಇರ್ತಾರೆ. ಅಂತ ಶಬ್ದ ಅದ. ಮುಂದೆ ಹಾರ ಅಂತ ಒಂದು ಶಬ್ದ, ಹಾರ ಅಂತೇಳಿ. ಹಾರ ಅಂದರೆ ಇದು ಹೂವಿನ ಮಾಲೆ ಅಥವಾ ಮುತ್ತಿನ ಹಾರ ಇರ್ಬೋದು, ಮತ್ತು ಬೇರೆ ಬೇರೆ ಮಾಲೆಗಳಿರ್ಬೋದು, ಏನೂ ಇರ್ಬೋದು. ಅದ್ರ ಹಿಂದೆ ಸೇರಿಸ್ಬಿಟ್ರೆ ಅನು ಶಬ್ದ ಬಂದ್ರೆ ಅಂತ ಸೇರಿತಂದ್ರೆ ಪ್ರಹಾರ ಅಂದ್ರೆ ಹಾರ ಅಂತಕ್ಕ ಶಬ್ದ ಹೋಗಿಬಿಡ್ತ್ರಿ. ಅನ್ನೋ ಶಬ್ದ ಸೇರಿದ್ರಾಯಿತು ಪ್ರಹಾರ. ಅಂದ್ರೆ ಹೊಡಿತಕ್ಕಂಥ ಅರ್ಥ ಆಗಿಬಿಡ್ತು ಪ್ರಹಾರ. ಆದಮೇಲೆ ಅದ್ರ ಹಿಂದೆ ಕುಡಿಸ್ಬಿಟ್ರೆ ಆಹಾರ ಆಗಿಬಿಡ್ತು, ಪ್ರಸಾದ ಚಾಲು. ವಿಹಾರ ಅಂದ್ರೆ ಅಡ್ಡಾಡಿದ್ರಿ, ಪ್ರಸಾದ ಬಂದಾಗ್ಬಿಡ್ತು, ಅಡ್ಡಾಡು ಚಾಲು. ಹಾರ ಆಗದ, ಹಾರ ಅಂತ ಶಬ್ದ ಆಗದ. ಪ್ರಹಾರ, ಹಾರ. ವಿಹಾರ ಅಂದರೆ ಆರಾಮಾಗಿ ಅಡ್ಡಾಡ್ಕೊಂಡು ಒಂದು ಸ್ವಲ್ಪ ಈ ಗಾಳಿ ಹೋಗ್ಬಿಡ್ತೈತೆ ನೋಡ್ರಿ, ವಾಯುವಿಹಾರ ಅಂತೇಳಿ. ವಿಹಾರ. ಪರಿಹಾರ ಅಂತ. ಪರಿಹಾರ ಅಂದರೆ ಭಾಳ ಕಷ್ಟ ಬಂದಿತ್ತು ರೀ, ಎಲ್ಲ ಪರಿಹಾರ ಅಂತ ನೋಡ್ರಿ ಗುರು ಕೃಪಾಷ್ಟ ಅಂತ. ಪರಿಹಾರ ಹಾರ ಆಗದ, ಹಿಂದೆ ಪರಿ ಒಂದು ಪರಿಹಾರ. ಹೀಗೆ ಪ್ರಹಾರ, ಆಹಾರ, ವಿಹಾರ, ಪರಿಹಾರ, ಮುಂದೆ ಸಂಹಾರ. ಅಂತಕ್ಕಂಥ ಉಪಸರ್ಗ ಸೇರಿತಂದ್ರೆ ಅದಕ್ಕೆ ಹೇಳ್ತಾರೆ ಸಂಹಾರ, ಸಂಶೇರ. ಅದಕ್ಕೆ ಇರ್ತಕ್ಕಂಥ ಪ್ರಹಾರ, ಹಾರ, ವಿಹಾರ, ಪರಿಹಾರ, ಸಂಹಾರವಂತಂದ್ಕೊಂಡು ಹೇಳ್ತಾರೆ. ಉಪಸರ್ಗೇಣ ಧಾತ್ವರ್ಥೋ ಬಲಾದ ಅನ್ಯತ್ರ ನಿಯತೆ ಪ್ರಹಾರ, ಹಾರ, ವಿಹಾರ, ಪರಿಹಾರ, ಸಂಹಾರ. ಉಪಸರ್ಗ ಅಂತಾರೆ. ಶಬ್ದಕ್ಕೆ ಉಪಸರ್ಗ ಅಂತ. ಪ್ರದಲ್ಲೇ ಉಪಸರ್ಗ.
ಉಪಸರ್ಗೇಣ ಧಾತ್ವರ್ಥೋ ಬಲಾದ ಅನ್ಯತ್ರ ನೀಯತೆ. ಅಂದರೆ ನೀವು ಎತ್ತ ಹೊಡಿತಿರ್ತೀರಿ, ಗಾಡಿ ಹೊಡ್ಕೊಂಡು ಹೊರಟಿರ್ತೀರಿ, ಎತ್ತುಗಳನ್ನು ಹೊಸ ಎತ್ತ ತಂದಿರ್ತೀರಿ. ಎತ್ತ ಖರೀದಿ ಮಾಡ್ತಿರಲ್ಲ, ಆ ಊರ ಮೇಲೆ ಹಾಯ್ಕೊಂಡು ಮುಂದೆ ಹೋಗ್ಬೇಕಾಯ್ತು ನಿಮಗೆ. ಅದೇ ಊರ ಮೇಲೆ ಹಾಯ್ಕೊಂಡು ಹೋಗ್ಬೇಕು. ಅದು ಊರಿನ ಎತ್ತುಗಳು ಆ ಊರಿನ ಹತ್ತಿರ ಬಂದು ಆ ಊರಿಗೆ ಬಂದು ಕೂಡಲೇ ಎತ್ತು ಬರುವಾಗ ವೇಗವಾಗಿ ಬರ್ತಾವೆ ರೀ. ಖರೀದಿ ನೀವು ಮಾಡಿತೀರಿ, ಅದು ಎತ್ತು ವೇಗವಾಗಿ ಬರ್ತಾವೆ. ಬಂದು ಆ ಊರಿಗೆ ಸಮೀಪ ಬಂದಾಗ ಎತ್ತು ಏನು ಮಾಡ್ತಾವೆ ಅಂದ್ರೆ, ನೀವು ಯಾವ ದಾರಿಯಿಂದ ಹೋಗಿರ ಆ ದಾರಿಗೆ ಹೋಗೋದಿಲ್ಲ. ಏನು ಮಾಡ್ತಾರೆ, ಒತ್ತಾಯಪೂರ್ವಕವಾಗಿ ತಮ್ಮ ಮೊದಲು ಯಾರು ಜೋಪಾನ ಮಾಡ್ತಾರೋ ಆ ಕಡೆ ಹೋಗ್ತಾರೆ. ಆಗ ನೀವೇನು ಮಾಡ್ತಾರಂದ್ರೆ, ಆ ಎತ್ತುಗಳನ್ನು ಬಲದಿಂದ ಅದ್ರ ಹಣ್ಯಾಗ ಜಗ್ಗಿ ಹಿಡಿದು ಬರಲಿಲ್ಲ ಮತ್ತೊಂದು ಎರಡು ಹೊಡೆದು ಏನು ಮಾಡ್ತಾರೆ, ನಿಮಗೆ ಬೇಕಾದ ದಾರಿಯಿಂದ ಹೋಯ್ತೀರಿ. ನೀವು ಬೇಕಾದ ದಾರಿಯಿಂದ ಹೋಯ್ತೀರಿ. ಅವುಗಳಿಗೆ ಬೇಕಾದ ದಾರಿಯಿಂದ ಹೋದ್ರೆ ಅದು ನೀವು ಬೇರೆ ಕಡೆ ಹೋಯ್ತಾ ಅವತ್ತು ನಿಮ್ಗೆ ಹೋಗಿ ಮುಟ್ಸೋರು. ಹೇಗೆ ಬಲದಿಂದ ಬೇರೆ ಕಡೆ ಜಗ್ಗಿ ಬೇರೆ ಕಡೆ ಹೋಯ್ತಿರಲ್ಲ, ಅದೇ ಪ್ರಕಾರವಾಗಿ ಇಲ್ಲಿ ಹಣ್ಯಾಗಿದ್ದಂತೆ ಈ ಉಪಸರ್ಗಗಳವರ ಉಪಸರ್ಗ ಅಂದರೆ ಹಣೆಗಿದ್ದು, ಎತ್ತುಗಳಿಗೆ ಹಣೆಗಿದ್ದಂತೆ. ಅದು ಹಣೆ ಹಗ್ಗ ಹಣೆಗಂತ, ಹಣೆಗೆ ಹೆಚ್ಚಿರ್ತಾರೆ, ಮುದಾಣಕ್ಕೆ ಹಚ್ಚಿ ಹಣೆಗೆ ಹೆಚ್ಚಿರ್ತಾರೆ, ಅದಕ್ಕೆ ಹಣೆಗಂತಾರೆ. ಅದನ್ನು ಈಗ ಜಗ್ಗಿದ್ರೆ ಯಾವ ರೀತಿಯಾಗಿ ಎತ್ತುಗಳು ಬೇರೆ ಕಡೆ ಹೋಗ್ತಾ ಇದ್ದವು ಬಲದಿಂದ, ನಿಮ್ಮ ಬಲದಿಂದ. ಅದರಂತೆ ಇಲ್ಲಿ ಉಪಸರ್ಗ ಅಂತಕ್ಕಂಥವು ನೋಡಿರಿ, ಉಪಸರ್ಗ ಅಂತಕ್ಕಂಥ ಅರ್ಥಗಳನ್ನು ಕೂಡ ಹಾರ ಅಂತಕ್ಕಂಥದ್ದು ಒಂದೇ ಶಬ್ದದ, ಆದರೆ ಪ್ರಹಾರ ಅನ್ನುವಾಗ ಹಾರ ಅಂತಕ್ಕ ಶಬ್ದ ಅರ್ಥ ಬದಲಾವಣೆ ಮಾಡಿ ಉಪಸರ್ಗ ಬಿಡ್ತದೆ, ಜಗ್ಗಿ ಬಿಡ್ತು, ಹಣೆಯಾಗಿ ಜಗ್ಗಿದಂತೆ. ಅದೇ ಹಾರುವ ಶಬ್ದ ಹೋಗಿ ಏನಂತಾರೆ, ಅಲ್ಲಿ ಪ್ರಹಾರ ಬಿಡ್ತು. ಪ್ರಹಾರ, ಹಾರ, ವಿಹಾರ, ಪರಿಹಾರ, ಸಂಹಾರದ ಹಾಗೆ ಅಂತ ಹೇಳ್ತಾರೆ. ಅದರಂತೆ ಏನು ಇದನ್ನು ಬಿಟ್ಟು ಇಲ್ಲಿ ಪ್ರ ಅಂತಕ್ಕಂಥ ಶಬ್ದಕ್ಕೆ ಇನ್ನೊಂದು ಅರ್ಥ ಶ್ರೇಷ್ಠ ಅಂತ. ಇನ್ನೊಂದು ಅರ್ಥ ಏನು ರೀ, ಶ್ರೇಷ್ಠ. ಅದರಿಂದ ಇಲ್ಲಿ ಸದ್ರುಳು ಪರಮ ಪವಿತ್ರ ಇರತಕ್ಕಂಥ ಅತ್ಯಂತ ಶ್ರೇಷ್ಠ ಇರತಕ್ಕಂಥ ಸದ್ರುಳು, ಅಂಥ ಸದ್ರುಳವರ ಕೃಪಾಶೀರ್ವಾದ ಇರತಕ್ಕಂಥದ್ದು ನಮ್ಮನ್ನೆಲ್ಲ ಬೇಕು. ಅತ್ಯಂತ ಶ್ರೇಷ್ಠ ಇರತಕ್ಕಂಥ ಸದ್ರುಳವರ ಜೊತೆ ನಾವನ್ನೆಲ್ಲ ಪ್ರವಾಸ ಮಾಡೋಣ. ಏನು ಮಾಡ್ಕ್ರಿ, ಪ್ರವಾಸ ಮಾಡೋಣ. ವಾಸ ಅಂದರೆ ವಾಸ ಅಷ್ಟ, ಅಂದ್ರೆ ವಾಸ ಮಾಡ್ಬೋದು. ಎಲ್ಲರೂ ವಾಸ ಮಾಡ್ತಿರ್ತೀರಿ, ಆದರೆ ಅದಕ್ಕೆ ಒಂದು ಹಣ್ಯಾಗ ಬೇಕಾಗಿದೆ ಪ್ರವಾಸ ಮಾಡೋದು. ಪ್ರವಾಸ ಹಣ್ಯಾಗಂದ್ರೆ ಏನು, ಜಗತಕ್ಕಂಥದ್ದು. ಪ್ರವಾಸ ಅನ್ನುವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಳವರ ಸನ್ನಿಧಿಗೆ ಆಗಮಿಸಿ ಅವರ ಚರಿತ್ರೆಯನ್ನು ಕೇಳುವಲ್ಲಿ ನಿಮ್ಮ ಮನಸ್ಸನ್ನು ಜಕ್ಕೊಂಡಿಲ್ಲಿ ಬಂದಿರಲ್ಲ, ಜಕ್ಕೊಂಡಿಲ್ಲಿ ಬಂದ್ರೆ ಅದು ಎಲ್ಲಿ ಬೇರೆ ಕಡೆ ಹೋಗ್ತಾಯಿತ್ತು. ಯಾರೋ ಗೆಳೆಯರು ಕರಿತಾ ಇದ್ದಾರೆ, ಮತ್ತೇನೋ ಆಗಬೇಕಾಗಿತ್ತು, ಏನೇನು ಆಯಿತು. ಆದರೆ ಅದೆಲ್ಲವನ್ನು ಮೀರಿ ಅದನ್ನ ಮನಸ್ಸನ್ನು ಹಾಗೆ ಹೋಗ್ಲಿಕ್ಕೆ ಹೋಗಬೇಡ, ಇಲ್ಲಿ ಮಠಕ್ಕೆ ಹೋಗೋಣ ನಡಿ ಅಂಥೇಳಿ ಮಠಕ್ಕೆ ಕರ್ಕೊಂಡ್ಬಂದ್ರಲ್ಲ, ಅದು ಮಠಕ್ಕೆ ಬಂದ್ರಿ ಸದ್ರುಳು ಶ್ರೇಷ್ಠ ಇದ್ದಾರೆ, ಶ್ರೇಷ್ಠ ಇದ್ದವರ ಎದುರಿಗೆ ಏನಾಯ್ತು, ವಾಸ ಆಯಿತು, ಅದೇ ಪ್ರವಾಸ ಆಯಿತು. ಅಂಥ ಸದ್ರುಳವರ ಸನ್ನಿಧಿಗೆ ನಾವನ್ನೆಲ್ಲ ಇಲ್ಲಿಂದ ನಾವು ಕೂಡ ಪ್ರವಾಸ ಮಾಡೋಕಲ್ಲ. ಮತ್ತೆ ಪ್ರವಾಸ ಅಂದ್ರೆ ಸದ್ರುಳ ಚರಿತ್ರೆ ಎಲ್ಲಿ ನಡೆದದ, ಯಾವ ಲೀಲೆ ಅದು ಇವತ್ತಿನ ಲೀಲೆ, ಅಲ್ಲಿಗೆ ಹೋಗು. ಎಲ್ಲಿಗೆ ಹೋಗೋಣೀಗ, ನಾವನ್ನೆಲ್ಲ ಕುಡ್ಕೊಂಡು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಾಂತ, ಅದು ಉಮ್ರಾಣಿ ಹಿರೇಹಳ್ಳದ ಬೆಲುವನದಲ್ಲಿ ಸದ್ರುಳು ವಾಸ ಮಾಡ್ತಾಯಿದ್ದಾರೆ. ಅಲ್ಲಿಗೆ ನಾವನ್ನೆಲ್ಲ ಕುಡ್ಕೊಂಡು ಆ ಗುರುಗಳೇನಿದ್ದಾರಲ್ಲ ಅವರು ಸನಿ ನಾವು ತಿರೋಣ ಅಂತ ಅಲ್ಲಿ ಗುರುಗಳು ಶ್ರೇಷ್ಠಿದ್ದಾರೆ, ನಾವು ಅವ್ರ ಜೊತೆಗೆ ವಾಸ ಮಾಡಿದರೆ ಎಲ್ಲ ಕೂಡ ಪ್ರವಾಸ ಅದು. ಎಲ್ಲರೂ ತಯಾರಿದ್ರೆ ಹೇಗೆ ಬರ್ತೀವಿ ಅಂತ ಒಪ್ಕೊಂಡಿದ್ದೀರಿ. ಮತ್ತು ಸಮಯ ಅಂತೂ ಬಹಳ ಆಗಿದೆ, ಮತ್ತು ಆದಷ್ಟು ತೀವ್ರ ಹೋಗಿ ರಾತ್ರಿ ಇರ್ತಲ್ಲ, ಬೇಗ ಹೋಗೋಣ ಅಂತ ಹೇಳಿ ಎಲ್ಲವರು ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಳು ಜತ್ತ ತಾಲೂಕಿನ ಹಿರೇಹಳ್ಳದ ಯಾವ ಬಿಲ್ಲುವನದಲ್ಲಿ ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ಗುರುಗಳು ಎಲ್ಲೆಲ್ಲಿ ವಾಸ ಮಾಡ್ತಾಯಿದ್ದಾರೆ ಆನಂದ ಇರ್ತದೆ ರೀ. ಗುರುಗಳು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಲ್ಲೆಲ್ಲ ಆನಂದ ಇರ್ತದೆ. ಆನಂದ ಇದ್ದಲ್ಲಿ ಗುರುಗಳ ತಿಳಿಬೇಕು. ಎಂಥ ಆನಂದ ಇರೋದು, ನಿತ್ಯ ನಿರತಿಶಯವಾಗಿರ್ತಕ್ಕಂಥ ನಿರ್ವಿಷಯವಾಗಿರ್ತಕ್ಕಂಥ ಆನಂದ, ಅದು ಪರಬ್ರಹ್ಮ ಸ್ವರೂಪ ಆನಂದ. ಅಂಥ ಪರಬ್ರಹ್ಮ ಸ್ವರೂಪರಿಗೆ ಗುರುದಿರೋದು ಆನಂದ ಇರ್ತದೆ. ಅಂಥ ಆನಂದವಾಗಿರ್ತಕ್ಕಂಥ ಸದ್ಗುರುವರು ಎಲ್ಲಿ ವಾಸ ಮಾಡ್ತಾರೆ, ಅವರ ಸನ್ನಿಧಿಯಿಂದ ಗುಲಾಬಿ ಗಿಡದ ಕೆಳಭಾಗದಲ್ಲಿ ಹುಲ್ಲು ಎದ್ದಿದ್ರೆ,
ಗುಲಾಬಿ ಗಿಡದ ಕೆಳಭಾಗದಲ್ಲಿ ಹುಲ್ಲು ಇದ್ದಿದ್ರೆ ಹುಲ್ಲು ಕೂಡ ಒಂದ್ಸಲ ಈಗಿನ ಗುಲಾಬಿಗಳಲ್ಲ ನಾವು ಹೇಳೋದು. ಈಗಿನ ಗುಲಾಬಿ ಅಲ್ಲ, ಹಳೆ ಕಾಲದ ಜವಾರಿ ಗುಲಾಬಿ ಇದಲ್ಲ, ಡೊಂಕ ಮುಳ್ಳು ಮಾಡಿಕೊಂಡು ಧಕ್ಕೆ ಹಚ್ಚಿದರೆ ಕಾತ್ರ ಕಟ್ಟಿ ಬಿಟ್ಟರೆ ಮುಂದೆ ಗುಲಾಬಿ, ಕೆಳಗೆ ನೋಡ್ರೆ ಕಾತ್ರ ಕಂಟಿ ಎಲೆ ಬೇರೆ, 3-4 ಎಲೆಗಳನ್ನು ಕೂಡಿ 5 ಎಲೆಗಳನ್ನು ಕೂಡಿರ್ತಕ್ಕಂಥ ಈ ಎಲೆ ಬೇರೆ. ಧಕ್ಕೆ ಹಚ್ಚಿದರೆ ಏನು ಮಾಡ್ತಾರೆ, ಕೈಯ ಮೈ ಹರ್ಕೊಂಡು ಬಿಡ್ತಾವೆ. ಸುವಾಸನೆ ನೋಡಿದ್ರೆ ಗುಲಾಬಿ ಹೂ ಬಿಡಬಾರ್ದು, ಮುಳ್ಳ ನಡೆಸಂತೆ ಹೋಗಬಾರ್ದು. ಕೂಡಿ ನೇಮಿಸಿದೆ ಹಿತ ವಹಿತವೆಂಬರನ್ನು ಹೇ ದೇವ ಅಂತಕೊಂಡು ಹೇಳಿ ಭಗವಂತ ಆ ಸುಂದರವಾಗಿರ್ತಕ್ಕಂಥ ಗುಲಾಬಿ ರಕ್ಷಣೆಗೋಸ್ಕರ ಏನು ಮಾಡಿದ್ರಲ್ಲಿ ಮುಳ್ಳ ನೇರಿಸಿದರು. ಆದರೂ ಆ ಹೂವನ್ನು ಪಡೆಯೋಗೋಸ್ಕರ ಮನುಷ್ಯರು ಹೋಗ್ತಾರೆ, ಹೂವನ್ನು ಪಡಿತಾರೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಸುವಾಸನೆ ಕೊಡ್ತಕ್ಕಂಥ ಪುಷ್ಪಗಳಿರ್ತವೆ. ಆ ಪುಷ್ಪಗಳ ಕೆಳಭಾಗದಲ್ಲಿ ಹುಲ್ಲು ಅಕಸ್ಮಾತ್ ಆ ಗಿಡದ ಕೆಳಭಾಗದಲ್ಲಿ ಇದ್ದಿದ್ರೆ ಆ ಗುಲಾಬಿ ಪುಷ್ಪದ ಪರಾಗ ಮೇಲ್ಭಾಗದಲ್ಲಿ ಅದು ಕೆಳಭಾಗದಲ್ಲಿ ಬಿದ್ದು ಏನಂತ ಕೇಸರಗಳೆಲ್ಲ ಉಳ್ಕೊಂಡು ಬಿಡ್ತಾವೆ, ಸುವಾಸನೆ ಬೀಳ್ತಕ್ಕಂಥದ್ದು. ಅಲ್ಲಿ ಬಿದ್ದಿರ್ತಕ್ಕಂಥ ಆ ಸುವರ್ಣ ಈ ಕಣಗಳಿರ್ತಾವಲ್ಲ, ಯಾವ ಕೇಸರಲ್ಲಿ ಕಣಗಳಿರ್ತಾವಲ್ಲ, ಆ ಕಣಗಳು ಆ ಹುಲ್ಲನ್ನು ಕೂಡ ಏನು ಮಾಡ್ತಾವಂದ್ರೆ ಸುವಾಸನೆ ಮಾಡ್ತಾವಂತಾರೆ ಸಂಘದ ಮೂಲಕ. ಅದು ಕೆಳಭಾಗದ ಮೇಲ್ಭಾಗದ ಆ ಪರಾಗ ಪುಷ್ಪ ಮೇಲ್ಭಾಗದಲ್ಲಿ ಉದುರಿದಾಗ ಬಿದ್ದಾಗ ಹುಲ್ಲು ಕೂಡ ಇರ್ತದ್ರೆ ಸುವಾಸನೆ ಬರ್ತದೆ. ಅದಕ್ಕೆ ಸಂಘ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ ಇರ್ತದೆ. ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ದುಷ್ಟ ದುರ್ಜನರ ಸಂಘ ಬತ್ಸಲಿನ ರಜ್ಜನ ಅಂತಕ್ಕೋಸ್ಕರ ಸಜ್ಜನರ ಸಂಘ ಅಂತಕ್ಕಂಥದ್ದು ಹಿರಿದಾದ ಜೇನು ಸವಿದಂತೆ ಅಂತ ಹೇಳ್ತಾರೆ. ಅವ್ರ ಸಂಘದಿಂದ ಎಂಥ ದುಷ್ಟ ಮನುಷ್ಯನು ಕೂಡ ಸಜ್ಜನ ಆಗ್ತಾನೆ. ಅದಕ್ಕೆ ಮಹಾತ್ಮರ ಸಂಘ ಬೇಕು, ಸಜ್ಜನರ ಸಂಘ ಬೇಕು, ಒಳ್ಳೆ ಇರ್ತದೆ. ಹುಲ್ಲು ಕೂಡ ಗುಲಾಬಿ ಪುಷ್ಪದ ವಾಸನೆ ಪಡ್ಕೊಳ್ತಾ ಒಂದು ಎಷ್ಟು ಶಕ್ತಿ ಇರ್ಬೋದು. ಸಂಘದಲ್ಲಿ ಮಹತ್ವ ಇರ್ತದೆ. ಒಂದು ಊರಿನಲ್ಲಿ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ರಾಜ ಇದ್ದ. ಊರಿನೊಳಗೆ ಒಬ್ಬ ಕಳ್ಳ ಇದ್ದ. ಅವನು ದಿನಾನು ಕಳ್ತನ ಮಾಡ್ತಾ ಇದ್ದ. ಒಂದು ದಿವಸ ಕಳ್ತನಕ್ಕೆ ಹೋಯ್ತಾನೆ ರೀ. ಕಳ್ತನ ಮಾಡೋದು ಹೋಗ್ಯಾನ. ಕಳ್ತನ ಮಾಡ್ಲಿಕ್ಕೆ ಹೋಗ್ಯಾನ. ರಾತ್ರಿ 12 ಗಂಟೆ ಆಗ್ಯದ. ಪತಿಯನ್ನು ಕುರಿತು ಕೇಳಿದಂತ, ಏನು ರೀ, ನಮ್ಮ ಮಗಳು ಬೆಳೆದ ದೊಡ್ಡವಳೆಗಳ, ವಿವಾಹದ ಒಂದು ಸಮಯ, ಲಗ್ನ ಆಗಬೇಕು ಅಂಥ ಒಂದು ಸಮಯ, ನೀವೇನು ಒಂದು ಕಾಳಜಿಯನ್ನು ಮಾಡೋದಿಲ್ಲ, ಮತ್ತು ವರವನ್ನು ಅನ್ವೇಷಣೆ ಮಾಡಬೇಕು, ವರವನ್ನು ಅನ್ವೇಷಣೆ ಮಾಡಿರಿ, ಮಗಳು ದೊಡ್ಡವಳೆಗಳ ಲಗ್ನ ಮಾಡಬೇಕು ಅಂತ ಹೇಳಿದರು. ರಾಜ ಅಂದಂತ, ನೋಡು, ಭಗವಂತ ಸ್ವರ್ಗದಲ್ಲೇ ಮೊದಲು ಲಗ್ನ ಮಾಡ್ತಾರೆ, ನಿಮಿತ್ತ ಮಾತ್ರವಾಗಿ ಭೂಲೋಕದಲ್ಲಿ ಲಗ್ನ ಆಗ್ತವೆ. ಭಗವಂತನ ಸಂಕಲ್ಪದಾಗ ಹಾಗೆ ಆಗ್ತದೆ, ಅದನ್ನೇ ಚಿಂತೆ ಮಾಡಿ ಸುಮ್ಮಿರು ಅಂತ ರಾಜ ಪತ್ನಿ ಹೇಳಿರ್ತಾರೆ. ಪತ್ನಿ ಅಂದರು ಸ್ವರ್ಗದಲ್ಲೇ ಮಾಡ್ತಾರೆ ಅನ್ಕೋದು ಕೂತ್ರೆ, ನೀವು ಲಗ್ನ ಹಾಕಿ ಒಪ್ಪಲಿಲ್ಲ, ನಾವು ಲಗ್ನ ಕೊಡಲಿಲ್ಲ, ನಮ್ದು ಲಗ್ನ ಹಾಕಿದ್ದಿಲ್ಲ ರೀ. ಸ್ವರ್ಗ ಬಿಟ್ಟರೆ ನಮ್ಮ ಹಿರಿಯರು ಕೂಡ ಲಗ್ನ ಮಾಡಿದ್ರೆ ನಿಮ್ಮ ಲಗ್ನ ಆಯ್ತೀರಿ ಈಗ ಆಗ್ಯದ, ಮತ್ತು ಅವ್ರದ್ದು ಮಾಡ್ಬೇಕಲ್ಲ ಲಗ್ನ ಈಗ ಅಂತದ. ಇನ್ನೆಲ್ಲ ಹೇಳ್ತೀಗ ನನಗೆ ಬಿಡು ಎಲ್ಲಿದ ನೋಡು, ಆ ಕಾರ್ಯ ಮಾಡು, ಈ ಕಾರ್ಯ ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಭಾಳಷ್ಟು ಕೆಲಸ ಅದಾವೆ. ಆ ಎಲ್ಲ ಕೆಲಸ ಇದೊಂದು ಕೆಲಸ ತಿಳ್ಕೊಂಡು ಮಾಡೋದು. ರಾಜ ಅಂದರು ಆಯಿತು ನೋಡೋಣ ಅಂತ. ಸರಿ, ವರ ಎಲ್ಲಿ ಸಿಗ್ತಾವೆ ಅಂತವು? ಚಲೋ ಬೇಕಲ್ಲ, ಚಲೋ ವರ ಸಿಗೋದು ಕಠಿಣ ಇರ್ತದೆ. ಉತ್ತಮ ಸಂಸ್ಕಾರ ಬೇಕು, ಸಂಸ್ಕಾರದ ಚೆನ್ನಾಗಿರ್ತದೆ, ವರ ಸಿಗೋದು ಕಠಿಣ ಇರ್ತದೆ. ನೋಡಿರಿ, ಪ್ರಯತ್ನ ಮಾಡಿರಿ, ಗುರುಸಲ್ಲಿ ಹೋಗ್ರಿ, ಕೇಳ್ರಿ, ಏನಾದರೂ ಸರಿ ಆಗೋದಿಲ್ಲ ಮತ್ತು ಪತ್ನಿ ಹೇಳಿದರು. ಹೇಳಿದ ತಕ್ಷಣದಲ್ಲಿ ರಾಜನಿಗೆ ಸರಿಯಾ ಅಂತಕೊಂಡು ಹೇಳಿ, ನಾಳೆಗೆ ಅಥವಾ ನಾಳೆ ಅಷ್ಟು ಸರಿಯಿಲ್ಲ ನೋಡುವಂಥ ಒಂದು ವಾರ ಬಿಟ್ಟು ನನಗೆ ಬಿಡಿರ್ತದೆ. ಆ ದಿವಸ ಈ ನದಿಯನ್ನು ದಾಟ್ಕೊಂಡು ಆಚೆಗೆ ಹೋದಾಗ ಅರಣ್ಯದಲ್ಲಿ ಮಹಾತ್ಮರು ವಾಸ ಮಾಡ್ತಾರೆ. ನೈಮಿಷ ಅರಣ್ಯ ಅಂತ ಆಗಿನ ಕಾಲದಲ್ಲಿ ಬರ್ತಿದ್ರು ನೋಡಿ. ಹೀಗೆ ಅಲ್ಲಿ ಒಂದು ಅರಣ್ಯದ ಅಲ್ಲಿ ಗುರುಗಳಿದ್ದಾರೆ, ಅವ್ರ ಸನ್ನಿಧಿಯಲ್ಲಿ ಅನೇಕ ಜನ ಶಿಷ್ಯರಿರ್ತಾರೆ, ಚಲೋ ಇರ್ತಾರೆ, ಹೋಗಿ ನೋಡೋಣ ಅಂತ ಏನಾಗ್ತದೆ ಅಂತ ಹೇಳಿದರು. ಆಗ ಅವ್ರು ಚಲೋ ಅನಿಸಿದ್ರೆ ಮತ್ತು ಮಗಳನ್ನ ಕೊಟ್ಟು ಲಗ್ನ ಮಾಡೋನು. ಋಷಿಗಳು ಕೆಲವೊಬ್ಬರು ಲಗ್ನ ಆಗ್ತಿರ್ತಾರೆ,
ಋಷಿಗಳು. ಸನ್ಯಾಸಿಗಳು ಬೇರೆ, ಋಷಿಗಳು ಬೇರೆ ರೀ. ಋಷಿಗಳನ್ನ ಲಗ್ನ ಆಗ್ತಿರ್ತಾರೆ, ಸನ್ಯಾಸಿಗಳು ಅವ್ರು ಆನಂದ ಇರ್ತಾರೆ. ನೋಡೋಣ ಅಂತ ತಿಳ್ಕೊಂಡು ಹೇಳಿದ್ವಿ. ಮತ್ತು ಅವರಿಗೆ ಚೌರಶೇಖರ ಏನು ಮಾಡ್ತಾರೆ, ಚೌರಶೇಖರ ಏನು ಇರೋಕ್ಕೆ ಒಬ್ಬಕ್ಕಿರ ಮಗಳದಾಳ, ನಾನು ರಾಜ್ಯನ ಅವ್ರು ಕೊಟ್ಬಿಡ್ತೀನಿ, ನಾನು ಆನಂದಿದ್ದು ಬಿಡಲಿ ಅಂತ ಹೇಳಿದ್ರಿ. ಕಳ್ಳ ಇದನ್ನೆಲ್ಲ ಕೇಳಿಸ್ಕೊಂಡು ಮಗಲು ಕೂತ್ಕೊಂಡು ಕಳ್ಳ ಕೇಳಿಸ್ಕೊಂಡ ಒಂದು ರಾತ್ರಿ 12 ಗಂಟೆ ಈಗ ಕಳ್ತನ ಮಾಡಬೇಕಾಗಿತ್ತು. ಕಳ್ತನಕ್ಕೆ ಬಂದಾಗ ಎಷ್ಟು ಲಾಭ ಇತ್ತು ಇವತ್ತು. ಸುಮ್ಮನೆ ಹಾರಿ ಗುದ್ದಲಿ ಸಲಿಗೆ ತೊಗೊಂಡು ಯಾವುದೋ ಮಾಡಿ ಕೀಲಿಕಾಯಿ ತೊಗೊಂಡು ಎಲ್ಲಿ ಹೋಗಿ ಬಡದು ರಾಜನ ಕೈ ಸಿಕ್ಕೊಂಡು ಬಡಿಸ್ಕೊಂಡು ಯಾರು ಹೇಳ್ಯಾರ ಮಾರ ಅವ್ರಿಗೆ ಉತ್ತಮ ಮಾತು ಇವತ್ತಿಗೆ ಹೇ ದೇವ್ರ ಆಶೀರ್ವಾದ ಮನುಷ್ಯ ತಾನು ಬೆನ್ನು ಚಪ್ಸ್ಕೊಂಡು ಪಾಡತ್ತ ವಿಚಾರ ಮಾಡ್ಕೊಂಡು ನಂತೂ ಲಗ್ನ ಆಗಿಲ್ಲ. ಹೇಗಿದ್ರು ಈಗ ರಾಜನ ಮಗಳ ಲಗ್ನ ಆಗೋನು ಅಂತ ವಿಚಾರ ಮಾಡಿದ್ರು. ರಾಜನ ಮಗಳ ಲಗ್ನ ಆದ್ರೆ ರಾಜನ ಗಂಡು ಮಕ್ಕಳು ಇಲ್ಲ ಇಡೀ ರಾಜ್ಯನ ಅಂತ ಆಗ್ತದೆ ಅಂತ ವಿಚಾರ ಮಾಡಿದ. ಏನು ಮಾಡೋದು ಈಗ? ಅರಣ್ಯಕ್ಕೆ ಹೋಗ್ಬೇಕು, ಅರಣ್ಯದ ಹೋಗೋದು, ಅಲ್ಲಿ ಗುರುಗಳಿರ್ತಾರೆ, ಗುರು ಹತ್ರ ಹೋಗೋದು, ಸನ್ಯಾಸಿ ಆಗಿಬಿಡೋದು. ಸನ್ಯಾಸಿ ಅವ್ರು ಕೇಳ್ಕೊತ ಬರ್ತಾನೆ, ಅವ್ರು ಸನ್ಯಾಸಿಗಳು ಒಲ್ಲೆ ಅಂತಾರೆ. ಆಗ ನಾವು ಹ್ಞೂ ಅಂದ್ಬಿಟ್ರಾತು, ಕ್ಲಾಸ್ ಮುಗಿತಪ್ಪ ಸರ್ ಅಂತಂದು ಈಗ ಹೋಗಿ ನಡಿ ತೊಗೊಂಡು ಹೇಳಿ ರಾತ್ರಿ ನಾವೇ ಕಾಳರಿಗೆ ಏನೋ ಭಯ ಇರ್ತದೆ ಇರೋದಿಲ್ಲ. ಮೊಸಳಿ ಬಿದ್ದಾಗ ತಾನು ಅದ್ರೊಳಗೆ ಈಸು ಬಿದ್ದು ನರಿಯಾಗಿ ಹೋಗಿಬಿಟ್ರೆ ಹೆಚ್ಚಿಗೆ ಹೋಗಿ ಹೆಚ್ಚಿಗಳು ಸ್ನಾನ ಮಾಡ್ಕೊಂಡು ಹೋದ ಅದ ಒಂದು ಸೆಲೆ ಇದ್ದಲ್ಲ ಅಂತ ಹೆಗಲ್ ಹಾಕ್ಕೊಳ್ಳೋದು, ಅದನ್ನು ತೊಗೊಂಡೆ ಹಾಗೆ ಸುತ್ಕೊಂಡು ಮಾಡ್ಕೊಂಡು ಆಗಟ್ಟಿಗೆ ಮಾಡಿ ಹೋಗಿ ರಾತ್ರಿ 3 ಗಂಟೆ ಆ 3 ಗಂಟೆ ಗುರುಗಳು ಇದ್ದೇ ಇದ್ದರು. ಈಗ ಗುರುಗಳಿಗೆ ಅಷ್ಟಾಗ ನಮಸ್ಕಾರ ಮಾಡಿದ್ರಿ. ಅವರು ಬಾರಪ್ಪ ಇಷ್ಟೊತ್ತನೇ ಬಂದಿಲ್ಲ ನೀನು, ಯಾವ್ರಿಂದ ಬಂದೆ, ಏನು ಸಮಾಚಾರ? ಏನಿಲ್ಲಪ್ಪ ಅವ್ರು ಸಂಸಾರ ಸುಳಿದ್ರೆ ನಾವೆಲ್ಲ ತಿಳಿಯೋದು ಜ್ಞಾನ ಐತ್ರಿ, ತಮ್ಮ ಒಂದು ದಿವ್ಯ ಕೃಪಾಶೀರ್ವಾದ ಬೇಕಾದ್ರೆ ಸನ್ಯಾಸಿ ದೀಕ್ಷಾ ಕೊಟ್ಬಿಡ್ರಿ. ಅವ್ರು ಗುರುಗಳಂದರು ಇದು ಮುಖ ಸನ್ಯಾಸ, ಇದು ಹುಡುಗ ಕಳ್ಳ ಮುಖ ಕಾಣ್ತೈತಿ, ಅದು ಸನ್ಯಾಸಿ ಹಂಗೆ ಆಕೈತಿ. ಎಲ್ಲಿರಪ್ಪ ಅವ್ರು ಮೊದಲು ಹಂಗೆ ಐತ್ರಿ, ಈಗ ಎಲ್ಲ ಬಿಟ್ಟಂದು ಹೇಳ್ರಿ, ಈಗ ಬಿಟ್ಟದ್ರಿ. ಒಟ್ಟು ಈ ಸದಿ ತಮ್ಮ ದಿವ್ಯ ಕೃಪಾ ಆಶೀರ್ವಾದ, ಕೇವಲ ಸನ್ಯಾಸ ಏನಾದ್ರೆ ನಾನು ಕೇಳ್ತಾನೆ ರೀ, ಇಲ್ಲೇ ವಾಸ ಮಾಡ್ತಾಯಿದ್ನಪ್ಪ ಅವ್ರು. ಅವರು ಗುರುಗಳಂದರು ಸರಿ ನೋಡೋಣ, ಮೊದಲು ಇರು, ಮುಂದೆ ವಿಚಾರ ಮಾಡು. ಹ್ಞೂ ಇರ್ತಂದ್ರೆ ಹಾಗೆ ಅಲ್ಲೇ ಸೇವ್ ಮಾಡಿದ್ರು. ಅವ್ರು ಯಾರ್ಯಾರು ಯಾವ ಪ್ರಕಾರ ಸೇವ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡ್ಕೊಂಡು ಅದೇ ಪ್ರಕಾರ ಮಾಡಿ ಪ್ರಯತ್ನ ಮಾಡಿ ಒಟ್ಟು ಸನ್ಯಾಸಿ ಆಗಬೇಕು, ಅವ್ರ ಲಗ್ನ ಆಗಬೇಕು. ಕೊನೆಗೆ ಗುರು ಒಂದು ದಿವಸ ಅಂದ್ರೆ ಚಲೋ ಕಾಣ್ತಾನೆ ಹುಡುಗ, ಎಷ್ಟು ಅಪೇಕ್ಷೆ ಪಟ್ಟು ಮಾಡ್ತಂದ್ರೆ ಕೊಟ್ಬಿಡ್ಬಿಡು ಸನ್ಯಾಸ ಅಂತಂದು ಸನ್ಯಾಸಿ ದೀಕ್ಷಾ ಕೊಟ್ರಿ. ಸನ್ಯಾಸಿ ದೀಕ್ಷಾ ಕೊಟ್ರು. ಆ ನಂತರ 8 ದಿವ್ಸ ಬಿಟ್ಟು ರಾಜ ಬಂದರು. ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದರು. ಗುರುಗಳಿಗೆ ನಮಸ್ಕಾರ ಕೇಳ್ತಾರೆ, ಮಹಾರಾಜರೇ ಮಹಾರಾಜ ಕೇಳಿದ್ರು, ಗುರುಗಳೇ ಮತ್ತು ನಮ್ಮ ಮಗಳ ವಿವಾಹ ಆಗ್ಬೇಕಾಗಿದೆ, ವರವನ್ನ ಕಡೆಗಿನ ದೃಷ್ಟಿ ಬೇರೆ ಕಡೆ ನೋಡ್ರೆ ಈಗಿನ ಹುಡುಗರು ಸರಿ ಇರ್ತಾಯಿಲ್ಲ, ಮತ್ತು ತಮ್ಮ ಸನ್ನಿಧಿಯಲ್ಲಿರ್ತಕ್ಕಂಥವ್ರು ಉತ್ತಮ ಸಂಸ್ಕಾರ ಇರ್ತದೆ, ಅದಕ್ಕಾಗಿ ಉತ್ತಮ ಸಂಸ್ಕಾರ ಇರ್ತಕ್ಕಂಥ ಒಬ್ಬ ಒಟ್ಟು ಇದ್ದರೆ ಅವ್ರು ನನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡ್ತಾಯಿದ್ದೇನೆ ರೀ ಅಂತ. ಅವರು ನಮ್ಮ ಹತ್ರ ಇರ್ತಕ್ಕಂಥವ್ರು ಸನ್ಯಾಸಿಗಳು ಅಥವಾ ಮುಂದೆ ಋಷಿಗಳಾಗ್ತಕ್ಕಂಥವ್ರು ಇಂಥವ್ರು, ನೀನು ರಾಜ ನಿನ್ನ ಮಗಳನ್ನು ಇಂಥವ್ರು ಕೊಟ್ಟು ಏನು ಮಾಡ್ತೀಯಪ್ಪ ನೀನು? ಕೊಡ್ಲಿಕ್ಕೆ ಬರೋದಿಲ್ಲ. ಕಾರಣ ಅಂದ್ರೆ ಅವ್ರು ಅಲ್ಲಿ ಲಗ್ನ ಆಗ್ತಕ್ಕಂಥ ಅಪೇಕ್ಷೆಗಳು ಇಲ್ಲೇ ಬರ್ತಾರೆ, ತಪಸ್ಸು ಮಾಡಿ ಕೂತ್ಕೊಡ್ತಾರೆ. ಅಲ್ಲೇ ಲಗ್ನ ಅವರು ಅಲ್ಲೇ ಇರ್ತಾರೆ. ಇನ್ನೆಲ್ಲ ಅವ್ರು ಮೀರು ಅರಣ್ಯಕ್ಕೆ ಬಂದು ಕೂತಿರ್ತಾರೆ. ಅವ್ರದ್ದು ಯಾವ ಅಪೇಕ್ಷೆ ಇಲ್ಲವ್ರು ಇರ್ತಾರೆ, ಆ ಲಗ್ನ ಆಗೋದಿಲ್ಲ ಅವರು ಅಂತೇಳಿ. ಇಲ್ಲಪ್ಪ ಮತ್ತು ಏನಾದ್ರೆ ಪ್ರಯತ್ನ ಮಾಡೋಣ್ರಿ ಅಂತ ಹೇಳ್ರಿ. ಅವು ಮಾಡೋಕೆ ಪ್ರಯತ್ನ ಮಾಡೋದು, ಅವ್ರು ಯಾರು ಬರೆದ್ರು ಹೋಗೋದು. ಅವ ಆ ಕಾಳಿದ್ದಲ್ಲ ಅಗದಿ ಬಟ್ಟೆ ತೊಟ್ಕೊಂಡು ಮಾಡ್ಕೊಂಡು ಅಗದಿ ಮತ್ತಷ್ಟು ತಪಸ್ಸು ಕಡಿಮೆ ತಪಸ್ಸು ಮಾಡೋದು ಕೂತ್ರಿ. ಸಾಲ ಕೂತಾರೆಲ್ಲ ಮಹಾತ್ಮರು ಬಂದರು, ಅವ್ರು ತಪಸ್ಸು ಮಾಡ್ತಿದ್ದಾರೆ, ಎಲ್ಲ ಆನಂದ ಅವ್ರ ಬಂದಿರ್ತ ಭಗವದ್ಗೀತಾ ಅಧ್ಯಯನ ಮಾಡ್ತಾರೆ, ತಮ್ಮ ಕಾರ್ಯ ಮಾಡ್ಕೋತ ಕೂತಾರೆ. ಅವ್ರು ಕೂತ್ರಿ ಸಾವಿರಾರು ಮಂದಿ ಸನ್ಯಾಸಿಗಳು ಹಾಗೆ ನಮಸ್ಕಾರ ಮಾಡೋದು. ಆ ಮಗಳಿಗೆ ಮಾರ್ತಂದ್ರಿ, ಗುರುಗಳೇ ನಮ್ಮ ಮಗಳು ಲಗ್ನ ಹಾಕಿರನ್ರಿ. ಏನು ಯಾರು ನೀನು ಇಲ್ಲಿ ಏನು ಹೋಗ್ಯೇನಿಲ್ಲ? ನಾವು ಸನ್ಯಾಸಿಗಳು ಇಲ್ಲಿ ಅರಣ್ಯದಲ್ಲಿ ಹೋಗ್ಕೊಂಡು ಮೋಕ್ಷ ಮಾರ ನಾವು ಲಗ್ನ ಆಗ್ತಾರೆ ಅಂತಂದ್ರೆ ನೀನು ತಿಳುವಳಿಕೆ ಅದಲ್ಲ, ರಾಜ ಅದು ಎಂಥ ರಾಜನೇ ಅಂತ ಅವ್ರು ಬೈದು ಕಳ್ಸೋರಿ. ಮಗಳು ಸಲ ಬಯಸ್ಕೋಬಲ್ಲ, ಲಗ್ನ ಅಂತಂದ್ರೆ ಎಲ್ಲ ಹತ್ತು ನೋಡಷ್ಟು
ನನ್ನ ಮಗನಿಗೆ ಎಲ್ಲ ಅನುಕೂಲ ಐತ್ರಿ, ಭಾಳ ಚಲೋ ಎಲ್ಲ ಆಯ್ತು, ಎಲ್ಲ ಮುಗೀತು. ಇನ್ನು ಒಂದು ಚಿಂತೆ ರೀ, ನನ್ನ ಮಗನ ಲಗ್ನ ಒಂದು ಮಾಡಿದ್ರೆ ಮುಗೀತು ನೋಡ್ರಿ, ಕ್ಲಾಸ್ ಮುಗೀತು. ಅಲ್ಲಿ ಮುಂದೆ ಎಲ್ಲ ನಿಶ್ಚಿಂತೆ ಅದು. ಲಗ್ನ ಆದ ನಂತರ ನಿಶ್ಚಿಂತೆ ಆಗಿದೆ. ಲಗ್ನ ಆದರೆ ಅಲ್ಲಿಂದ ಚಾಲು, ಅಷ್ಟು ಚಾಲು ಹೋಗ್ಬಿಡ್ತು. ಆಗ ರಾಜ ಮಗಳ ಸರಿ ಬಯಸ್ಕೊಳಕತ್ತಾರೆ. ಬಯಸ್ಕೋತಾನೆ. ಮತ್ತು ನಾ ಮನ್ಯಾಗ ಪತ್ನಿ ಕಳಿಸ್ಯಾರ, ಈಗ ಬರಬೇಕು. ಅದು ಹಿಂಬಾಲ ದೇವಿ ಬೆನ್ನತ್ತೈತಿ ಮಗಳು. ಮತ್ತು ಅಪ್ಪ ಅವ್ರನ್ನ ಕೇಳು, ಅವ್ರು ಕೇಳ್ರೆ ಮತ್ತು ನೀವರೇ ಲಗ್ನ ಹಾಕಿದ್ರೆ ನೀನು ನಡೀಲಿ ಮೊದಲು ಮತ್ತು ನಡಿ ಮುಂದೆ ಹೋಗು, ನಮ್ಮನೇ ಕೇಳ್ತಿ. ಹೀಗೆ ಎಲ್ಲರೂ ಹೇಳ್ತಾ ಇರ್ತೇವೆ. ಬಂದರು ಎಲ್ಲರೂ ಕೇಳ್ಕೋತ ಬಂದರು. ಅವರು ಎಲ್ಲರೂ ರಾಜನನ್ನು ಬೈದು ಕಳಿಸಿದ್ರು. ಸಾವಿರಾರು ಮಂದೆಲ್ಲ ಬೈದು ಕಳಿಸಿದ್ರು. ಸನ್ಯಾಸ ಅಂದ್ರೆ ಸರ್ವಶ್ರೇಷ್ಠ, ಋಷಿಗಳತಕ್ಕಂಥ ಕೂಡ ಸರ್ವಶ್ರೇಷ್ಠ. ಲಗ್ನ ಹಾಕ್ಕೊಂಡು ಪೀಡ ತೊಗೊಂಡ್ರೆ ಮೊನ್ನೆ ನಾವಲ್ಲಿ ಬಳಸಿಂದ ಮೊನ್ನೆ ನಮ್ಮ ಇವ್ರದ್ದು ನೋಡಿಲ್ಲ ಸಾಹೇಬ್ರು ಮನೆ ಚರ್ಚೆ ನಡೀತು. ಲಗ್ನ ಆಗೋಕ್ಕಿಂತ ಮೊದಲು ಚಲೋ ಈಗ ಚಲೋ ಅಂತಂದ್ರೆ ಲಗ್ನ ಆಗೋಕ್ಕಿಂತ ಮೊದಲು ಚಲೋ ಒಬ್ಬರು ಹೇಳಿದರು. ಮತ್ತೊಬ್ರು ಅಂದರು ಲಗ್ನ ಆಗೋಕ್ಕಿಂತ ಆದ್ರೆ ಹೇಗ್ರಿ ಅಂದ್ರೆ ಒಬ್ಬರಂದರು ಬೆನ್ನಿಗೆ ಮುಳ್ಳು ಹೆಂಟ ಕಟ್ಕೊಂಡಂಗಾಗುತ್ತೆ ಲಗ್ನ ಆತಂದ್ರೆ. ಮತ್ತೊಬ್ರು ಹೇಳಿ ನಾವು ಮಜಾಗ ಕೇಳ್ತೀವಿ, ಅಪರಿಚಿತ ಬರ್ಕೋತ ಕೂತಿದ್ದೀವಿ, ಅವ್ರು ಏನೇನು ಹೇಳ್ತಾರೆ ಸುಮ್ಮನೆ ಬರ್ಕೊಳ್ಳೋದ್ರಿ, ಮಜಾಕಾಗಿ ಇನ್ನೂ ಇರ್ಬೇಕು ಅದ್ರೊಳಗೆ ಬರೋದು ಕಂಪ್ಯೂಟರ್ದಾಗ. ಮತ್ತೊಬ್ರು ಕೇಳಿ ಅವ್ರದ್ರು ಲಗ್ನ ಹಾಕ್ಕೊಂಡ್ರೆ ಅಪ್ಪರು ಲಗ್ನ ಆದ್ರೆ ಇಷ್ಟು ಕೆಟ್ರಿ ಭಾಳ ಕರೆ ಹೇಳಕ್ಕೆ ಬಂದ್ರಪ್ಪ. ಮತ್ತೊಬ್ರು ಅಂದರು ಏನು ಲಗ್ನ ಆದ್ರೆ ಹೇಗೆ ಅವಕ್ಕಿಂತ ಆದ ನಂತರ ಲಗ್ನ ಆದ ನಂತರ ನೋಡಪ್ಪರ ಈ ಕೋಟಿ ಸಿಡಿದು ಒಮ್ಮೆ ಕೋಟಿ ಸಿಡ್ಲು ಹೊಡೆದ ಅಷ್ಟು ತ್ರಾಸ ಆಗಿದೆ ಅದ್ರ ಲಗ್ನ ಆದ್ರೆ. ಯಾವ ಬೇರೆ ಹೇಳಿದ್ರು ಅವರು ಸನ್ಯಾಸಿಗಳು. ಅವರು ಹೇಳಿದರು ಇಷ್ಟೆಲ್ಲ ಕೋಟಿ ಸಿಡಿಲು ಹೊಡೆದಂತೆ ಮೈಗೆ ಅಗ್ನಿ ಕಟ್ಕೊಂಡಂತೆ ಮೈಗೆ ಮುಳ್ಳು ಕಟ್ಕೊಂಡಂತ ಇಂಥ ಮುಳ್ಳ ಕಟ್ಕೊಂಡು ಯಾರಾದರೂ ಈ ದಾರಿ ಹೇಳ್ತಾರೆ. ಅರಣ್ಯ ದಾಟ್ಕೊಂಡು ಇಂಥಲ್ಲಿ ಬಂದು ಶಾಶ್ವತ ಸುಖವನ್ನು ಪಡಿಬೇಕು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯವರು ಬರತಕ್ಕಂಥ ಮೋಕ್ಷವನ್ನು ಪಡೆಯೋಗೋಸ್ಕರ ಸದ್ಗುರುವರ ಸೇವೆಯನ್ನು ಮಾಡಿ ಸಾಧನ ಚತುರ್ವಟಿ ಸಂಪನ್ನತೆ ಉಳ್ಳಂಥವರಾಗಿ ಅವ್ರ ದಿವ್ಯ ಕೃಪಾಶ್ವರ. ಸಾಧನ ಚತುರ್ವಟಿ ಸಂಪನ್ನತೆ ಅಂದ್ರೆ 4 ಸಾಧನೆಗಳು ಮಾಡಿಕೊಂಡು ಅಲ್ಲಿ ವಿವೇಕ ಅಂದ್ರೆ ಸನ್ಯಾಸ ಖಾತೆ ಬರಬೇಕಾದ್ರೆ ಅಥವಾ ಗುರುಗಳ ಮಂತ್ರಕಾರ ಸಂಸಾರಿಕರ ಇರಲಿ, ಗುರುಗಳಿಂದ ದೀಕ್ಷಾ ಪಡ್ಕೊಂಡು ಮೋಕ್ಷ ಪಡಿಬೇಕಂದ್ರೆ ಚತುರ್ವಟಿ ಸಂಪನ್ನಾಗಿರಬೇಕು. ಸಾಧನ ಚತುರ್ವಟಿ ಅಂದ್ರೆ ಶಮ ಮೊದಲೇನು ವಿವೇಕ ಅಂದ್ರೆ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿತಕ್ಕಂಥದ್ದಕ್ಕೆ ಅಂತಾರೆ ವಿವೇಕ ಅಂತಾರೆ. ವಿವೇಕ ಅಂದ್ರೆ ತಾನು ಆತ್ಮ ದೇಹದಲ್ಲಿ ವಾಸ ಮಾಡಿರ್ತಕ್ಕಂಥ ತಾನು ಆತ್ಮ ತನಗೆ ಸಂಬಂಧ ನೋಡ್ತಕ್ಕಂಥದ್ದು ಕಾಣ್ತಲ್ಲ. ಹೀಗೆ ಒಳಗೆ ಉಂಡಿರ್ತಾವ, ಮೇಲ್ಭಾಗ ಡಬ್ಬಿ ಇರ್ತದೆ. ಒಳಗೆ ಆತ್ಮ ಇದ್ದಾನೆ, ಇದು ಮೇಲ್ಭಾಗ ಇದು ಉಂಡಿ ಡಬ್ಬಿದಾಗ ದೇಹದ. ಇಲ್ಲಿ ಒಳಗಿರ್ತಕ್ಕಂಥ ಆತ್ಮ ಯಾವ ಕಾಲಕ್ಕೂ ಉಂಡಿ ಯಾವ ಕಾಲಕ್ಕೂ ಡಬ್ಬೆಲ್ಲ. ಉಂಡಿನ ಒಂದು ವೇಳೆ ಡಬ್ಬಿ ಆಗಿತ್ತಂದ್ರೆ ಡಬ್ಬಿನ ಒಂದು ವೇಳೆ ಉಂಡಿ ಆಗಿತ್ತಂದ್ರೆ ಉಂಡಿ ಬಿಟ್ಟು ಡಬ್ಬಿನ ತಿಂತಿದ್ದಾರೆ ರೀ. ತಿಂತಾರೆ ಒಬ್ಬರು ತಿಂದಾರೆ ರೀ, ಉಂಡಿ ಬಿಟ್ಟು ಡಬ್ಬಿ ತಿಂದವ್ರು ಬರ್ರಿ. ಇವತ್ತು ಉಂಡೆ ಆದ ನಂತರ ಈಗ ಮೊನ್ನೊಬ್ಬರು ಪೇಣಿ ತಂದರು ಧಾರವಾಡದು ಶುರು ಮಾಡ್ತಾರೆ ರೀ. ಧಾರವಾಡ ಮೇಲ್ಭಾಗ ಚಿತ್ರ ತೆಗೆದು ಅವೆಲ್ಲ ಕೆಲವೊಂದು ಇದು ಬೇರೆ ತಂದರು, ಮೈನಾಪುರ ಬೇರೆ ಮೇಲ್ಭಾಗ ಹಸಿರು ಚಿತ್ರ ಮಾಡಿ ಮಜಾ ಇರ್ತದೆ. ಅದನ್ನು ಅದರೊಳಗೆ ಎಲ್ಲ ಪೇಡೆ ಕೊಟ್ಟಿದ್ದಾರೆ. ಅಷ್ಟು ಚಿತ್ರ ಸಮೇತ ಭಾರಿ ಚಲೋ ಇತ್ತು. ಎಲ್ಲ ಕಾಳಜಿ ತಂದಿರು, ಎಲ್ಲ ತಂದಿರು. ಒಳಗಿನ ಪೇಡೆ ತಕ್ಕೊಂಡ ನಂತರ ಆ ರಟ್ಟಿನ ಪೆಟ್ಟಿಗೆ ಏನು ಮಾಡಿದ್ರೆ ರೀ, ಆ ಮಾತು ಇಟ್ರೆ ಏನಿದೆ ಸಾವಕಾಶ ಇಟ್ರು ಏನು ಮಾಡ್ತಾರೆ, ಕೈ ಹಿಡಿದವ್ರು ಹಾರಿಸಿ ಹೋಗ್ಬಿಡ್ತಾರಲ್ಲ. ಹಾಗೆ ಇದು ಕೂಡ ದೇಹ ಅಂದರೆ ಒಳಗಿನ ಆತ್ಮ ಅಕಸ್ಮಾತ್ ಸರಿದು ಬಾಜು ಸರಿದು ಬಿಟ್ರೆ ಹೋಗಿಬಿಟ್ರೆ ಸಾಕು. ಇದನ್ನು ಏನು ಮಾಡ್ತಾರೆ, ಅಗ್ನಿ ಒಳಗಿರೋ ಒಯ್ತಾರೊಂದು, ಮಣ್ಣೊಳಗಿರೋ ಒಯ್ತಾರೊಂದು, ನೀರಿನೊಳಗಿರೋ ಒಯ್ತಾರೊಂದು. ಈ ದೇಹ ಅಂತಕ್ಕಂಥದ್ದು ಏನಂದರೆ ನಾಶವಂತದ, ಒಳಗಿರ್ತಕ್ಕಂಥ ಆತ್ಮ ಶಾಶ್ವತದ. ಅದಕ್ಕಿಲ್ಲಿ ಸಾಧನ ಚತುರ್ವಟಿ ಸಂಪನ್ನತೆ ಅಂತ ಹೇಳುವಾಗ ಮೊದಲೇ ಇರತಕ್ಕಂಥದ್ದು ವಿವೇಕ ಅಂತ. ಇದರ ಹೆಸರೇನು ವಿವೇಕ ಅಂತ. ಆಮೇಲೆ ಇದು ತಾನು ಆತ್ಮ, ಈ ದೇಹ ಅನಾತ್ಮ. ಆತ್ಮ ತಾನು ಆತ್ಮ ಇದ್ದಾನ, ದೇಹ ಅನಾತ್ಮ. ಆ ದೇಹ ಯಾವ ಕಾರಣಕ್ಕೂ ಏನಲ್ಲ, ಆತ್ಮ ಅಲ್ಲ. ಆಮೇಲೆ ವೈರಾಗ್ಯ ಅಂತ. ವೈರಾಗ್ಯ ಅಂದ್ರೆ ಇಹ ಪರದ ಭೋಗ ಭಾಗ್ಯಾದಿಗಳು ಮಿಥ್ಯ ಬರುತ್ತೆ. ಇಹ ಅಂದ್ರೆ ಏನು,
ಇಹ ಅಂದ್ರೆ ಇಹಲೋಕ, ಈ ಲೋಕದಲ್ಲ, ಈ ಲೋಕಕ್ಕೆ ಇಹಲೋಕ ಅಂತಾರೆ. ಪರಲೋಕ ಅಂದ್ರೆ ಸ್ವರ್ಗಾದಿಗಳು. ದೇವರ ದೇಹ ತ್ಯಾಗ ಆದಂಥದ್ದು ತಾವು ಮಾಡಿರ್ತಕ್ಕಂಥ ಪುಣ್ಯವನ್ನು ಯಜ್ಞಾಗಾದಿಗಳು ಮಾಡ್ತಾರೆ. ಇದ್ದಾಗ ಯಜ್ಞಾಗಾದಿಗಳನ್ನು ಮಾಡ್ತಾ ಮಾಡ್ತಾ ಅಲ್ಲೆಲ್ಲ ಯಜ್ಞದಲ್ಲಿ ತುಪ್ಪ ಹಾಕಿರ್ತಾರೆ, ಎಳ್ಳು ಹಾಕಿರ್ತಾರೆ, ಹೀಗೆ ಬೇರೆ ಬೇರೆ ವಸ್ತುಗಳು, ಕೊಬ್ಬರಿ ಹಾಕಿರ್ತಾರೆ. ಆಮೇಲೆ ಅದಕ್ಕೆ ಇರ್ತಕ್ಕಂಥ ಇನ್ನೂ ಬೇರೆ ಯಾವ ಪಂಚ ಪ್ರಕಾರದ ಕಾಷ್ಟಗಳನ್ನು, ಬಿಲ್ಲುಪತ್ರೆ ಕಾಷ್ಟ ಹಾಕಿರ್ತಾರೆ, ಶ್ರೀಗಂಧ ಹಾಕಿರ್ತಾರೆ, ಆಮೇಲೆ ಅರಳಿ ಗಿಡದ ಕಟ್ಟಿಗೆಯನ್ನು ಹಾಕಿರ್ತಾರೆ, ಆಮೇಲೆ ಆಲದ ಕಟ್ಟಿಗೆಯನ್ನು ಹಾಕಿರ್ತಾರೆ. ಈಗ ಪ್ರಕಾರದ ಕಾಷ್ಟಗಳನ್ನು ಕೂಡ ಹಾಕಿ ಯಜ್ಞ ಮಾಡ್ತಾರೆ. ಆಗ ಮಾಡಿದ ನಂತರ ಮಾಡುವಾಗ ಎಲ್ಲವನ್ನು ಅಗ್ನಿಯೊಳಗೆ ಹಾಕಿದ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದೆ, ಎಲ್ಲ ನಾಶ ಅದು. ಆದ್ರೆ ಅದನ್ನೆಲ್ಲ ನಾಶ ಆದಲ್ಲ, ಮಂತ್ರವನ್ನು ಹೇಳಿ ಯಜ್ಞ ಮಾಡ್ತಾರೆ ನೋಡ್ರಿ, ಅದರಿಂದ ಒಂದು ಪುಣ್ಯ ಪ್ರಾಪ್ತಿ ಆಗ್ತದೆ. ಆ ಪುಣ್ಯ ಹೆಸರು ಅಪೂರ್ವ ಅಂತಾರೆ. ಆ ಪುಣ್ಯ ಹೆಸರೇನು ರೀ? ಯಜ್ಞದಿಂದ ಪ್ರಾಪ್ತ ಆಗತಕ್ಕಂಥ ಪುಣ್ಯಕ್ಕೆ ಅಪೂರ್ವ ಅಂತ ಹೆಸರು. ಅಪೂರ್ವ ಅಂದ್ರೇನು? ಅಪೂರ್ವ ಅಂದ್ರೆ ಆ ಪುಣ್ಯ ಮೊದಲು ಇರಲಿಲ್ಲ, ಈಗ ಆ ಪುಣ್ಯ ಪ್ರಾರಂಭ ಆಯಿತು. ಆ ಪುಣ್ಯಕ್ಕೆ ಅಪೂರ್ವ ಅಂತ ಯಜ್ಞ ಮಾಡಿದ ನಂತರ ಪ್ರಾರಂಭ ಆಯಿತು. ಆ ಪುಣ್ಯದ ಫಲ ಏನಾಗ್ತಂದ್ರೆ ದೇಹ ತ್ಯಾಗ ಅಂತ ಆದ ನಂತರದಲ್ಲಿ ಅದೇ ಇವನಿಗೆ ವಾಹನ ರೂಪ ತೆಗೆದುಕೊಂಡು ಹೋಗ್ತಕ್ಕಂಥ ಆಗ್ತದೆ. ವಾಹನದಂತೆ ಎಲ್ಲಿ ಹೋಗ್ತದೆ ರೀ? ತಾನು ಯಾವ ಲೋಕವನ್ನು ಬಯಸ್ತಿರ್ತಾನಲ್ಲ ಆ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ. ಅದಕ್ಕೆ ಮನುಷ್ಯ ಪುಣ್ಯ ಮಾಡಬೇಕು, ಪುಣ್ಯ ಸಂಗ್ರಹ ಅವಶ್ಯವಾಗಿ ಮಾಡಬೇಕು. ನಂತರ ಹೀಗೆ ಅವನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗ್ತದೆ. ಪರಲೋಕಕ್ಕೆ ಹೋದರೂ ಕೂಡ ಪರಲೋಕದ ಎಲ್ಲಿ ಪರ್ಯಂತ ಇರ್ತಾನೆ? ಆ ಪುಣ್ಯ ಇರೋ ಪರ್ಯಂತ. ಪುಣ್ಯ ಮುಗಿತಂದ್ರೆ, ಪುಣ್ಯ ತೀರಿದ ನಂತರ ಏನಂತಂದ್ರೆ ಅಲ್ಲಿಂದ ಮತ್ತೆ ಮರಳಿ ಇಲ್ಲಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಅಂತಂದ್ರೆ ಮತ್ತೆ ಮರ್ತ್ಯಲೋಕಂ ಅಂದರೆ ಈ ಭೂಮಿಗೆ ಮೃತ್ಯುಲೋಕಕ್ಕೆ. ಮರ್ತ್ಯಲೋಕ ಅಂದರೆ ಏನು? ಇಲ್ಲಿ ಜನಿಸಿದವರು ಶಾಶ್ವತಲ್ಲಿ ಬರೋದು, ದೇಹ ತ್ಯಾಗ ಆಗ್ತದೆ, ನಾಶ ಆಗ್ತದೆ. ಇಲ್ಲಿ ಪುನಃ ಬರಬೇಕು, ಜನಿಸಿ ಬರೋದು. ಅದಕ್ಕೆ ಇಹಲೋಕ ಮತ್ತು ಪರಲೋಕ ಅಂತೇಳಿ ಈ ಲೋಕಗಳಿಗೆ. ಅದಕ್ಕೆ ಇಹಲೋಕರಲ್ಲಿ ಪರಲೋಕರಲ್ಲಿ ಇಲ್ಲಿರ್ತಕ್ಕಂಥ ಭೋಗಭಾಗ್ಯಾದಿಗಳಾಗಲಿ ಅಥವಾ ಪರಲೋಕದ ಭೋಗಭಾಗ್ಯಾದಿಗಳಲ್ಲಿ ಎರಡೂ ಕೂಡ ಮಿಥ್ಯವ, ಸತ್ಯ ಅಲ್ಲ, ಎರಡು ಮಿಥ್ಯವ ಅಂತಕೊಂಡು ಹೇಳಿ ಕಾಕ ವಿಷ್ಟ ಸದೃಶ್ಯ, ಕಾಗೆ ಮಲಿನದಂತೆ, ಕಾಗೆ ವಮನದಂತೆ ತಿಳ್ಕೊಂಡು ಇದೇ ಮಾಡ್ಕ್ರೆ ಇದು ತ್ಯಜಿಸ್ಬೇಕಂತ ವೈರಾಗ್ಯ ಅಂತ. ವ್ಯಾಪಾರದ ಭೋಗ ಭಾಗ್ಯಾದಿಗಳಲ್ಲಿ ವೈರಾಗ್ಯಗಳಂತವನಾಗಿರಬೇಕು. ಅಂದರೆ ವೈರಾಗ್ಯದಲ್ಲಿ ಕೂಡ ಬೇರೆ ಬೇರೆ ಭಾಳಷ್ಟು ಬೇರೆ ಬೇರೆ ಬರ್ತಾವೆ. ಎಲ್ಲ ವೈರಾಗ್ಯದಲ್ಲಿ ಜ್ಞಾನ ವೈರಾಗ್ಯ ಅಂತಕ್ಕಂಥದ್ದು ಅದು ಸರ್ವಶ್ರೇಷ್ಠ. ಮನುಷ್ಯನಿಗೆ ಏನು ಬೇಕಾದ್ರೆ ಜ್ಞಾನ ವೈರಾಗ್ಯ ಬೇಕು. ಆಮೇಲೆ ವಿವೇಕ, ವೈರಾಗ್ಯ, ಶಮಾದಿ ಷಟ್ಕ ಸಂಪತ್ತಿ. ವಿವೇಕ ಅನ್ನೋದೊಂದಾಯಿತು, ವೈರಾಗ್ಯ ಅನ್ನೋದು ಎರಡನೇದು, ಶಮಾದಿ ಷಟ್ಕ ಸಂಪತ್ತಿ ಅಂತ ಹೇಳುವಾಗ ಶಮ ಅಂದ್ರೆ ಮನೋನಿಗ್ರಹ. ಶಮ ಅಂದ್ರೆ ಏನು ರೀ? ಮನೋನಿಗ್ರಹ ಅಂದ್ರೆ ನಮ್ಮ ವಿಷಯಗಳ ತೋದ್ಕಂತ ನಮ್ಮ ಮನಸ್ಸನ್ನು ತಡೆದು ನಿಲ್ಲಿಸ್ತಕ್ಕಂಥ ಅದಕ್ಕೆ ಏನಂತಾರೆ ಅಂದ್ರೆ ಶಮ ಅಂತಾರೆ. ಅದೇ ಹೆಸರು ಸಮೀಪದಾಗ ಇರೋದ್ರಿಂದ ಶಮೇ ಶಾಮ್ಯತಿ ಪಾಪಂ. ಶಮಿ ವೃಕ್ಷ ಅಂದ್ರೆ ಬನ್ನಿ ವೃಕ್ಷ ಅಂತಲ್ಲ, ಅದು ಶಮ ಅಂತಕ್ಕಂಥ ಶಬ್ದ ಸಮೀಪ ಇರುವ ಮೂಲಕವಾಗಿ ಶಮಿಯು ಪಾಪವನ್ನು ಕಳೆಯುತ್ತಾಳೆ. ಶಮಿ ವೃಕ್ಷ ಏನು ಮಾಡುತ್ತೆ? ಪಾಪವನ್ನು ಕಳಿತಕ್ಕಂಥ ಆಗ್ತದೆ. ಅದು ಶಮೇ ಶಾಮ್ಯತಿ ಪಾಪಂ. ಅದಂತೆ ಮನೋನಿಗ್ರಹ ಅಂತಕ್ಕಂಥ ಇರ್ತದೆ. ಮನಸ್ಸನ್ನು ನಿಗ್ರಹ ಮಾಡಲ್ಪಟ್ಟಂಥವರು ಎಲ್ಲ ವಿಷಯಾದಿಗಳ ತ್ಯಾಗ ಮಾಡಿ ತಪಸ್ಸು ಮಾಡಲಿಕ್ಕೂ ಸಾಧ್ಯ ಆಗ್ತದೆ, ಏನೆಲ್ಲ ಪಡೀಲಿಕ್ಕೂ ಸಾಧ್ಯ ಆಗ್ತದೆ. ಶುದ್ಧಾಂತಕರಣಕ್ಕೆ ಲಭ್ಯವಾಗಿ ಅಂತಃಕರಣ ಶುದ್ಧಿಗೆ ಕಾರಣ ಆಗ್ತಕ್ಕಂಥದ್ದು. ಯಾರು ಶುದ್ಧಾಂತಕರಣ ಉಳ್ಳಂಥವ್ರು ಜ್ಞಾನ ಪ್ರಾಪ್ತಿ ಆಗ್ತದೆ, ಜ್ಞಾನ ದ್ವಾರ ಮೋಕ್ಷಕ್ಕೆ ಅನುಕೂಲ ಆಗ್ತದೆ. ಆಗೋಸ್ಕರವಾಗಿ ಮನೋನಿಗ್ರಹ ಅಂತಕ್ಕಂಥ ಬೇಕು. ಮನೋನಿಗ್ರಹಕ್ಕೆ ಅಂತಾರೆ ಶಮ ಅಂತಾರೆ. ಇನ್ನು ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂತಂದ್ರೆ ಇಲ್ಲಿ ಯಾವ ವಾಕ್ ಪಾಣಿ ಪಾದ ಪಾಯಿ ಉಪಸ್ಥ ಅಂತ ಹೇಳ್ತಕ್ಕಂಥ ಕೂಡ ಬರ್ತಾವೆ. ಇಂದ್ರಿಯ ನಿಗ್ರಹ ಅಂತ ಹೇಳುವಾಗ ನೇತ್ರ ಶ್ರೋತ್ರ ಜೀವ್ಯ ಗ್ರಹಣ ತುಕ್ಕದ ಜ್ಞಾನೇಂದ್ರಿಯಗಳು ನಮ್ಮ ನೇತ್ರದ ಇವೆಲ್ಲ ಇಂದ್ರಿಯ ಇರ್ತಾರೆ. ನೇತ್ರ ನಮ್ಮ ಕಣ್ಣುಗಳು, ನೇತ್ರ ಶ್ರೋತ್ರ ಕಿವಿಗಳು, ಜೀವ್ಯ ಅಂದ್ರೆ ನಾಲಿಗೆ, ಗ್ರಹಣ ಅಂದರೆ ನಾಸಿಕೆ ಮೂಗು, ಜೀವ್ಯ ಅಂದರೆ ನಾಲಿಗೆ. ನೇತ್ರ ಶ್ರೋತ್ರ ಜೀವ್ಯ ಗ್ರಹಣ ತೊಕ್ಕು ಅಂದರೆ ತೊಗೇಂದ್ರಿ, ಇವಷ್ಟು ಕೂಡ ಜ್ಞಾನೇಂದ್ರಿಯಗಳು ಅಂತಾರೆ. ಇವು ವಿಷಯಗಳ ತೋದ್ಕೊಂತ ಹೋಗ್ತಾಯಿದ್ದು, ವಿಷಯಗಳ ಕಡೆ ಹೋದ್ಕೊಂತ. ನೇತ್ರ ಒಂದು ಯಾವುದೋ ಒಂದು ರೂಪ ಕಂಡ್ರೆ ರೂಪದ ಕಡೆ ಹೋಗಿಬಿಡ್ತದೆ. ಆಮೇಲೆ ಕಿವಿ ಶಬ್ದ ಕೇಳಿದ್ರೆ ಇರೋ ಸಂಗೀತ ಚಲೋ ಸಂಗೀತ ಅದು ಆ ಕಡೆ ಲಕ್ಷ ಹೋಗ್ಬಿಡ್ತದೆ ಅಂತ. ರಸನೇಂದ್ರೆ ಯಾವುದೋ ಅದೇ ಹೋತಂದ್ರೆ ಯಾವ ಹುಡುಗರು ಹೀಗೆ ಮಾಡಿದ್ರೆ ಅಂದರೆ ಹುಣಸೆ ಹಣ್ಣು ಇತ್ತಂದ್ರೆ ಹುಣಸೆ ಹಣ್ಣು ಹಿಡಿದ್ರೆ ಅಂತಾರೆ
ಬಾಯಿ ನೀರು ಬರ್ತಾವೆ, ಅದು ಬಾಯಿ ಒಳಗೆ ಇರ್ತದೆ, ನಾಲಿಗೆ ಹೊರಗೆ ಹೋದಿಲ್ಲ, ಆದರೂ ಅದು ಕೆಲಸ ಮಾಡ್ತದೆ. ಹೀಗೆ ಏನು ಮಾಡ್ತಾವೆ, ಒಂದೊಂದು ವಿಷಯಗಳಿಗೋಸ್ಕರವಾಗಿ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಅದರಿಂದ ವಿಷಯಗಳು ಹೋದಿರ್ತಕ್ಕಂಥ ಇರ್ತದೆ ಒಳ್ಳೆಯದು, ನಿರ್ವಿಷಯವಾಗಿರ್ತಕ್ಕಂಥದ್ದು. ನಿರ್ವಿಷಯ ಮನಃ ಕೊರತು, ನಿರ್ವಿಷಯವಾಗಿರ್ತಕ್ಕಂಥದ್ದನ್ನು ಮನಸ್ಸನ್ನು ನಿರ್ವಿಷಯವಾಗಿ ಮಾಡಿಕೋ. ಅದರಿಂದ ಹೇಳ್ತಾರೆ ಶಮ ದಮ ಅಂದರೆ ಇಂದ್ರಿಯ ನಿಗ್ರಹ. ನಮ್ಮ ಪಾದಗಳು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕ್ರಿ. ಗುರುಗಳ ಮಠಕ್ಕೆ ಬರಬೇಕು, ಶರಿ ಅಂಗಡಿ ಹೋಗ್ಬೇಕ್ರಿ. ಜಗಳ ಮಾಡಿದ್ರೆ ಹೋಗ್ಬೇಕು, ಹಣ್ಣಿನ ಅಂಗಡಿ ಹೋಗಲಿ, ಹೂವಿನ ಅಂಗಡಿ ಹೋಗಲಿ, ಕಾಯಿಪಲ್ಯ ಅಂಗಡಿ ಹೋಗಲಿ, ಜೋಳ ಕಾಳು ಮಾಡ್ತಾರೆ ಅಲ್ಲಿ ಹೋಗಲಿ, ಆದರೆ ಬೇರೆ ಕಡೆ ಹೋಗ್ಬಾರ್ದು. ಅದರಂತೆ ನಮ್ಮ ವಸ್ತುಗಳು ನಮ್ಮ ಕೈಗಳಿಂದ ದೇವರ ಪೂಜೆ ಆಗಲಿ, ಗುರುಗಳ ಪೂಜೆ ಆಗಲಿ, ತಾಯಿ ತಂದೆ ಪೂಜೆ ಆಗಲಿ, ಯಜ್ಞಾಗಾದಿಗಳು ಮಾಡಲಿ, ಗ್ರಂಥಗಳ ಅಧ್ಯಯನ ಮಾಡಲಿ, ಎಲ್ಲ ಮಾಡಲಿ. ಆದರೆ ಕೈ ಇನ್ನೊಬ್ಬರು ಬಡಿಯೋಗೋಸ್ಕರವಾಗಿ ಕೆಟ್ಟ ಕಾರ್ಯಕ್ಕೆ ಹೋಗಬಾರ್ದು. ಇದರಂತೆಲ್ಲ ಕೂಡ ಅಷ್ಟು ಕೇಳಬೇಕಾದ್ದನ್ನು ಕೇಳಬೇಕು, ಹೇಳಬೇಕಾದ್ದನ್ನು ಹೇಳಬೇಕು, ಬೇರೆ ಹೇಳಬಾರ್ದು. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಹೋಗಬಾರ್ದು ಸ್ಥಾನಕ್ಕೆ ಹೋಗಬಾರ್ದು. ನಾಲಿಗೆ ಮಾತನಾಡ್ತಕ್ಕಂಥದ್ದನ್ನು ಮಾತನಾಡಬೇಕು, ಮಾತನಾಡದಿರ್ತಕ್ಕಂಥದ್ದನ್ನು ಮಾತನಾಡಬಾರ್ದು. ಆಮೇಲೆ ನಾಲಿಗೆ ಮತ್ತು ಹಲ್ಲಿಗೆ ಸ್ವಲ್ಪ ಜಗಳ ಆಗ್ತದೆ. ನಾಲಿಗೆ ಹಲ್ಲು ಹಿಡಿದತ್ತ, ನಾಲಿಗೆ ನೀನು ಸ್ವಲ್ಪ ಬಿಗಿ ಹಿಡಿದು ಮಾತನಾಡ್ತವ ಅಂತ ಹೇಳಿ. ಆಮೇಲೆ ಏನು ಬಿಗಿ ಹಿಡಿದು ಮಾತಾಡೋದಪ್ಪ. ಅದೇ ನೋಡು, ನಾವು 32 ಮಂದಿ, ನೀ ಒಬ್ಬನ. 32 ಮಂದಿ ಕೈಯೊಳಗೆ ಸಿಕ್ಕರೆ ನಿನ್ನ ಗತಿ ಅನ್ನೋ ಒಂದು ಸ್ವಲ್ಪ ವಿಚಾರ ಮಾಡು, ನೋಡ್ಕೊಂಡು ಮಾತಾಡ್ತವ ಅಂತ. ಅದು ಹಲ್ಲು ಅಂತಾರೆ, ನಾಲಿಗೆ ಅಂತ್ರಿ. ನಾವು ಒಬ್ಬನೇ ಖರೆ, ನನ್ನ ಬಲ ಭಾಳ ದೊಡ್ಡದ. ನೀವು 10 ಮಾತಲ್ಲ, ಯಾರ್ಯಾರು ಪೇಸ್ ಆಗಿರೇ, ಯಾರ್ಯಾರು ರಾಷ್ಟ್ರಪತಿಗೆ, ಯಾರ್ಯಾರೇ ಒಂದು ವೇಳೆ ಏನಾರು ಅಂದುಬಿಟ್ನಿ ಅಂದ್ರೆ ನೀವು ವಿಮಾನ ಏರಿಸಿ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ 32 ಮಂದಿನ ನಿಮ್ಮನ್ನು ಬೇರೆ ಲೋಕಕ್ಕೆ ಕಳಿಸಿಬಿಡ್ತಾರೆ. ಏನು ತಿಳ್ಕೊಂಡ್ರೆ ನಾವು ಒಬ್ಬನೇ ಅಂದ್ರೆ ಯಾರು ಅವು ಕತ್ತರಿಸೇ ಬಿಡ್ತಾವೆ ಅಂತ ಹೇಳಿದ್ರಿ. ಅವ್ರಿಗೆ ಕತ್ತರಿಸೋದಲ್ಲ, ನೀವು ಒಬ್ಬರು ಉಳಿಯಲ್ದಾಗ ಕಳಿಸ್ಬಿಡ್ತದೆ. ನಾಲಿಗೆ ಅಂದ್ರೆ ಅಷ್ಟು ಕೆಟ್ಟದ್ದು. ಅದಕ್ಕೆ ನಾಲಿಗೆಯನ್ನು ಗೆದ್ದವನು ನಾಡೆಲ್ಲವನು ಗೆಲ್ಲುವನು, ನಾಲಿಗೆಯನ್ನು ಗೆಲ್ಲದವನು ನಾಡೆಲ್ಲವನು ಗೆಲ್ಲಲಿಕ್ಕೆ ಆಗೋದಿಲ್ಲ. ನಾಡು ಅಂತಕ್ಕಂಥಲ್ಲ, ನಾಲಿಗೆ ಅಂತಕ್ಕಂಥ ಅದು ಕೂಡ ಜೀವ ಚಾಪಲ್ಯ ಅಂತಾರೆ. ಅದನ್ನು ನೋಡ್ಕೊಂಡಿರ್ತಕ್ಕಂಥ ಕೂಡ ಭಾಳ ಮಹತ್ವ ಇರ್ತದೆ. ಆಮೇಲೆ ನೇತ್ರ ಶಿರೋತ್ರ ಜೀವ ಗ್ರಾಣ ತೊಕ್ಕು ಏನಲ್ಲ, ಇವೆಲ್ಲ ಇಂದ್ರಿಯಗಳು ಒಂದೊಂದು ಹೋಗ್ತಿರ್ತವೆ. ಒಂದೊಂದು ಇಂದ್ರಿಯಗಳಿಂದ ಒಬ್ಬೊಬ್ಬ ಮನುಷ್ಯ ಒಂದೊಂದು ಪ್ರಾಣಿ ನಾಶ ಆಗ್ತವೆ. 5 ಇಂದ್ರಿಯಗಳಿದ್ರೆ ಹೇಗೆ ಉಳಿಯಲಿಕ್ಕೆ ಸಾಧ್ಯ ಆಗ್ತದಪ್ಪ? ಉಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇಂದ್ರಿಯಗಳನ್ನು ಜಯಿಸುವಂಥವನಾಗುವುದು ಕೂಡ ಹೇಳ್ತಾರೆ. ಆಮೇಲೆ ಇಂದ್ರಿಯ ದಮ, ವಿವೇಕ, ವೈರಾಗ್ಯ, ಶಮಾದಿ ಷಟ್ ಸಂಪತ್ತಿ ಅಂತ ಹೇಳುವಾಗ ಶಮ ದಮ ಉಪರತಿ. ಉಪರತಿ ಅಂದ್ರೆ ಇನ್ನೇನು ಬೇಕಂದ್ರೆ ರತಿ ಅಂದ್ರೆ ಕುಡಿಬೇಕಿತ್ತು. ಉಪರತಿ ಅಂದ್ರೆ ನಾನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಲ್ಲಿ ಲಕ್ಷ್ಯ ಅಲ್ಲಿರ್ಬೇಕು. ಯಾವಾಗಲೂ ನನ್ನ ಯಥಾರ್ಥ ಸ್ವರೂಪ ಪರಬ್ರಹ್ಮ ಸ್ವರೂಪದ. ಈ ದೇಹಾದಿಗಳು ನನ್ನ ಸಂಬಂಧ ಇಲ್ಲ. ನನ್ನ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳೆಲ್ಲಕ್ಕೂ ಸಾಕ್ಷಿ ಇರ್ತಕ್ಕಂಥ ಸಾಕ್ಷಿ ಚೇತ ಶಿವ ಕೇವಲ ಅಹಮದ್. ಕೆಲವು ಸಾಕ್ಷಿ ಇರ್ತಕ್ಕಂಥ ಚೇತನ ಸ್ವರೂಪ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅಂದ್ಕೊಂಡು ತಿಳಿಬೇಕು. ಇವೆಲ್ಲ ಮಿಥ್ಯಿದ್ದಾವ ಅಂತ. ಈಗ ಈ ದಾರಿಗಳು ಸಾಗಬೇಕು. ಇಲ್ಲಿ ಬರ್ತದೆ ರೀ ವಿವೇಕ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿ ಅಂತ ಹೇಳುವ ಶಮ ದಮ ಉಪರತಿ ತಿತಿಕ್ಷ ಅಂದ್ರೆ ಸ್ಥಿತಿಕ್ಷಸ್ವ ಭಾರತ. ಹೇ ಅರ್ಜುನ, ತಿತಿಕ್ಷ ಇರಲಿ. ತಿತಿಕ್ಷ ಅಂದರೆ ಈ ನೀವು ಶಾಸ್ತ್ರ ಕೂತಿರ್ತೀರಿ, ಒಬ್ಬರಿಗೆ ಭಾಳ ತಲೆ ಸುಲಿಯೋದು, ಭಾಳ ತಲೆನೋವು ಭಾಳ ಇರ್ತದೆ. ಆದರೂ ಹಾಗೆ ಕೂತ್ಕೊಂಡು ಕೇಳ್ತಿರು. ಆ ಕಡೆ ಲಕ್ಷ್ಯ ಕೊಡೋದೆ ಮತ್ತು ಅಧ್ಯಾತ್ಮ ಕಡೆ ಲಕ್ಷ್ಯ ಇರೋದು. ಆಮೇಲೆ ಇನ್ನೊಂದು ಏನೋ ಬರ್ತದೆ, ಮತ್ತೇನು ಇಲ್ಲಿ ಎದ್ದು ಹೋದ್ಕಂತ ಬರ್ತದೆ, ಅಥವಾ ಏನೋ ಜ್ವರನ ಬಂದುಬಿಡ್ತಾವೆ, ಮತ್ತೇನು ಆಗ್ತದೆ. ಅದು ಏನಿದ್ರು ಕೂಡ ಹೇಗಿದ್ದರೂ ದೇಹ ಒಂದು ದಿವಸ ನಾಶ ಆಗ್ತಕ್ಕಂಥದ್ದು ಇರ್ತದೆ. ಅದನ್ನೆಲ್ಲ ಕೊಡೋದು ನಮ್ಮ ಉದ್ಧಾರಗೋಸ್ಕರವಾಗಿ ಏನು ಬಂದರೂ ತಡಿಬೇಕು, ತಡ್ಕೊಂಡು ಅಧ್ಯಾತ್ಮನ ಶ್ರವಣ ಮಾಡ್ತಕ್ಕಂಥ ಇರ್ತಲ್ಲ, ಅದಕ್ಕೆ ತಿತಿಕ್ಷ ಅಂತ. ತಡಿಬೇಕು, ತಿತಿಕ್ಷ. ಆಮೇಲೆ
ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಅನ್ನುವಾಗ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ. ಶ್ರದ್ಧಾ ಅಂದ್ರೆ ಸಂಪೂರ್ಣ ಶ್ರದ್ಧಾ ಭಕ್ತಿ ಇರ್ಬೇಕು. ಸಂಪೂರ್ಣ ಶ್ರದ್ಧಾ ಭಕ್ತಿ. ಶ್ರದ್ಧಾ ಅಂದ್ರೆ ಚಿಕ್ಕ ಮಕ್ಳು ಇರ್ತಾರೆ ನೋಡ್ರಿ, ಅವರೆಷ್ಟು ಗಟ್ಟಿಯಾಗಿ ನಂಬ್ತಾರೆ. ಮೊಮ್ಮಕ್ಕಳು ಭಾಳ ಹೇಳ್ತಿರ್ತಾರೆ. ಒಂದು ಸಲ ಲಗ್ನ ಆದ್ರೆ ಹೀಗಾಗೋದು. ಮೊಮ್ಮಕ್ಕಳು ಇರ್ತಾರೆ, ಅವ್ರ ಪತ್ನಿ ಹೇಳ್ತಾರೆ, ನೋಡಿರಿ ಮೊಮ್ಮಕ್ಕಳು ಹೇಳತ್ತೇವ, ಏನು ಮಾಡಿ ಸಮಾಧಾನ ಮಾಡಿರಿ. ಏನು ಮಾಡೋದು? ಆ ಕಂಬಳಿ ಹೊತ್ಕೋರಿ, ಕಂಬಳಿ ಹೊತ್ಕೊಂಡು ಮೂಲ್ಯಾಗ ಕೂಡ್ರಿ, ಅಂಬೆಗಾಲ ಹಚ್ಚಿ ನಡೀರಿ. ಅಲ್ಲಿ ಹಂಗೆ ಹೊರ್ರು ಮಾಡಿ ಜೋರಾಗಿ ಅಂತ ಹೇಳಿದ್ರಿ. ಅದು ನೋಡಲ್ಲಿ ನೋಡ ಮೂಲ್ಯಾಗ ಕರಡಿ ಕೂತತಿ, ನಿನ್ನ ಒಯ್ಯತೈತೆ ಮತ್ತು ಹಿಡ್ಕೊಂಡು ಹೋಗೋ ಸುಮ್ಮನೆ ಅದು ಇರ್ತಿಲ್ಲ. ಏ ಕರಡಿ ಇನ್ನು ಹಿಡ್ಕೊಂಡು ಹೋಯ್ತೀರ ಕರಡಿ ಅದು ಹೇಳಿ ನೋಡೋಣ. ಇರ್ತಕ್ಕಂಥ ಮನುಷ್ಯ ಹೋಗಿ ಸಂಸಾರ ಸತ್ಯ ಅಂದಾಗ ಏನಾಗತ್ತಿಗೆ ಕಂಬಳಿ ಹೊತ್ಕೊಂಡು ಕರೆ ಕರಡಿ ಅಲ್ರಿ, ಕಂಬಳಿ ಹೊತ್ಕೊಂಡು ಕರಡಿ ಯಾವ್ದು ಬಂತು. ಆ ಹುಡುಗ ಅಂಜಿ ಏನಂದ್ರೆ ಕರಡಿ ನಂಬ್ಕೊಂಡು ಬಿಡ್ತೀರಿ, ನಂಬ್ಕೊಂಡು ಅಂಜಿ ಗಪ್ಪ ಕೂತು ನಂಬಿದ. ಅಷ್ಟೇ ಅಲ್ಲ, ಮಕ್ಕಳು ಇಲ್ಲಿ ದೇವರಿದ್ದಾರೆ ಅಂತ ಒಂದು ಸಲ ಹೇಳಿ ಸಂಪೂರ್ಣವಾಗಿ ದೇವರ ಪ್ರತ್ಯಕ್ಷ ಮಾಡ್ಕೊಳ್ತಿರ್ತಾರೆ. ಇಲ್ಲಿ ದೇವರಿರ್ತವ, ಸಾಷ್ಟಾಂಗ ನಮಸ್ಕಾರ ಮಾಡು, ಭಕ್ತಿಯಿಂದ ಪ್ರಾರ್ಥನೆ ಮಾಡು. ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅವಶ್ಯವಾಗಿ ದೇವ್ರ ದರ್ಶನ ಕೊಡ್ತಾರಂದ್ರೆ ಅಲ್ಲಿ ದರ್ಶನ ಮಾಡ್ಕೊಂಡಿರ್ತಾರೆ. ಅಷ್ಟು ಶ್ರದ್ಧಾ ಭಕ್ತಿ ಇರ್ತದೆ ಮಕ್ಕಳಿಗೆ. ದರ್ಶನ ಕೊಟ್ಟೇ ಬಿಡ್ತಾರೆ. ಈ ಸಲ ಈಗಲೇ ಹೇಳಿವಿ, 2 ಸಲ ಅಪ್ಪವ್ರ ಲೀಲೆಗಳು ಹೇಳಿವಿ. ಮಕ್ಕಳ ದರ್ಶನ, ಗುರು ದರ್ಶನ ಪಡ್ಕೊಂಡವ್ರು, ಅಪ್ಪವ್ರ ದರ್ಶನ ಪಡ್ಕೊಂಡವ್ರು. ಅದು ಹೀಗಾಗಿ ಶ್ರದ್ಧಾಭಕ್ತಿ ಅಂತಕ್ಕಂಥ ಕೂಡ ಪಕ್ಕಾ ಬೇಕು. ಅದು ಮತ್ತು ಅಷ್ಟೇ ಅಲ್ಲ, ಮುಂದೆ ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆ ಉಳ್ಳವರಿಗೆ ಜ್ಞಾನ ಕೂಡ ಆಗ್ತದೆ, ಜ್ಞಾನಕ್ಕೂ ಕಾರಣ ಆಗ್ತದೆ. ಶ್ರದ್ಧಾ ಅಂತಕ್ಕಂಥ ಏನು ಹೇಳ್ತಾರೆ, ಮಥನ ಪಾತ್ರೆ ಅಂತ. ಮಥನ ಪಾತ್ರೆ ಅಂದ್ರೆ ಹೆಣ್ಮಕ್ಳು ಕಡಗೋಲು ತೊಗೊಂಡು ಕಡಿತಿರ್ತಾರೆ ಮಣ್ಣಿನ ಒಂದು ಹರಿವೊಳಗೆ. ಈಗ ಮೊಸರು ಕಡಿತಾರಲ್ಲ, ಕಡಿಯುವಾಗ ಈಗ ತಪ್ಪು ಅಕಸ್ಮಾತ್ ಒಂದು ವೇಳೆ ಆ ಕಡಗೋರು ಹೋಗಿ ಹರಿವು ಬಿಡಿತಂದ್ರೆ ಅಲ್ಲಿ ತಕ್ಕಂಥದ್ದು ಏನಂತ ಹೇಳಿ, ಅಲ್ಲಿ ಏನು ಮೊಸರು ಸಿಗ್ತದನೋ, ಏನು ಮಜ್ಜಿಗೆ ಸಿಗ್ತದನೋ, ಏನು ಬೆಣ್ಣೆ ಏನು ಸಿಗ್ತದೆ, ಎಲ್ಲ ಹೋಗಿಬಿಡ್ತದೆ. ಅದರಂತೆ ನಮ್ಮ ಹೃದಯದಲ್ಲಿ ಶ್ರದ್ಧಾ ಅಂತಕ್ಕಂಥದ್ದು ಇತ್ತಂದ್ರೆ ಗುರುಗಳ ಪಾದಾರದಲ್ಲಿ ಗುರುಗಳ ಅನುಗ್ರಹ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಎಲ್ಲ ಏನೆಲ್ಲ ಅನುಕೂಲ ಆಗ್ತದೆ. ನಾವು ಶ್ರದ್ಧಾನ ಕಳ್ಕೊಂಡ್ಬಿಡ್ತು ಗುರುಗಳ ಪಾದದಲ್ಲಿ. ನಮ್ಮ ಶ್ರದ್ಧಾ ಭಕ್ತಿ ಇರಲಿಲ್ಲ ಅಂದ್ರೆ ಅವತ್ತ ನಮ್ಮಲ್ಲಿ ಶ್ರದ್ಧಾ ಇರಲಿಲ್ಲ ಅಂದ್ರೆ ಏನು ಮಾಡೋದು, ವ್ಯರ್ಥ ಆಗ್ತದೆ. ನಮ್ಮ ಭಾವನೆ ಇರ್ತದೆ ನೋಡ್ರಿ, ಆ ಭಾವನೆ ಭಾಳ ಪವಿತ್ರ ಇರ್ತಕ್ಕಂಥ ಭಾವನೆ ಬೇಕು. ಆ ಒಂದು ಭಕ್ತಿ ಭಾವನೆ ಇದ್ರೆ ಅನುಕೂಲ ಆಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಉಳ್ಳವರಿಗೆ ಜ್ಞಾನ ಆಗ್ತದೆ, ಶ್ರದ್ಧಾ ಅವಶ್ಯ ಬೇಕು. ಆಮೇಲೆ ಸಮಾಧಾನ, ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ. ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ. ಇಲ್ಲಿ ಬರ್ತಕ್ಕಂಥದ್ದು ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ. ಮುಂದೆ ಬರ್ತಕ್ಕಂಥ ಸಮಾಧಾನ. ಸಮಾಧಾನ ಅಂದ್ರೆ ಸಮಾಧಾನ ಅಂತ. ಸಮಾಧಾನ ಹೆಚ್ಚು ಕಡಿಮೆ ಅವ್ರಿಗೂ ದುರ್ಯೋಧನ ಮಾಡಿದ್ರೆ ಎಲ್ಲರಿಗೂ ಒಂದೇ ರೀತಿ ನೋಡ್ತಾನೆ, ಪವಿತ್ರ ಇರ್ತಕ್ಕಂಥ ದೃಷ್ಟಿಯಿಂದ ಇರ್ತಾನೆ. ಯಾರಲ್ಲಿ ಭೇದ ಭಾವನೆ ಮಾಡಲ್ದ, ಎಲ್ಲರಲ್ಲಿ ಭಗವಂತನ ಸ್ವರೂಪ ನೋಡ್ತಾ, ಎಲ್ಲರಲ್ಲಿ ಸದ್ಗುರು, ಎಲ್ಲ ಕಡೆ ದೇವರು ತುಂಬಿದ್ದಾರೆ, ಎಲ್ಲ ಕಡೆ ಗುರುಗಳು ತುಂಬಿದ್ದಾರೆ ತಗೊಂಡು ಯಾರ ಮನುಷ್ಯಗೂ ನೋವಾಗಲ್ದ ಇರ್ತಕ್ಕಂಥ ಸಮಾಧಾನ ಶಾಂತಿ ಅಷ್ಟೇ ಅಲ್ಲ. ಸಮಾಧಾನ ಅಂದ್ರೆ ಎಷ್ಟು ಮಹತ್ವ ಇರ್ತಂದ್ರೆ, ಅಪ್ಪವ್ರ ಒಬ್ಬರು ಮಾತು ಹೇಳ್ತಿರ್ತಾರೆ, ಭಾರಿ ಶ್ರೀಮಂತಿರ್ತಾರೆ. ಅಪ್ಪವ್ರ ಏನೆಲ್ಲ ಅದ ರೀ ಮನೆ ಒಳಗೆ, ಅವ್ರು ಹೇಳ್ತೀವಿ ಗಪ್ಪ ಆಗ್ಬೇಕಂತ ನಾವು ಈಗ ಒಂದು ನಿಮಿಷ. ಅವ್ರದ್ದು ಹೇಳೋದು ನಮ್ಮದಲ್ಲದ, ನಾವು ಸನ್ಯಾಸಿ ಶಾಂತ ಇರ್ತೀವಿ ಬರೋದಂತ. ಅವ್ರದ್ದು ಹೇಳೋ ಸಲ ನಾವು ಹೇಗಂತೀರಿ ಈಗ ನೋಡಿ ಹೆಂಗಂದ್ರೆ ಅವ್ರ ಶೈಲಿಗಳು ಹೇಳ್ಬೇಕಲ್ಲ, ನಮ್ಮ ತಿಗೆ ಬಂದಿರ್ತಾರೆ. ಅಪ್ಪವ್ರ ಏನೆಲ್ಲ ಅದ್ರಿ ಮನೆ ಒಳಗೆ ಎಲ್ಲ ಅದ, ಆದ್ರೆ ಸಮಾಧಾನ ಇಲ್ಲಪ್ಪ. ಅವ್ರ ಎಷ್ಟು ತಡ ಮಾಡಿ ಹೇಳ್ತಾರೆ, ಪರಿಣಾಮ ಆಗೋಲ್ಲ ಅದು. ಸಮಾಧಾನ ಇಲ್ಲಪ್ಪ ಅವ್ರ, ಸಮಾಧಾನ ಇಲ್ಲ. ಎಲ್ಲ ಅದ ರೀ, ಭಗವಂತ ಕೊಟ್ಟು ಮರ್ತಾನ್ರಿ ಅಪ್ಪ ಅವ್ರ. ಭಗವಂತ ಕೊಟ್ಟಾನ, ನಿಮ್ಮನ್ನೆಲ್ಲರೂ ಮರ್ತಾನೆ.
ಯಾವಾಗ ಭಗವಂತ ನಿಮ್ಮನ್ನು ಮಾಡ್ತಾ ಮುಗಿದೋತ್ಲ ಮತ್ತೇನು ಬೇಕಾಯ್ತು ನಿಮಗೆ? ಹೇಗಿರ್ಬೇಕಂದ್ರೆ ಮನೆ ನೋಡ ಬಡವರು ಘನ ಮನ ಸಂಪನ್ನರು. ಮನೆ ನೋಡಿದ್ರೆ ಬಡವ ಇರಬೇಕು, ಒಳಗೆ ಘನ ಮನ ಸಂಪನ್ನ ಅಂದ್ರೆ ವಿಶಾಲವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮನಸ್ಸಿರಬೇಕು. ಅಲ್ಲಿ ದೇವರು ಇರ್ತಾರೆ, ಗುರು ಇರ್ತಾರೆ. ನೀವು ಒಮ್ಮೆ ಕೇಳ್ತಿರ್ಬೇಕು, ಯಾರು ಕೇಳ್ತಾರೆ. ಅದ್ರಾಗ ನಮ್ಮ ತಾಯಿಂದ್ರೆ ನಾವು ಸ್ವಲ್ಪ ಹೆಸರಿರ್ತದೆ ಅದ್ರೊಳಗೆ ಅಂಥದ್ದು. ಅಲ್ಲಿ ಹೋಗಿ ಸ್ವಲ್ಪ ಅವ್ರ ಕೇಳಿ ಬರವ ಮಗಳು ಲಗ್ನ ಐತಿ, ಮತ್ತು ನಿಮ್ಮ ಯಜಮಾನ್ ಹೋಗೋರು ಬಂದೇ ಇಲ್ಲ, ಇನ್ನೂ ಏನು ಬರ್ತಾರೋ ಗೊತ್ತಿಲ್ಲ, ಅಲ್ಲಿನ ಕೆಲಸ ಐತಿ ಅಂತ ಲಗ್ನ ನಾಳೆ ನಾಡ್ದು ಐತಿ ಮಾತಾಡ್ತಾ ಅವ್ರನ್ನ ಕೇಳಿದ್ರು. ಅವ್ರು ತಾವು ಮಾತಾಡಾಗ ಅಲ್ಲೇನದವ ಶಿವನ ಮನೆ ಅಲ್ಲೇನೈತಿ ಹೇಳಿ ಕೇಳಿ ಏನಿಲ್ಲ ನಮ್ಗೆ ಗುರ್ತದ ಮನೆಗೆ ಏನು ಕೇಳೋದು? ಅಲ್ಲೇನೈತಿ ಯಾರ ಮನೆ? ಶಿವನ ಮನೆ. ಅಲ್ಲಿ ಏನೂ ಇಲ್ಲ ಅಂದರೆ ಯಾರ ಮನೆ ಅದು? ಶಿವನ ಮನೆ. ಅಲ್ಲೇನವ ಶಿವನ ಮನೆಯಿಂದ ಏನು ಇರ್ತದೆ? ಕುಲ ಬಟಾಬಾಯಿ. ಅಲ್ಲಿ ಯಾರು ಥರ ಹೇಳೋಣ? ಕೇವಲ ಸಾಕ್ರ ಮತ್ತೇನು ಬೇಕಾಯ್ತು ರೀ? ಪರಮಾತ್ಮ ಒಬ್ಬರಿದ್ರೆ ಮುಗಿತಾರೆ, ಏನೆಲ್ಲ ಇರ್ತಾರೆ. ಆದರೂ ಒಮ್ಮೆ ಕೊನೆ ಒಮ್ಮೆ ಏನಿಸ್ತಾರೆ ಅಲ್ಲೇ ನಾವು ಶಿವನ ಮನೆ ಅಂದರೆ ಏನೂ ಇಲ್ಲ, ತುಂಬ ಹಾಳು ಮಾಡ್ಕೊಂಡಾಗ ಅಂದ್ರೆ ಯಾರಲ್ಲಿ ಶಿವನ ಮನೆ ಇಲ್ಲ, ಏನೆಲ್ಲ ಅದ ಶಿವ ಇರ್ಲಿಕ್ಕೆ ಸ್ಥಾನ ಇಲ್ಲ. ಆ ಮನೆಯೊಳಗೆ ಏನೂ ಇಲ್ಲ, ಪರಮಾತ್ಮ ಇರ್ಲಿಕ್ಕೆ ಸ್ಥಾನ ಅದ. ಅದು ನಮ್ಮ ಹೃದಯದಲ್ಲಿ, ನಮ್ಮ ಮೆದುಳಿನಲ್ಲಿ ಪರಮಾತ್ಮ ಇರಲಿಕ್ಕೆ ಕುಲ ಇರ್ಬೇಕಲ್ಲ. ನಾವು ಕುಲ ಸ್ಥಾನ ಕಾಯ್ಕೊಂಡಿರ್ಬೇಕು. ಗುರುಗಳಿಗೋಸ್ಕರ ಕಾಯ್ಕೊಂಡಿರ್ಬೇಕು, ದೇವರಿಗೋಸ್ಕರ ಕಾಯ್ಕೊಂಡಿರ್ಬೇಕು, ಕುಲ ಇರಬೇಕು. ಇರಲಿಲ್ಲಂದ್ರೆ ಏನೆಲ್ಲ ತುಂಬಿರ್ತದೆ, ಪರಮಾತ್ಮಗೆ ಅವಕಾಶ ಇಲ್ಲ, ದೇವರಿಗೆ ಅವಕಾಶ ಇಲ್ಲ, ಬೇರೆ ಗುರುಗಳಿಗೆ ಅವಕಾಶ ಇಲ್ಲ, ಯಾರಿಗೆ ಅವಕಾಶ ಇಲ್ಲ. ಅಂದ್ರೆ ಅಲ್ಲಿ ಆ ತಲೆಯೊಳಗೆ ಏರ್ತದೆ ರೀ, ಕೇವಲ ಸಂಪತ್ತಿನ ಬಗ್ಗೆ ಇರ್ತಕ್ಕಂಥದ್ದು ಯಾವುದಿದು ನಾವು ಹೊರಗಿನ ವ್ಯವಹಾರ ಅಷ್ಟೇ ಇರ್ತದೆ. ಮೋಕ್ಷಗೋಸ್ಕರ ಅಂತಕ್ಕಂಥ ಯಾವ ವಿಚಾರ ಇರೋದಿಲ್ಲ. ಅದಕ್ಕಾಗಿ ಸಮಾಧಾನ ಅಂತಕ್ಕಂಥದ್ದಲ್ಲ, ದಾನದಲ್ಲಿ ಸಮಾಧಾನ ಶ್ರೇಷ್ಠ ಅಂತ. ಎಲ್ಲ ದಾನಗಳಲ್ಲಿ ಯಾವ ಶ್ರೇಷ್ಠ ಅಂದ್ರೆ ಸಮಾಧಾನ ಶ್ರೇಷ್ಠ. ಅದರಂತೆ ಅಭಯ ದಾನ ಕೂಡ ಶ್ರೇಷ್ಠ. ಭಯ ರಹಿತ ಬರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು. ಅಭಯ ಅಂದ್ರೆ ಭಯ ರಹಿತ ಬರ್ತಕ್ಕಂಥ ಸ್ಥಿತಿಯನ್ನು ಕರುಣಿಸೋರು ಯಾರು? ಸದ್ಗುರುನಾಥ ಅಭಯ ಪ್ರದಾನ ಅಂತ ಹೇಳ್ತಾರೆ. ಅಭಯವನ್ನು ಮಾಡಿದ್ರಂದ್ರೆ ನಮ್ಮೆಲ್ಲ ಸಮಾಧಾನ ಸಿಗ್ತದೆ. ಗುರುಕೃಪಾಶೀರ್ವಾದ ಬೇಕ್ರಿ, ಗುರುಕೃಪಾಶೀರ್ವಾದ ಬೇಕು, ಸಮಾಧಾನ ಇರ್ತದೆ. ಅದಕ್ಕೆ ವಿವೇಕ, ವೈರಾಗ್ಯ, ಸಮಾಧಿ ಸಂಪತ್ತಿ ಅದರ ಸಮಾಧಾನ ಅಂತಕ್ಕಂಥ ಅವಶ್ಯ ಬೇಕು. ಸಮಾಧಾನ ಶಾಂತವಾಗಿರೋದು. ಸಮಾಧಾನ ಹೇಗಿದ್ರೆ ಶಾಂತ ಆಗ್ತದೆ, ಹೇಗೆ ಸಮಾಧಾನ ಸಿಗ್ತದೆ ರೀ ಅಂದ್ರೆ ಅತ್ಯುತ್ತ ಓಡ್ತಕ್ಕಂಥ ಮನಸ್ಸು ಇರ್ತಲ್ಲ, ಓಡ್ತಕ್ಕಂಥ ಮನಸ್ಸು ಏನು ಉದ್ದೇಶ ಇಟ್ಕೊಂಡು ಓಡ್ತದೆ ಹೇಳಿ? ಮನಸ್ಸು ಅಲ್ಲಿ ಇಲ್ಲಿ ಅತ್ತಾಗಿತ್ತ ಸುತ್ತಾಗಿ ಓಡಾಡ್ತದ. ಅಲ್ಲಿ ಈ ಹೊರಗಿನ ವಸ್ತುಗಳು ಸತ್ಯ ಅನಿಸ್ತದೆ. ಹೊರಗಿನ ವಸ್ತುಗಳು ಸತ್ಯದ ಸುಖ ಸ್ವರೂಪದ ಒಂದಾಗ ಅಲ್ಲಿ ಓಡಾಡ್ತದೆ ಮನಸ್ಸು. ಇಲ್ಲಿ ಒಂದೆರಡು ವಾಟಗಾಲ ತಗೊಳ್ರಿ. ಒಂದ್ರಾಗ ವಿಷ ಹಾಕ್ಯಾರಿ ಹಾಲಿನೊಳಗೆ, ಅದ್ರೊಳಗೆ ಏನಂದ್ರೆ ಸಕ್ಕರೆ ಹಾಕ್ಯಾರಿ, ಅದ್ರೊಳಗೆ ಏಲಕ್ಕಿ ಹಾಕ್ಯಾರ. ಹೀಗದು ಹಾಲು ಬಂದು ಕೇಳ್ತಾರೆ ಒಬ್ರು, ಹಾಲು ತೊಗೊಳ್ರಿ ಕುಡೀರಂತ. ಮತ್ತವ್ರು ಬಂದು ಹೇಳ್ತಾರೆ ಅದು ವಾಟಗಾದಲ್ಲ, ಅದ್ರೊಳಗೆ ಗೆಳೆಯ ಅದ್ರೊಳಗೆ ವಿಷ ಹಾಕ್ಯಾರ, ಅದು ಹಚ್ಕಡೆ ಏನಕ್ಕಿಲ್ಲ ಚಲೋ ಅದ, ಇದು ನನ್ನ ಮುಂದೆ ವಿಷ ಹಾಕ್ಯಾರ, ಪ್ರತ್ಯಕ್ಷ ನೋಡಿದ್ದೇನೆ ಅಂತ ಹೇಳಿದ ನಂತರ ಆ ವಿಷವನ್ನು ತೆಗೆದುಕೊಂಡು ಕುಡಿಬೇಕನ್ಸ ಯಾರ್ಯಾರು ಅನಿಸೋದಿಲ್ಲ? ಚಲೋ ಹಾಲು, ಆ ಚಲೋ ಹಾಲು ಬಿಡ್ಬೇಕನ್ಸ ಯಾರ್ಯಾರು? ಚಲೋ ಹಾಲು ಬಿಡ್ಬೇಕನ್ಸೋದಿಲ್ಲ, ವಿಷವನ್ನು ಕುಡಿಬೇಕನ್ಸೋದು. ಪರಮಾರ್ಥ ಅಂತಕ್ಕಂಥದ್ದು ಒಳ್ಳೆ ಉತ್ತಮ ಇರತಕ್ಕಂಥ ಹಾಲಿದ್ದಂತೆ ಈ ಸಂಸಾರದ ವಿಷಯ ಇರ್ತವೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ವಿಷಯದಲ್ಲ, ಇವೆಲ್ಲ ವಿಷದಿಂದ ಕೊಡಲ್ಪಟ್ಟಂಥವು. ಇವೆಲ್ಲ ಅಂದ್ರೆ ಅನೇಕ ದುಃಖಗಳನ್ನ ಇರ್ತಕ್ಕಂಥ ಇರ್ತಾವೆ. ಅದರಿಂದ ಆ ವಿಷಯದಿಂದ ಕೊಡಲ್ಪಟ್ಟಂಥ ವಿಷಯಗಳನ್ನು ತ್ಯಾಗ ಮಾಡ್ತಕ್ಕಂಥ ವಿಷಯವನ್ನು ವಿಷವತ್ತು ತ್ಯಜಿಸ್ತದೆ. ವಿಷಯಗಳನ್ನು ವಿಷದಂತೆ ತ್ಯಜಿಸಬೇಕಂತ. ಹಾಗೆ ಯಾರು ತ್ಯಜಿಸ್ತಾರೆ ನೋಡ್ರಿ ಅವರು ಧನ್ಯರಾಗ್ತಾರೆ. ಅದಕ್ಕೆ ಸಮಾಧಾನ ಇರ್ತಂದ್ರೆ ಇವೆಲ್ಲ ಸುಳ್ದವ. ಸದ್ಗುರುನಾಥ ಒಬ್ಬರೇ ಸತ್ಯದಾರ ಅಂತ ಒಮ್ಮೆ ಗುರುಗಳನ್ನೊಮ್ಮೆ ಗಟ್ಟಿಯಾಗಿ ನಂಬಿಬಿಟ್ರೆ ಸಾಕು, ಅವರು ಎಲ್ಲ ಅದಲ್ಲ. ಮತ್ತೇನು ಏನು ಬೇಕಾಯ್ತು? ಗುರುವೊಬ್ಬರಿದ್ರೆ ಮುಗಿದು ಹೋಗ್ಬಿಡ್ತೀವಿ. ಎಲ್ಲ ಕೊರತೆ ರಹಿತ ಬರ್ತಕ್ಕಂಥ ಇರ್ತದೆ. ಅನೂನ ಶಂಭುಲಿಂಗದ ಸುಜ್ಞಾನ ದೃಢವಾಗಿ ಪರಮಾನಂದ ಓದಿರೋದು ತಿಳುವಾಗ ಆ ಶಂಭುಲಿಂಗ ಸ್ವಲ್ಪ ಸದ್ಗುರುನಾಥ ಇರ್ತಾರೆ. ಕೊರತೆ ರಹಿತ ಇರ್ತಕ್ಕಂಥವ್ರು ಇರ್ತಾರೆ. ಮತ್ತು ಕೊರತೆ ನಮಗೇನು ಬರ್ತದೆ ರೀ? ನಾವೇನು ಕೊರತೆನೂ ಇರೋದಿಲ್ಲ. ಸಂಸ್ಥಾನದ ಕೊರತೆನ ಸತ್ಯೂರವ್ರೊಬ್ಬರು ಅಮ್ಮ ಇದ್ರು, ಪಾಟೀಲ್ ಅಮ್ಮ ಇದ್ರು. ಅವ್ರಿಗೆ 200 ಎಕರೆ ಜಮೀನು ಇತ್ತು ರೀ. 200 ಎಕರೆ ಜಮೀನು ಈ ಬಿಜ್ರಿ ಬಾಬಾನಗರ ಕೊಟ್ಟಿದ್ರು.
ಬಂದು ನಮ್ಮ ಮುಂದೆ ಇದು ಹೇಳಿ ದುಃಖ ಮಾಡ್ತೀರಪ್ಪ ಅವ್ರ 200 ಎಕರೆ ಜಮೀನು ಅದ ರೀ. ಬಂದವರು ಅವ್ರಿಗೆ ಮಕ್ಕಳಲ್ರಿ. ಬಂದವರು ನನಗೆ ಎಷ್ಟು ಕೊಡ್ತಿ, ನಿನಗೆ ಎಷ್ಟು ಕೊಡ್ತಿ, ಜಮೀನು ಎಷ್ಟು ಕೊಡ್ತಿ ಇದನ್ನ ಕೇಳ್ತಾರಪ್ಪ ಅವ್ರ. ನೀನು ಮುಂದಿನ ಗತಿ ನಿನ್ನ ಗತಿ ಹೇಗೆ, ನಾವು ಜೋಪಾನ ಮಾಡ್ತಾಯಿದ್ದೀವಿ, ನಮ್ಮ ಹತ್ತಿರ ಇವ್ನ ರಕ್ಷಣೆ ಮಾಡ್ತೀವಿ ಒಬ್ಬರು ಕೇಳುವಾರಪ್ಪ ಅವ್ರ. ಈಗಾಗಲೇ ಕೊಟ್ಟು 120 ಎಕರೆ ಕೊಟ್ಟನ್ರಿ. ಇನ್ನು ಬಾಕಿ ಒಂದು 80 ಎಕರೆ ಅದು ಇಷ್ಟು ಉಳ್ದಾರಪ್ಪ ಅವರು. ಚಲೋ ಉಳ್ದಾರೆ. ಇಷ್ಟು ಅದ ರೀ. ಇಷ್ಟು ಅದಂದ್ರೂ ಕೂಡ ಇನ್ನು ಕೊಡೋದಕ್ಕೆ ಹೇಳ್ತಾರೆ. ಒಬ್ಬರೇ ಇಷ್ಟು ತೊಗೊಂಡವ್ರು ಒಬ್ಬರೇ ನೀನು ರಕ್ಷಣೆ ಮಾಡ್ತೀವಿ, ಜೋಪಾನ ಮಾಡ್ತೀವಿ, ಅಂಜಬೇಡ ಮಾತು ಒಬ್ಬರು ಹೇಳುವಾರಲ್ಲಪ್ಪ ಅವ್ರ. ಏನೆಲ್ಲ ಅದರಪ್ಪ ಅವ್ರ, ಏನೆಲ್ಲ ಅದ, ಒಂದು ಏನಿಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ. ಏನೇನಿದ್ರು ಸಮಾಧಾನ ಇಲ್ಲ, ಮತ್ತು ಏನು ಮಾಡೋದು, ಎಷ್ಟಿದ್ರೆ ಏನು ಮಾಡೋದು. ಅದನ್ನು ಸಮಾಧಾನ ಕೂಡ ಭಾಳ ಮಾತು ಇರ್ತದೆ. ಆ ಸಮಾಧಾನ ಸಿಗಬೇಕಾದ್ರೆ ಯಾವಾಗಲೂ ಗುರುಗಳ ಸ್ಮರಣೆ ಮಹಾಶಿಶಿಲ್ಲ, ದುಃಖ ಸ್ವರೂಪ ಶಾಶ್ವತ ಅಂತ ತಗೊಂಡು ಯಾವಾಗಲೂ ಗುರುಗಳ ಸ್ಮರಣೆ, ದೇವ್ರ ಸ್ಮರಣೆ ಯಾರು ಮಾಡ್ತಾರೆ ನೋಡಿ, ಅವರು ನಿಜವಾಗಿ ಧನ್ಯ ಆಗಲಿಕ್ಕೆ ಬರ್ತದೆ. ಈಗ ವಿವೇಕ, ವೈರಾಗ್ಯ, ಶಮಾದಿ ಷಟ್ ಸಂಪತ್ತಿ ಅನ್ನೋ ಶಮ ಅಂತಕ್ಕಂಥ ಒಂದು ಸ್ಥಾನಗಳು 6 ಕುಡಿದ್ರಿ. ಅಷ್ಟು ಕುಡ್ಕೊಂಡಂದು 6 ಕುಡಿ ಬಂದು. ಆಮೇಲೆ ಇದು ದಾಟಿ ಹೋದ ನಂತರ ವಿವೇಕ, ವೈರಾಗ್ಯ, ಶಮಾದಿ ಷಟ್ ಸಂಪತ್ತಿ, ಆಮೇಲೆ ಮುಂದೆ ಬರ್ತಕ್ಕಂಥ ಮುಮುಕ್ಷತ್ವ ಅಂತ. ಮುಮುಕ್ಷತ್ವ ಅಂದ್ರೆ ಮುಮುಕ್ಷತ್ವ ಅಂದ್ರೆ ಮುಮುಕ್ಷತ್ವ ಅಂತಕ್ಕಂಥ ಶ್ರೇಷ್ಠ. ಮೋಕ್ಷ ಬೇಕನ್ನೋರಿಗೆ ಅಂತಾರೆ ಪೂರ್ಣ ಇಚ್ಛುಗಳಂಥವ್ರಿಗೆ. ಮೋಕ್ಷ ಬೇಕು ಅನ್ನೋ ಸಂಪೂರ್ಣ ಇಚ್ಛುಗಳಂಥವ್ರಿಗೆ ಮುಮುಕ್ಷತ್ವ ಅಂತಾರೆ. ಮುಮುಕ್ಷು ಯಾರಾಗಬೇಕು? ಮುಮುಕ್ಷು ತ್ವಂ, ನೀನು ಮುಮುಕ್ಷ ಆಗಬೇಕು. ಬುಭುಕ್ಷ ಆಗಬಾರ್ದು, ಮುಮುಕ್ಷ ಆಗಬಾರ್ದು. ಬುಭುಕ್ಷ ಅಂದರೆ ಹಸಿವಾದ ಕೂಡ ಪ್ರಸಾದ ಮಾಡೋದು. 5-6 ತಾಸು ಅಂದ್ರೆ ಹೊಟ್ಟೆ ಒಳಗೆ ಹೋಗಿಬಿಡ್ತದೆ. ಮತ್ತು ಹಸು, ಮತ್ತು ಪ್ರಸಾದ, ಮತ್ತು ಹಸು, ಮತ್ತು ಪ್ರಸಾದ ಮುಗಿ ಮಾತನಲ್ಲ. ಕೆಲವೊಂದು ವಸ್ತುಗಳನ್ನು ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ರೀ. ಇನ್ನೇನು ನಮ್ಮ ತಾಯಂದಿರ ಸರಿ ಮಾಡಿರಿ. ನಿಮಗಂತೂ ಕೆಲಸ ಆಗೋದಿಲ್ಲ, ನೀವು ಏನು ಮಾಡಿ ಹೋಗೋದು ಒಟ್ಟ ಹೋಗೋದು. ಏನಂದ್ರೆ ಅವ್ರು ಹೆಣ್ಮಕ್ಳು ಗುರುತಿರ್ತಾವ. ನೀವು ಅಲ್ಲಿ ಉತ್ತರ ದಿನ ಊದುಗಳು ತೊಗೊಂಡಿಲ್ಲ, ಅವರ ಊದವರು ಹೆಣ್ಮಕ್ಳು ಊದುಗಳಿಗೆ ತೊಗೊಂಡು ಊದಿ ಅದ್ರೊಳಗೆ ಗಾಳಿ ತುಂಬಿಸಾಕಾಗತ್ತೆ. ಊದುಗಳಿಗೆ ಕೈ ಐತ್ರಿ, ತುಂಬಿಸ್ತೀರಿ ಯಾರಮ್ಮ? ನಮ್ಮ ಬಳಗೆ ಊದುದಿಲ್ಲ, ಅವ್ರು ನಾವು ಕೇಳೋದಿಲ್ಲ. ಊದುಗಳು ಏನು ಊದಿ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಅದು ತುಂಬಿಸ್ಲಿಕ್ಕೆ ಆಗದೇ ಇರತಕ್ಕಂಥ ವಸ್ತು ಊದುಗಳಿಗೆ. ಇನ್ನು ಈಚಡಿ ಬಳಗೆ ಕೇಳೋದು. ಅಳಿಯನಿಗೆ ಅಳಿಯ ಇರ್ತಲ್ಲ, ಅಳಿಯ ದೇವರು, ಅಳಿಯವ್ರಿಗೆ ಅವು ಏನೆಲ್ಲ ಬೇಡಿದ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡೋಕ್ಕಾಯ್ತು ನೋಡಿ. ಯಾರು ಅಳಿಯನ ಸಮಾಧಾನ ಮಾಡೋದು? ಅವ್ನು ಸಾಕನ್ಬೇಕು. ಕೈ ಎತ್ತಾರೆ ಯಾರು ಮಾಡ್ತಾರೆ? ಹಾಕಿದ್ರೆ ಅಳಿಯನ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಅಳಿ ಆದಾಗ ಅದಕ್ಕೆ ಇನ್ನೊಂದು ಶಬ್ದ ಇಟ್ಟಿರ್ತಾರೆ, ಸಮಾಧಾನ ಆಗ್ಬೇಕಾರೆ ದೇವರು ಕೊಟ್ಟದ್ದು ಕಡೆತನಕ, ಬೀಗರು ಕೊಟ್ಟದ್ದು ಮನೆತನಕ. ಇಷ್ಟ ನೆನಪಿದ್ರೆ ಸಾಕು, ಸಮಾಧಾನ ಸಿಗ್ತದೆ. ಏನ್ರಿ ಬೀಗರು ಎಷ್ಟೇ ಕೊಡಲಿ ಶಾಂತಿ ಸಮಾಧಾನ ಇರೋದಿಲ್ಲ. ಏನ್ರಿ ದೇವರು ಕೊಟ್ಟಿದ್ರೆ ಅನುಕೂಲ ಆಗ್ತದೆ. ತಾನು ಶ್ರಮವಹಿಸಿ ದುಡಿಬೇಕು, ಇನ್ನೊಬ್ಬರ ಸಂಪತ್ತನ್ನು ಪಡಿಬೇಕಂತಕ್ಕಂಥ ಭಾವ ಯಾರಿಗೂ ಕೂಡ ಇರ್ಕೊಡೋದು. ಹಳೆಯರು ಆಗೋರು ಇದ್ರಂದ್ರೆ ಅದು ಕೂಡ ಒಂದು ದೊಡ್ಡ ಗದ್ದಲ್ಲ ರೀ. ನಮ್ಮಲ್ಲಿ ಹುಡುಗ ಬಂದಪ್ಪ, ನಾವು ಅಂದೀವಿ ತಮ್ಮ ಮತ್ತು ಅಪ್ಪರ ಲಗ್ನ ಆಗೋದು ಮಾಡೇನ್ರಿ ಅಂತ. ಆಯಿತು ಆಗು, ಅವ ಪೇಸಾಯ ಹೋದ್ರಿ. ಆಗ್ತಮ್ಮ, ಅದರ ಒಂದು ಕೆಲಸ ಮಾಡೋದು, ಹೆಣ್ಣು ಮಕ್ಕಳಿಂದ ಪಡೆದುಕೊಂಡು, ಇದು ಅಪ್ಪರ ಚರಿತ್ರೆ ಯಾವ ಥರ ಬರ್ತಾರೆ, ನೀವು ಒಂದೊಂದು ದಿನ ಒಂದೊಂದು ಪಾಠ ಇರ್ತಾವೆ, ನೀವು ಲಕ್ಷ ಕೊಟ್ರೆ ಲಗ್ನ ಆಗು. ಆದರೆ ಹೆಣ್ಣು ಮಕ್ಕಳಿಂದ ಪಡೆದುಕೊಂಡು ಗಂಡು ಮಕ್ಕಳಾಗಿ ಅವರಿಂದ ಪಡೆದಿರ್ತಕ್ಕಂಥ ಸಂಪತ್ತಿನ ಜೀವನ ಸಾಗಿಸೋದು ಪುರುಷನ ಲಕ್ಷಣ ಅಲ್ಲ. ಯಾರ್ದು ಪಡಿಬಾರ್ದ್ರಿ? ಹೆಣ್ಣು ಮಕ್ಕಳಿಂದ ಪಡಿಬಾರ್ದು. ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋದು ಗಂಡು ಮಕ್ಕಳಿಗೆ ಹೊರತಾಗಿ ಅವ್ರ ಬಂಗಾರ ತೆಗೆದುಕೊಂಡು ಅವ್ರ ಶೃಂಗಾರ ತೆಗೆದುಕೊಂಡು ಇರ್ತಾರೆ, ಏನು ಸುಳ್ಳು ಹೇಳಲ್ಲ. ಅದನ್ನು ಪಡ್ಕೊಂಡು ಇದನ್ನು ಪಡ್ಕೊಂಡು ಅವ್ರು ಬರೋತ್ನಾಗ ಇದು ನೋಡಿ ಅವ್ರು ಏನು ಮಾಡ್ತಾರೆ, ಇವ್ರು ಬೇರೆಯವ್ರನ್ನ ಇಟ್ಟುಬಿಟ್ರೆ ತಾನೇ ಕಡಿಮೆ ಬೇಡ್ತಾರೆ. ಯಾರಿಗೆ ಹೇಳ್ತಾರೆ ಅಂತಂದು ದೊಡ್ಡ ಮನೆ ತಂದು ಮಾಡ್ಬೇಕಾಗತ್ತೆ ರೀ. ಈ ಸತಿಪತಿ ಇಬ್ಬರಾದ ಸರಿ ಆಗತ್ತೆ. ಸಂಸಾರ ಸಟ್ ತೊಗೊಂಬಂದ್ಬಿಡ್ತಾರೆ. ಸಂಸಾರ ಸಟ್ ಸಂಟದ ಏನಂತಾರೆ,
ಸರಂಜಾಮು ತೊಗೊಂಡು ಬಂದ್ರಂದ್ರೆ ಬರುವಾಗ ಒಂದಿಷ್ಟು ರೊಕ್ಕ ಇಟ್ಟಿರ್ತಾರೆ ಅದ್ರೊಳಗೆ, ಮತ್ತೇನು ಸಾಮಾನ್ಯ ಏನು ಭಾಳ ಇಡ್ತಾರೆ, ಏನು ಇಡ್ತಾರೆ ಅಲ್ಲೇ ಹಿಡ್ಕೊಂಡು ಇಡ್ತಾರೆ, ಒಂದು ಉಲ್ಸ್ಕೋತ ಬಾರಿಸ್ಕೋತ ಹಂಗೆ ಹೇಳ್ತಾರೆ, ತಂದಿರ್ತಾರೆ ಏನು ಬೇರೆ ಬಿಡ್ತಾರೆ. ಅದನ್ನು ನೋಡ್ರಿ ಸಾಕು, ಗಂಡು ಮಕ್ಳು ಏನಿಸ್ತತ್ರಿ, ಆ ಹೆಣ್ಮಗಳು ಏನಿಸ್ತದ, ನಮ್ಮ ಜೀವನಕ್ಕೆ ಅನುಕೂಲ ಆಯಿತು, ತಾಯಿ ತಂದೆ ಮುಗಿತದ ಅಲ್ಲಿಗೆ ಆಡ್ತಾ ಬರೋದು ಎಲ್ಲ ಹೋದ್ರು. ಇನ್ನು ನಮಗೆ ಬೇಕಾದ ಸಾಮಾನು ಸಿಕ್ಕು ಎಷ್ಟು ಮೇಲೆ ನಾವೇನು ಏನ್ಬೋದು ಬೇರೆ ಆಗ್ಬೋದು, ಮನುಷ್ಯ ಬಂದ ಬಿಡ್ತಾವಂಥವು, ಈ ಪ್ರಕಾರ ಬರ್ತಾವಂತ. ಅದು ಹಾಗೆ ಆಗಬಾರ್ದು ಅಂತ ಅನಿಸ್ತಂದ್ರೆ ತಾಯಿ ತಂದೆ ಬಂಧು ಬಳಗ, ಅವ್ರ ತಾಯಿ ತಂದೆ ಇರ್ತಾರ, ಅವ್ರು ದೇವ್ರು ತಿಳ್ಕೊಂಡ್ರು. ಗುರುಗಳಲ್ಲಿ ಶ್ರದ್ಧಾಭಕ್ತಿ ಇರಬೇಕು. ಇನ್ನೊಬ್ರು ಕೊಟ್ಟಿರ್ತಕ್ಕಂಥ ವಸ್ತು ಬಂದ ತಕ್ಷಣ ನಮ್ಮ ಎರಡು ಮಾಡ್ತಕ್ಕಂಥ ತಯಾರಾಗುತ್ತೆ. ಆತ ಬರುವಾಗ ಎರಡು ಮಾಡೋದು ಮನುಷ್ಯನ ತಂದು ಕೊಡ್ತೈತೆ. ಅದು ಎಂಥ ಸಂಪತ್ತು, ಅಂಥ ಸಂಪತ್ತಿಗೆ ಆಶೆ ಆಕಾಂಕ್ಷೆ ಮನುಷ್ಯನಿಗೆ ಇರಬಾರ್ದು. ಎಲ್ಲರೂ ತ್ಯಾಗೇನೈಕೇನ ಅಮೃತತ್ವ ಮನುಷ್ಯ, ತ್ಯಾಗ ಒಂದ್ರಿಂದಲೇ ಮೋಕ್ಷ ಪಡ್ಲಿಕ್ಕೆ ಬರ್ತದೆ. ಈ ಹೊರಗಿನ ಭೋಗಗಳಿಂದ ಮೋಕ್ಷ ಪಡ್ಲಿಕ್ಕೆ ಬರ್ತಲ್ಲ, ಅಮಿತ್ಯತ ತಾ ಶ್ರಮವಹಿಸಿ ದುಡಿತಕ್ಕಂಥ ಸತ್ಯದ ಸಂಪತ್ತಿರಬೇಕು. ಸತ್ಯದ ಮನೆಯಲ್ಲಿ ಶಿವನಿಪ್ಪನಲ್ಲದೆ ಮಿಥ್ಯದ ಮನೆಯಲ್ಲಿ ಶಿವನಿಪ್ಪನೇ. ಸತ್ಯದ ಮನೆಯಲ್ಲಿ ಪರಮಾತ್ಮ ಇರ್ತಾನೆ, ಸುಳ್ಳಿನ ಮನೆಯಲ್ಲಿ ಪರಮಾತ್ಮ ಇರೋದು. ಯಾರಾದ್ರೂ ಸಂಪತ್ತು ಪರಮಾತ್ಮ ಆಶೀರ್ವಾದ ಇರ್ತದೆ. ದಾರಿ ಒಳಗೆ ₹1 ಸಿಗ್ತದೆ, ಯಾರೇ ಬರುವಾಗ ಲಕ್ಷ ಕೊಡ್ರಿ, ಆ ರೂಪಾಯಿ ಕೇಸ್ ಹಾಕೊಂಡು ಬಂದುಬಿಡ್ರಿ. 1-2 ದಿವಸ ಅಥವಾ 3 ದಿವಸ ಬಿಟ್ಟು ಬಂದು ನಮ್ಗೆ ಉತ್ತರ ಕೊಡ್ರಿ, ಏನಾಯ್ತು ಅನ್ನೋದು. ₹1 ನಿಮ್ಮ ಕೇಸದ ಹಾಕ್ಕೊಂಡು ಇನ್ನೊಬ್ಬರು ಕೇಸ್ ಹಾಕೊಂಡು ಬರೀ ಸಿಕ್ತಂದ್ರೆ ಎಷ್ಟು ಹೋಯ್ತದೆ ನೀವು ಹೇಳ್ರಿ? ಹೋಗುವಾಗ ₹1 ₹10 ಹೋಯ್ತೈತಿಲ್ಲ, ಅದು ಓದೋ ಬಿಡ್ತೈತಿ. ₹10 ಸಿಗ್ತದೆ, 100 ಹೋಯ್ತೈತಿ, ₹100 ಅಕಸ್ಮಾತ್ ಸಿಗ್ತೈತೆ ಪುಷಂಟೆ, 1000 ಹೋಯ್ತೈತಿ, 1000 ಲಕ್ಷ ಹೋಯ್ತೈತಿ, ಲಕ್ಷ ಬಂದ್ರೆ ಕೋಟಿ ಗಂಟೆ. ಯಾಕೆ ನಿಮ್ದು ಅಲ್ಲ ಅದು ಶ್ರಮವಹಿಸಿ ದುಡಿತಕ್ಕಂಥ ಇರಲ್ಲ, ಆ ಸಂಪತ್ತಿಂದ ಇರ್ತದೆ. ಅದಕ್ಕಾಗಿ ಹೆಣ್ಮಕ್ಳಿಗೆ ಸಂಪತ್ತನ್ನು ಪಡಿತಕ್ಕಂಥದ್ದು ಯಾವ ಕಾಲಕ್ಕೂ ಯೋಗ್ಯ ಅಲ್ಲ, ಯಾರೂ ಪಡ್ಲಿಕ್ಕೆ ಹೋಗಬಾರ್ದು. ಅಳಿಯನನ್ನು ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ, ಓದುಗಳಿಗೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಆತಾರೆ ಹಾಗೆ ಆಶೆನ, ಅದು ಆಸೆ ಇರ್ತಲ್ಲ ಮನುಷ್ಯನಿಗೆ, ಆಶೆನ ಶಾಂತಗೊಳಿಸೋಕ್ಕಾಗೋದ್ರೆ ಆಶೆಯಿಂದಲೇ ಮನಕ್ಕೆ ಬಂಧನ, ಆಶೆಯಿಂದಲೇ ಮನಕ್ಕೆ ಬಂಧನ, ಆಶೆ ಅಳಿಯಲು ಮುಕ್ತಿ ಹೊತ್ಕೊಂಡು ಹೇಳ್ತಾರೆ. ಆಶೆಯಿಂದ ಬಂಧನ ಆಗ್ತದಪ್ಪ, ಆಶೆ ಅಳಿಯಲು ಮುಕ್ತಿ ಆಗ್ತದೆ. ಆಶೆ ಶ್ರೀ ಗುರು ರಂಗನಲ್ಲಿ ಈಶನಾಗಿಸ್ತಂತ. ಆಶೆನ ಹೊರಗಿನ ವಸ್ತುಗಳ ಕಡೆ ಇರೋದ, ಆ ಆಶೆಯನ್ನು ಗುರುಗಳ ಪಾದರವಿಂದಲಿಟ್ಟುಬಿಡು, ಅವರು ಮೋಕ್ಷ ಅನುಗ್ರಹ ಮಾಡ್ತಾರೆ, ಜ್ಞಾನ ಪ್ರಾಪ್ತಿ ಆಗ್ತದೆ, ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ಸು ಶಾಂತ ಆಗ್ಬೇಕಾದ್ರೆ, ಸಮಾಧಾನ ಆಗ್ಬೇಕಾದ್ರೆ ನಮ್ಮ ಗುರುಗಳು ಕಾಣಿಸ್ಬೇಕ್ರಿ, ಆ ಎಲ್ಲ ಸರಿ ಆಗ್ತದೆ. ಈ ಹೊರಗಿನ ಜಗತ್ತು ಕಾಣ್ತಂದ್ರೆ ಮತ್ತೇನದು, ನೀವು ಈ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಗುರ್ತಾಗ್ತದೆ. ಪರಮೇಶ್ವರ ದೇವಸ್ಥಾನಕ್ಕೆ ಹೋದಾಗ ಹೇಳ್ತಿದ್ದೆ, ಆಗಾಗ ಬಸವೇಶ್ವರ ಮೂರ್ತಿ ಇರ್ತದೆ, ನಂದಿ ಮೂರ್ತಿ, ಬಸವಣ್ಣದೇವ್ರ ಮೂರ್ತಿ. ಬಸವಣ್ಣದೇವ್ರ ಮೂರ್ತಿ ಯಾವ ಕಡೆ ಇರ್ತದೆ ರೀ? ಲಿಂಗ ಕಡೆ ಇರ್ತದಲ್ಲ. ಬಸವಣ್ಣದೇವ್ರ ಮೂರ್ತಿ ಲಿಂಗ ಕಾಣಿಸ್ಬ, ಆ ಮೂರ್ತಿಗೆ ಲಿಂಗ ಕಾಣಿಸ್ತದಂದ್ರೆ ಬಸವಣ್ಣದೇವ್ರ ಬಾಲ್ ಯಾವ ಕಡೆ ಇರ್ತದೆ ಹೇಳಿ ನೋಡೋಣ. ನೀವು ಹೋದ ಕೂಡಲೇ ನೀವು ಬಾಲ್ ಕಾಣ್ತದೆ, ನಂದಿ ಮೂರ್ತಿ ಮುಖ ಕಾಣೋದು ನಿಮಗೆ. ನಿಮ್ಮ ಕಡೆ ಬಾಲ ಮಾಡಿ ಅನ್ನಿಸ್ತದೆ ಪರಮಾತ್ಮ ಶಿಖರ್ ರೀ. ನಂದಿ ದೇವ್ರಿಗೆ ಪರಮಾತ್ಮ ಶಿಖರ್ ಅಂದ್ರೆ ನಿಮ್ಮ ಕಡೆ ಬಾಲ ಆದಾಗ ಊರ ಕಡೆ ಬಾಲ ಆಗಿದ್ರಿ, ದೇವ್ರ ಕಡೆ ಮುಖ ಆಗಿದೆ. ಅಕಸ್ಮಾತ್ ಊರ ಕಡೆ ಮುಖ ಮಾಡ್ಕೊಂಡು ದೇವ್ರ ಕಡೆ ಬಾಲ ಮಾಡಿ ದೇವ್ರು ಸಿಗ್ತಿದ್ರು? ಸಿಗತ್ತಿರಲಿಲ್ಲ. ಅದಕ್ಕೆ ಯಾವಾಗ ನಾವು ಜಗತ್ತಿನ ಕಡೆಗೆ ಬೆನ್ನು ಮಾಡ್ತಾ ಇದ್ದೀವಿ, ಆ ನಮ್ಮ ಗುರುಗಳು ಕಾಣಿಸ್ತಾರೆ, ಜಗತ್ತಿನ ಕಡೆಗೆ ಬೆನ್ನು ಮಾಡ್ತಾ ಇದ್ದೀವಿ, ದೇವ್ರು ಸಿಗ್ತಾರೆ. ನಾವು ಹಾಗೆ ಮಾಡೋದು ಕಡಿಮೆ ಇರ್ತಾರೆ. ಜಗತ್ತಿನ ಕಡೆ ನೋಡ್ತಾ ಇದ್ದೀವಿ, ದೇವರು ಹಿಂದೆ ಕಾಣ್ತಾರೆ. ನಾವು ಹಿಂದಿರ್ತಾರೆ, ನಮ್ಗೆ ಕಾಣಿಸೋಲ್ಲ, ನಮ್ಗೆ ಕಾಣಿಸಲ್ಲ. ನಾವು ಆತ ಮುಖ ನೋಡೋದು. ಈಗ ಬ್ಯಾಟ್ರಿ ಇರ್ತದೆ, ಈಗ ಬ್ಯಾಟ್ರಿ ಇದಪ್ಪ, ಈಗ ಬ್ಯಾಟ್ರಿ ಇರ್ತದೆ, ಈಗ ನಾವು ನೋಡ್ತೀವಿ. ಈಗ ಮುಂದಿದ್ದವ್ರು ಕಾಣ್ತೀರಲ್ಲ, ಈಗ ನಾವು ಕಾಣ್ತೀವಿ, ನಾವು ಕಾಣಿಸೋಲ್ಲ. ನಾವು ನೋಡ್ಬೇಕಾದ್ರೆ ತಿರುಗಿ ನೋಡ್ಬೇಕಿಲ್ಲ. ಹಾಗೆ ನಮ್ಮ ಮನಸ್ಸಲ್ಲ, ಮನದಾಣ್ಮ ಗುರು ಶುದ್ಧ ಮರೆ ಆಗೋನಲ್ಲ ಅಂತ ಹೇಳ್ತಾರೆ. ಮನಸ್ಸಿನ ಹಿಂದಿನ ಬಾಜು ದೇವ್ರು ತರ್ತಾರೆ. ಹೇಳ್ತಾರೆ ದೇವ್ರ ನಮ್ಮ ಮನಸ್ಸು ವಿಷಯ ಹೋಗ್ತದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇ ಹೋಗ್ತದ್ರಿ. ಆ ದೇವ್ರ ಮನಸ್ಸಿನ ಹಿಂದಿನ ಬಾಜು ಕೂತಿರ್ತಾರ್ರಿ. ಆ ಮನಸ್ಸು ಬ್ಯಾಟ್ರಿ ತಿರುಗಿದಂಗೆ ಸ್ವಲ್ಪ ತಿರುಗಿಸಿ ನೋಡಿ, ಮನಸ್ಸನ್ನು ಅಂತರ್ಮುಖ ಮಾಡ್ರೆ ಯಾರು ಸಿಗ್ತಾರಂದ್ರೆ ನಮಗೆ ದೇವ್ರು ಸಿಗ್ತಾರೆ, ಗುರುಗಳು ಸಿಗ್ತಾರೆ. ಆ ಕಡೆ ನಮ್ಮ ಮುಖ ಅಂತಂದ್ರೆ ಶಾಂತಿ ಸಮಾಧಾನ ಎಲ್ಲ ಸಿಗ್ತದೆ. ಈಗ ಇರ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಸಾಧ್ಯ ಇಲ್ಲ, ಕೆಲವೊಬ್ಬರಿಗೆ ಎಷ್ಟು ಸಾಧ್ಯ ಆಗ್ತದೆ, ಕೆಲವೊಬ್ಬರಿಗೆ ಎಲ್ಲ ಮತ್ತು ಎಲ್ಲರಿಗೆ ಆಗ್ತದೆ. ಎಲ್ಲರಿಗೆ ಮಳೆ ಬಂದರೆ ಎಲ್ಲರಿಗೆ ಬೆಳೆ ಇರ್ತದೆ, ಬರೋದಿಲ್ಲ ಅಂತದ್ದು. ಎಷ್ಟೋ ಜನ್ಮ ಪುಣ್ಯ ವಿಶೇಷ ಇದ್ದರೆ ಮಾತ್ರ ಅಂಥ ಸಾಧ್ಯ ಆಗ್ತದೆ. ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತು ಮೋಕ್ಷ ಬೇಕು ಅಂದ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಮೋಕ್ಷದಗೋಸ್ಕರ ಪ್ರಯತ್ನ ಮಾಡಿ ಚೆನ್ನಾಗಿರ್ತದೆ. ಅಲ್ಲಿ ಅರಣ್ಯದಲ್ಲಿ
ಏನಾಯ್ತು ನಾವು ಹೇಳ್ತಾ ಬಂದೀವಿ. ಆಯಿ ಕೌದಿ ಹೊರ್ಕೋತ ತಂಗಿ ಅದನ್ನ ಸ್ವಲ್ಪ ಜಾಡಿಸಿ ಮಡಿಸಿ ತೆಗೆದಿಡುವ ಕೌದಿ ಹೊಲ್ದ ಅಂತ ಹೇಳ್ತೀರಿ. ಮೊಮ್ಮಗಳು ಬಂದು ನೋಡ್ತಾಳೆ, ಅಜ್ಜಿ ಹಂಗೆ ಹೊರ್ಕೋತ ಹೋಗ್ಯದೇವ, ಹಿಂದೆ ಗಂಟ ಹಾಕಿಲ್ಲ, ಬರೀ ಲ್ಯಾವಿರೈತೆ ಅದಂತ. ಅದಕ್ಕೆ ನಾವು ಹೇಳುವಾಗ ಕೇಳ್ತಾ ದೂರ ಬಂದಿದ್ರು. ಹಿಂದಿಂದ ಮರ್ತಿದ್ರಿ ಅಂದ್ರೆ, ಹಿಂದಿನ ಗಂಟೆ ಎರಡು ಸಲ ಹೇಳಾಕ್ತೀವಿ ಮರ್ತಿದ್ರಿ ಅಂದ್ರೆ ಏನು ಉಳಿತಿದ್ರು ಬಾಕಿ ಲ್ಯಾವಿ ಗಂಟೆ ಉಳ್ದಂಗೆ ಆಗ್ತದೆ. ಅದಕ್ಕೆ ನಾವು ಯಾವಾಗೋಸ್ಕರವಾಗಿ ದೃಷ್ಟಾಂತ ಹೇಳ್ತಾ ಇದ್ದೀವಿ. ದೃಷ್ಟಾಂತ ಯಾವುದಾದ್ರೆ ದೃಷ್ಟಾಂತ ಉದಾಹರಣೆ. ದೃಷ್ಟಾಂತ ಅಂದ್ರೆ ಮೂಲ ವಸ್ತು ಏನಂತಾರೆ? ದ್ರಾಷ್ಟಾಂತ ಅಂತಾರೆ. ಉದಾಹರಣೆ ಬಂದಿರ್ತಕ್ಕಂಥ ಏನಂತಾರೆ? ದೃಷ್ಟಾಂತ ಅಂತಾರೆ. ಅದಕ್ಕಾಗಿ ಇಲ್ಲಿ ಬಂದಿರ್ತಕ್ಕಂಥದ್ದು. ಹಾಗೆ ಅರಣ್ಯದಲ್ಲಿ ಏನೈತ್ರಿ, ಗುರುಗಳ ಸನ್ನಿಧಿಗೆ ರಾಜ ಹೋಗಿದ್ರಲ್ಲ, ತನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಹೋದ ನಂತರ ರಾಜನ ಸನ್ನಿಧಿಯಲ್ಲಿ ಗುರುಗಳ ಸನ್ನಿಧಿಯಲ್ಲಿ ಅನೇಕ ಜನರು ಶಿಷ್ಯರು ಕೂತಿದ್ರು, ಸನ್ಯಾಸಿಗಳು. ರಾಜ ಕೇಳ್ತಾ ಹೋಗ್ಬಿಟ್ಟ ತನ್ನ ಮಗಳನ್ನು ಕರ್ಕೊಂಡು, ಇನ್ನೆಲ್ಲಿ ತಂದೆವು ಪಿಶಾಚಿನ ಹೋಗ್ರು ನಡೆ ಅಂತೆಲ್ಲ ಬೈದರು. ಈಗ ಬೇರೆ ಬೈದರು. ಅವು ನೋಡಿ ಎಲ್ಲ ಇಷ್ಟೆಲ್ಲ ಬೈತರು. ಲಗ್ನ ಆದರೆ ಚಲೋ, ಅರ್ಧ ರಾಜ ಅವ್ರು ಅಂದ್ರೆ ಮಹಾರಾಜರ ಮತ್ತು ತಾವು ಲಗ್ನ ಆಗ್ರಿ, ನನ್ನ ಮಗಳನ್ನು ಕೊಟ್ಟು ಇವಾಗ ಸಂಪೂರ್ಣ ರಾಜ್ಯನ ಕೊಡ್ತಾನೆ ಅಂದರು. ನೀನು ರಾಜ್ಯ ಬೇಕಾಗಿತ್ತಂದ್ರೆ ನದಿ ದಾಟಿಸಿ ಬರ್ತಿರಲ್ಪ, ನದಿ ಆಚೆ ನಿಮ್ಮ ರಾಜ್ಯ ನಿಮ್ಮನ್ನೆಲ್ಲ ಬಿಟ್ಟು ಅರಣ್ಯದ ಬಂದು ಗುರುಗಳ ಸನ್ನಿಧಿ ಇದ್ದೀವಿ. ನಿಮ್ಮ ರಾಜ್ಯ ಬೇಕಾದ ರಾಜ್ಯ ಇದು ದೋಷ ಕೊಡ್ತಕ್ಕಂಥದ್ದು. ನಾವು ಬೇಕಾದ ಮೋಕ್ಷದಿಂದ ಜ್ಞಾನ ಒಂದೇ ಬೇಕು, ಗುರುಗಳು ಬೇಕು, ಅವ್ರ ಅನುಗ್ರಹ ಬೇಕು. ನಿನ್ನ ಮಗಳ ತೆಗೆದುಕೊಂಡು ಹೋಗ್ಬಿಡಿ, ನಿಲ್ಬೇಡಂತ. ಅದು ಪ್ರತಿಯೊಬ್ಬರಿಗೆ ಹೇಳ್ತಾ ಇರುವಾಗ ಆ ಕಾಳ ಕೂತಿದ್ದಾರೆ. ಕಾಳು ಇಲ್ಲಿ ಎಲ್ಲರಿಗೆ ಹೇಳ್ಕೊತ ಬರ್ತಾರೆ, ಎಲ್ಲ ವಾಲಿ ಅನ್ನೋತಾರೆ. ಹೆಂಗಿರು ಆಗೋದ್ರು ಅವರು ನನ್ನ ಬಂದು ಕೇಳ್ತಾರೆ. ಕೇಳಿದಾಗ ಆಗ್ತಾ ಇದ್ದೀರಿ, ನೀ ರಾಜ್ಯವನ್ನು ಕೊಟ್ಟರೆ ಆಗ್ತಾ ಇದ್ದೀರಿ ಅಂತ ಹೇಳ್ಬೇಕಂತ ಕೂತಿದ್ದಲ್ರಿ. ಅವ್ನು ನೋಡ್ತಾ ಕೂತ ಅವ್ರು ಅಂತಾರೆ ಇವ್ರು ಅಂತಾರೆ, ಎಲ್ಲರೂ ಬೈಕೋತ ಬಂದರು. ಅದ್ರಾಗ ಇವರಂದರು, ಇವಂದ ನೋಡಿ ಲಗ್ನ ಆದ್ರೆ ಒಳ್ಳೆಯದು ಅಂತಕ್ಕಂಥದ್ದಿದ್ರೆ, ಸಂಪತ್ತು ಸಿಕ್ಕರೆ ಒಳ್ಳೆಯದು ಅಂದ್ರೆ, ಇಡೀ ರಾಜ್ಯನ ತನ್ನದಾಗಿತ್ತು ಒಳ್ಳೆಯದು ಅನಿಸುತ್ತಂದ್ರೆ ಇಷ್ಟು ಮಂದಿ ಏನಕ್ಕೆ ಬಿಡ್ತಾರೆ ರೀ? ನಿಜವಾಗಿ ದುಃಖ ಸ್ವರೂಪ ಅಂದಾಗಿ ಇಟ್ಟೆಲ್ಲ ಸಾವಿರಾರು ಮಂದಿ ಅಲ್ಲೇ ತಂದ್ರೆ ಕಾವಿ ಹಾಕ್ಕೊಂಡು ಆನಂದವಾಗಿರ್ತಾರೆ. ನೋಡ್ರಿ ಮುಖ ಎಲ್ಲ ಹೆಂಗೆ ಆನಂದವಾಗಿರ್ತಾವೆ. ರಾಜ ಅನ್ನೋಂಥ ಚಿಂತೆ ಮುಖ ಐತಿ. ಅದೇನು ಆಗಬಾರ್ದು ಅನಿಸ್ಬಿಡ್ತು ಒಮ್ಮಿಂದೊಮ್ಮೆ. ಅವ್ರು ಬಂದು ನಮಸ್ಕಾರ ಮಾಡಿ, ಗುರುಗಳೇ ಮತ್ತು ನಮ್ಮ ಮಗಳನ್ನು ಲಗ್ನ ಹಾಕಿರೋದು ಅವಂದ, ಹೇ ರಾಜ, ನಾನು ಏನು ತಿಳ್ಕೊಂಡಿನಿ, ನಾವು ಸನ್ಯಾಸಿ, ಲಗ್ನ ಅವ್ರು ಈಚೆ ಬರ್ತೀನಿ, ನದಿ ದಾಟಿ ನಡಿ ಇಲ್ಲಿಂದ, ಮೂರ್ಖ ಪಾಪಿ, ನಾನು ಲಗ್ನ ಮಾಡ್ಬೇಕಂದು ಹೋಗಿಲ್ಲಿಂದ ಹತ್ಕೊಂಡು ಹೇಳಿ ಕಳ್ಳ ರಾಜನನ್ನು ಬೈದ್ಬಿಟ್ರಿ. ಗುರುಗಳು ನೋಡ್ತಾ ಇದ್ರು, ಹೊಸ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತ ಬಂದ ಬೆನ್ನ ಮೇಲೆ ಶಹಬ್ಬಾಸ್ ಈಗ ಪಕ್ಕಾದಿಗಳು ಆಶೀರ್ವಾದ ಆಶೀರ್ವಾದ ಆಯಿತು. ಹ್ಞೂ ರೀ ಅಪ್ಪವ್ರ, ಇವರೆಲ್ಲ ಒಲ್ಲೆ ತಂದ್ರಲ್ರಿ, ಅದ್ರೊಳಗೆ ಏನೋ ದೋಷ ಇರಲಿಕ್ಕೆ ಬೇಕು. ಅದು ವಿಷ ಕುಡಿದ ಹಾಲಿದ್ದಂಗೆ ಅನಿಸ್ತು. ಈಗ ತಮ್ಮ ಆಶೀರ್ವಾದ ಆಯಿತು. ಸುಳ್ಳದು ನೋಡ್ರಿ, ಎಲ್ಲ ರಾಜ್ಯ ಸುಳ್ಳ, ಸಂಪತ್ತು ಸುಳ್ಳ, ಎಲ್ಲ ಸುಳ್ಳ, ಕ್ಲಾಸ್ ಅವನ ಮಗಳು ಸುಳ್ಳ, ಎಲ್ಲ ಸುಳ್ಳ. ಈಗ ತಮ್ಮ ಆಶೀರ್ವಾದ ಅಪ್ಪವ್ರು, ನಾ ಇಲ್ಲೇ ಇರ್ತಾನೆ ತಂದು ಅಲ್ಲೇ ಉಳ್ದ ಮಹಾ ಸನ್ಯಾಸಿ ಆಗಿಬಿಟ್ರಿ. ತಪಸ್ಸು ಮಾಡ್ತಾ ಕುಲ್ಲ ಆನಂದವಾಗಿ ಶಾಂತ ಕೂತ್ಬಿಟ್ಟ. ಮುಗೀತು, ಯಾವ ಗದ್ದಲನಿಲ್ಲ. ಅದಕ್ಕೆ ವೈರಾಗ್ಯ ಬರ್ತಕ್ಕಂಥ ಅಲ್ಲಿ, ಸನ್ಯಾಸ ಆಗ್ತಕ್ಕಂಥದ್ದಲ್ಲಿ, ಮತ್ತು ಪರಮಾರ್ಥ ಕಡೆ ಹೋಗ್ತಕ್ಕಂಥ ಎಲ್ಲರೂ ಸುಲಭ ಸಾಧ್ಯ ಅಲ್ಲ. ಸಂಸಾರ ಇದ್ದುಕೊಂಡು ಪರಮಾರ್ಥ ಸಾಧಿಸ್ಕೊಂತ ಇರ್ತದೆ. ಎರಡು ನಾವಿನ ಕೂತ್ಕೊಂಡು ಹೋದಂಗೆ ಇರೋದು. ಎರಡು ನಾವಿನೊಳಗೆ ಈಚೆಗಡೆ ನಾವು ಈಚೆಗಡೆ ನಾವು ನಡು ಮುಳುಗುತ್ತದೆ. ಅಷ್ಟು ಕೆಟ್ಟದು. ಸಂಸಾರ ಇದ್ಕೊಂಡು ಪರಮಾರ್ಥ ಬರ್ಬೇಕಾದ್ರೆ ಸನ್ಯಾಸ ಅಂದ್ರೆ ಒಂದೇ ಮಾರ್ಗ ಇರ್ತದೆ ರೀ. ಒಂದು ನಾವೇ ಕೂತ್ಕೊಂಡು ಆರಂಭಬಹುದು. ಮತ್ತು ಸಂಸಾರದ ಒಂದೇ ಮಾರ್ಗ ಕೂತ್ಕೊಂಡು ಹೋಗ್ಬೋದು. ಸಂಸಾರ ಇದ್ಕೊಂಡು ಪರಮಾರ್ಥ ಮಾಡ್ತೀವತ್ತಂದ್ರೆ ಭಾಳ ತ್ರಾಸ ಆಗ್ತದೆ, ಭಾಳ ಕಷ್ಟ ಆಗ್ತದೆ. ಅದು ಆ ಕಡೆ ನೋಡ್ಬೇಕು, ಈ ಕಡೆ ನೋಡ್ಬೇಕು. ಅಪ್ಪ ನಾ ಈಗ ಹೋಗ್ಬೇಕ್ರಿ, ಮತ್ತು ಒಂದು ಸ್ವಲ್ಪ 5 ಗಂಟೆಗೆ ಆಕಳ ಎಮ್ಮಿನ ಹಿಡ್ತೀನಿ ಊರಿಗೆ ಹೋಗಿ ಬಂದರು ಪಾಪ ಅವರು. ಏನು ಕಾರಣ ಅದಕ್ಕೆ? ಸಂಸಾರ ಅದು ಇಷ್ಟು ಮಾಡ್ತಿರ್ತಾರೆ. ಅದನ್ನು ಬಿಟ್ಟುಕೊಟ್ಟು ಬರ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಕಷ್ಟ ಆಗ್ತಲ್ಲ. ಅದಕ್ಕೆ ಸನ್ಯಾಸ ಮಾರ್ಗ ಅಂದ್ರೆ ಏನದ ರೀ, ಒಂದು ದಾರಿ ಇರ್ತದೆ ರೀ. ಸಂಸಾರ ಅಂತಂದ್ರೆ 2 ದಾರಿ ಇರ್ತದೆ, ಕಷ್ಟ ಆಗೋದು. ಅದಕ್ಕೆ ಅದರೊಳಗೆ ಇದ್ದುಕೊಂಡು ಮತ್ತೆ ಸಾಧಿಸ್ತಲ್ಲ ಅವರು ಶ್ರೇಷ್ಠ. ಈಗ ನಮ್ಮ ಈ ಗುರುಲಿಂಗೇಶ ಬಂದಾರ. ಈಗ ಇವರ ತಂದೆಯವ್ರ ವಿಷಯ ಅದು. ಇವತ್ತು ತಂದೆಯವ್ರ ವಿಷಯ
ಅವರು ನಮ್ಮ ಮಾಳಿ ಮಾಸ್ತರದ ಅವರ ತಾಯಿ ಬೋರಮ್ಮ ಅಂತೇಳಿ, ಇವರ ತಂದೆಯವರು ಲಿಂಗಪ್ಪಜ್ಜ ಹುಂಕಿ ಅಂತೇಳಿ. ಆಗಿನ ಕಾಲಕ್ಕೆ ಯುವಕರವರು, ಈಗ ನಾವು ದಾಟಿ ಬಂದ ನೋಡಿದ್ದಿಲ್ಲ, ನಾವು ಭಾಳ ವಿಷಯ ಹಿಂದಿನ ವಿಷಯ ಹೇಳ್ತಾ ಇದ್ದೀವಿ. ಒಂದು ಸಲ ಹೊನ್ನೂರು ಮತ್ತು ಮದರಕಂಡಿ, ಕಲ್ಲಳ್ಳಿ, ಆ ಕಡೆ ಜಮಖಂಡಿ ಎಲ್ಲ ಬಳಗ ಸಿಂಧೂರು ಮಠಕ್ಕೆ ಭಾಳಷ್ಟು ಬರ್ತಾಯಿದ್ರು. ಕಾರಣ ಅಂದ್ರೆ ಮೊದಲು 7 ವರ್ಷ ಅಪ್ಪ ಅವರು ಸಿಂಧೂರು ಮದರಕಂಡಿಲಿ ವಾಸ ಮಾಡಿದರು, ಗುಹೆಯಲ್ಲಿ. ಅಲ್ಲ ಇದ್ದಾಗ ಇವರು ಈ ಲಿಂಗಣ್ಣದವರು, ಗುರುಲಿಂಗೇಶ್ವರ ತಾಯಿ, ತಂದೆ, ಅತ್ತೆಯವರು ಮತ್ತು ಅಕ್ಕ ಎಲ್ಲರೂ ಕುಡ್ಕೊಂಡು ಅಪ್ಪ ಅವ್ರ ಹತ್ರ ಹೋಗ್ತಾಯಿದ್ರು. ತಲೆಯಲ್ಲಿ ಬುಟ್ಟಿ ಹೊತ್ಕೊಂಡು ಅದರೊಳಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಹೂವನ್ನು ತೆಗೆದುಕೊಂಡು ಹುನ್ನೂರಿನಿಂದ ತುಂಬಿದ ಕೊಡವ ತೆಗೆದುಕೊಂಡು, ದೊಡ್ಡ ಕೊಡ ತೆಗೆದುಕೊಂಡು, ಆಮೇಲೆ ಪುಷ್ಪಗಳನ್ನ ತೆಗೆದುಕೊಂಡು, ಹಣ್ಣುಗಳನ್ನ ತೆಗೆದುಕೊಂಡು, ಬುತ್ತಿ ತೆಗೆದುಕೊಂಡು ಗುರು ನಾಮಸ್ಮರಣೆ ಮಾಡ್ತಾ ಪ್ರತಿ ದಿನಾಲು ಕೂಡ ದಿನಾಲು ಅಪ್ಪ ಅವ್ರು ವಾಸ ಮಾಡಿದಾಗ, ಗುಹೆಯಲ್ಲಿ ವಾಸ ಮಾಡಿದಾಗ ಪ್ರಸಾದ ತೆಗೆದುಕೊಂಡು ಹೋಗ್ತಾಯಿದ್ರು. ಗುರುಗಳ ಸನ್ನಿಧಿ ಎಲ್ಲರೂ ಹೋಗ್ತಕ್ಕಂಥ ವಸ್ತುರು ಬಿಡ್ತಾರೆ. ಮತ್ತು ಆ ಪರ್ವತ ಏರ್ಕೊಂಡು ಹೋಗ್ಬೇಕು. ಈಗಿನ ಕಾಲ ಈಗಿರ್ತಕ್ಕಂಥ ಅಲ್ಲ, ನಮ್ಮ ಮಠ ಆಯ್ತು ನೋಡ್ರಿ, ಈಗ ಹಳದ ಮಠ ಆಯ್ತಲ್ಲ ಮದರಕಂಡಿಗೆ, ಆ ಸಾಲು ಗುಡಿ ಉಳ್ದಾವ ನೋಡ್ರಿ, ಆ ಸರ್ತ ಚಿರತೆ ಇತ್ತಾಗ ಒಂದು ಸಲ ಚಿರತೆ ಬಂದು ಹಿಡಿದು ಬಿಟ್ರೆ ಅಂಥದ್ದು ಹಾಕ್ಕೊಂಡು ಹೋಗ್ಬೇಕು. ಅಂಥ ಕಾಲದಾಗ ಆಗ ಅಂಥ ಸಮಯ ಬುತ್ತಿ ತೆಗೆದುಕೊಂಡು ಅಪ್ಪ ಅವ್ರಿಗೆ ಗುಹೆಯೊಳಗೆ 3 ವರ್ಷ ಪರ್ಯಂತ ಸೇವೆ ಮಾಡ್ಯಾರ. ಇವರ ತಾಯಿಯವರು, ತಂದೆಯವರು, ಅತ್ತೆಯವರು ಎಲ್ಲ ಕುಡ್ಕೊಂಡು, ಅಕ್ಕವರು. ಹೀಗೆ ಹಿಂದಿನ ಕಾಲದಲ್ಲಿ ಆ ಸಂಸ್ಥಾನ ಇದ್ದುಕೊಂಡು ಕೂಡ ಸೇವೆ ಮಾಡ್ತದಲ್ಲ, ಕಠಿಣ ಸಾಧ್ಯ ಆದರೂ ಮಾಡಿರ್ತಾರೆ. ಅದು ಭಾಳ ಪುಣ್ಯ ಇರ್ತದೆ. ಸಂಸಾರ ಇದ್ದುಕೊಂಡು ಪರಮಾರ್ಥ ಸಾಧಿಸ್ತಕ್ಕಂಥದ್ದು ಶ್ರೇಷ್ಠ. ಹಾಗೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಾಧ್ಯ ಇರೋದ್ರೆ ಅದು ಎಷ್ಟೋ ಜನ ಪುಣ್ಯ ಇದ್ದರೆ ಮಾತ್ರ ಆ ಕರ್ಕೊಳ್ತದೆ, ಇಲ್ಲಿ ಕರ್ಕೊಳ್ಳೋದು. ಹೀಗೆ ಮೊದಲಿಂದಲೂ ಗುಹೆಯಲ್ಲಿ ಇರುವಾಗಿನೂ ಅಪ್ಪ ಅವರ ಸಂಪರ್ಕ ಇರುವ ಮೂಲಕವಾಗಿ ಇವರ ತಂದೆಯವರಿರ್ತಕ್ಕಂಥ ಲಿಂಗಪ್ಪ ಹುಂಕಿ ಅಂತಕ್ಕಂಥವ್ರು, ಆಮೇಲೆ ಬೋರಮ್ಮ ಮಾಳಿ ಅಂತಕ್ಕಂಥವ್ರು ಎಲ್ಲ ಇನ್ನೂ ಅನೇಕ ಜನರ ಕುಡ್ಕೊಂಡು ಪ್ರತಿ ಅಮಾವಾಸ್ಯೆ ಹೋಗ್ತಕ್ಕಂಥದ್ದು, ನಡುವೆ ಹೋಗ್ತಕ್ಕಂಥದ್ದು, ಈಗ ಅನೇಕ ಜನರು ಹೋಗ್ತಾಯಿದ್ರು, ಬರ್ತಾಯಿದ್ರು. ಒಂದು ಸಲ ಅಮಾವಾಸ್ಯೆ ಸಮಯ ತಂದೆಯವರು ಲಿಂಗಪ್ಪಜ್ಜ ಹುಂಕಿ ಹಾಗೂ ಮಾಳಿ ಮಾಸ್ತರ್ ತಾಯಿಯನ್ನು ಕುಡ್ಕೊಂಡು ಮಠಕ್ಕೆ ಹೊರಟಾರೆ. ಹುನ್ನೂರಿಂದ ಬರಬೇಕು. ಹುನ್ನೂರಿಂದೊಂದು ಜಂಬಿಗೆ ಹತ್ರ ಬಂದು ಅಲ್ಲಿಂದ ಸಾವಳಿ ಕಡೆ ಹೋಗಿ, ಸಾವಳಿಯಿಂದ ಬಂದು ಹಾಲಹಳ್ಳಿ ಮುಂದೆ ನಡ್ಕೊಂಡು ಹೋಗಿ, ಅದು ಹಾಗೆ ನಡ್ಕೊಂಡು ಹೋಗಿ ಆಗಿನ ಕಾಲದಲ್ಲಿ ಹಾಗೆ ಹೋಗಿ ತೆಲಸಂಗ ಬಂಗಲೆಗೆ ಹೋಗಿ, ತೆಲಸಂಗ ಬಂಗಲೆ ನಡುವೆ ಆಯ್ಕೊಂಡು ಹಾಗೆ ಮುಂದೆ ಸಾಗಿ ಮಠಕ್ಕೆ ಹೋಗ್ಬೇಕ್ರಿ. ಈಗ ಹೊರಟಾರೆ ಹೋಗಿ ಆಗ ದೂರ ಹೋಗಿ ಮತ್ತು ಅಷ್ಟು ಹೋಗ್ಬಿಟ್ರೆ ಸಾಯಂಕಾಲ ಸಮಯ. ಅಲ್ಲಿಂದ ಬಂದು ಕಕ್ಮರಿ ಬಂದಾರೆ. ಕಕ್ಮರಿ ಬರೋ ಸಮಯ ಅದ್ರಿ, ಭಾಳ ಸಮಯ ಬಿಡ್ತು. ಮತ್ತಿನ್ನು ಗುರುಗಳ ಸನ್ನಿಧಿಗೆ ಹೋಗ್ಬೇಕು ಅಂತಕೊಂಡು ಹೇಳಿ ಗುರುಗಳ ಸ್ಮರಣೆ ಮಾಡ್ತಾ, ಸದ್ಗುರುನಾಥ ಇಬ್ಬರೇ ಇದ್ದೀವಿ, ಈ ಸಲ ಅನುಗ್ರಹ ಮಾಡಿರಿ, ರಕ್ಷಣೆ ಮಾಡಿ, ಕಾಪಾಡಿ ಅಂದ್ಕೊಂಡು ಗುರುಗಳ ಧ್ಯಾನ ಮಾಡ್ಕೋತ ಹೊರಟಾರ. ಹಾಗೆ ಗುರುಗಳ ಸ್ಮರಣೆ ಮಾಡ್ತಾ ಹೋಗ ಸ್ವಲ್ಪ ಕತ್ತಲಾಗಿಬಿಡೋದು. ಕತ್ತಲೆ ಆಗ್ತಾ ಇರುವಾಗ ಇದೇ ಮಠಕ್ಕೆ ಹೋಗೋ ದಾರಿ, ಒಂದೊಂದು ಅರಣ್ಯ ಪ್ರದೇಶ ಬರ್ತದೆ ಮುಂದೆ. ಇದು ಮಠಕ್ಕೆ ಹೋಗೋ ದಾರಿ ಅನ್ನೋದು ಕತ್ತಲೊಳಗೆ ಗುರ್ತಾಗೋದಲ್ಲ ರೀ. ಆ ದಾರಿಯನ್ನು ಬಿಟ್ಟು ಕತ್ತಲೊಳಗೆ ಬೇರೆ ದಾರಿ ಹಿಡಿತಾರೆ. ಇಲ್ಲಿ ಮಠ ಬರ್ತದೆ, ಅಲ್ಲಿ ಮಠ ಬರ್ತದೆ ಅಂತ ಇಟ್ಕೊಂಡು ಬಂದು ಮುಂದೆ ಮುಂದೆ ಹೋಗೋಷ್ಟು ಉಂಬ್ರಾಣಿ ಜಮೀನು ಬರ್ತದೆ. ಉಂಬ್ರಾಣಿ ಜಮೀನುಗಳು ಹಾಕ್ಕೊಂಡು ಆ ಮಠಕ್ಕೆ ಹೋಗೋ ದಾರಿ ಬಿಟ್ಕೊಂಡು ಉಂಬ್ರಾಣಿ ಹತ್ತಿರ ಒಂದು ಉಂಬ್ರಾಣಿಯಿಂದ ನಡುವಿನ ದಾರಿ ಸಿಗ್ಬಿಡ್ತಾವ್ರಿ. ನಡುವಿನ ದಾರಿ ಹಿಡ್ಕೊಂಡು ಹೋಗ್ತಾರೆ ರೀ. ನಡುವಿನ ದಾರಿ ಹಿಡ್ಕೊಂಡು ಹೋಗುವಾಗ ಅದು ಎಲ್ಲಿ ಹೋಯ್ತಂದ್ರೆ ಮಠವನ್ನು ಬಿಟ್ಟು ಮಠಕ್ಕೆ ಹೋಗೋದಿಲ್ಲ ದಾರಿ ಅದು. ಹಾಗೆ ಆ ದಾರಿ ಹಿಡ್ಕೊಂಡು ಹೋಗ್ತಾರೆ. ರಾತ್ರಿ ಒಮ್ಮೆ ಇರ್ತಾರೆ, ಪಿಶಾಚಿ ಹೇಳ್ತಾರೆ, ದಾರಿ ತಪ್ಪಿಸ್ತೈತಾವ, ಮತ್ತೇನು ಆಗ್ತೈತಾವ, ಭಾಳ ಕೆಟ್ಟ ಕತ್ತಿರ್ತಾರೆ. ಅಮಾವಾಸ್ಯೆ ಕತ್ತಲ, ರಾತ್ರಿ ಭಾಳ ರಾತ್ರಿ ಸಮಯ, ರಾತ್ರಿ ಆಗ್ತಾ ದಾರಿ ಸಿಗ್ತಾ ಇಲ್ಲ. ಇತ್ತೊಮ್ಮೆ ಹೋಗೋದು ಅಲ್ಲೆಲ್ಲ ಮುಳ್ಳಿನ ಗಿಡಗಳು, ಶಿಂದಿ ಗಿಡ ಅಂತಿರ್ತಾರೆ, ಶಿಂದಿ ಗಿಡಗಳು, ಬಳ್ಳಾರಿ ಜಾಲಿ ಇರ್ತಾವೆ ಅಂಥ ಜಾಲಿ, ಕರಿ ಜಾಲಿ, ಇವೆಲ್ಲ ಭಾಳ ಅಲ್ಲಿ ರಾತ್ರಿ ಸಮಯ ಅದ. ಹಾಗೆ ದಾಟ್ಕೊಂಡು ಆಗ ಮುಂದೆ ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು. ಕೈ ಒಳಗೆ ಬೆಳಕು ಇಲ್ಲ, ಸಮಯ ಆಗ್ತದೆ ಅನ್ನೋದು ಏನಿಲ್ಲ ರೀ, ಬೆಳಕಿನ ಅನುಕೂಲ ಇಲ್ಲ. ಹಾಗೆ ಹೋದರು. ಆಗ ಮುಂದೆ ಅಲ್ಲೆಲ್ಲಿ ರೀ ಅಲ್ಲಿರ್ತಕ್ಕಂಥ ಹಂದಿಗಳೆಲ್ಲ, ಕಾಡಂದಿಗಳು ಧ್ವನಿ ಬರಲಿಕ್ಕಾಯ್ತು. ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ಚಿರತೆಗಳು ಬಂದು ಜಿಂಕೆಗಳು ಹಿಡಿದಾಗ ಜಿಂಕೆಗಳು ಒದ್ದಾಡ್ತಕ್ಕಂಥದ್ದು. ಬೇರೆ ಅರಣ್ಯದ ತೋಳುಗಳು ಬಂದು ಈ ನಾಯಿ ಕೂತಾವ್ರೆ ಧ್ವನಿ ಮಾಡ್ತಾವೆ, ಜೋರಾಗಿ ಅಳ್ತಿರ್ತಾವೆ. ಹಾಗೆ ನರಿಗಳು, ತೋಳುಗಳು ಅಳ್ಳುವುದು, ಮತ್ತು ಓಡಿ ಹೋಗಿ ಇನ್ನೊಂದು ಪ್ರಾಣಿಗಳು ಹಿಡಿತಕ್ಕಂಥದ್ದು. ಅವು ಹಿಡಿದಾಗ, ಬೇಟೆ ಆಡಿದಾಗ ಚೀರಾಡಿ ತ್ರಾಸು ಮಾಡಿ ಒದ್ದಾಡೋದು ಎಲ್ಲ ಧ್ವನಿ ಕೇಳಿಸ್ಕೊತೇವೆ ರೀ.
ಆ ಧ್ವನಿಯನ್ನು ಕೇಳ್ತಾ ಕೇಳ್ತಾ ಆ ಅರಣ್ಯದ ಪ್ರಾಣಿಗಳನ್ನು ನೋಡಿ ಇವು ಮುಂದೆ ಹಾಯ್ಕೊಂಡು ಎಲ್ಲೇ ತಪ್ಪಿಸ್ಕೊಂಡು ಓಡ್ತಿರ್ತಾವೆ. ಇದನ್ನು ನೋಡಿ 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 ಮುಂದೆ ಹಾಯ್ಲಿಕ್ಕೂ ಅವಕಾಶ ಇಲ್ಲ, ಏನು ಭಾಳ ತ್ರಾಸ ಇದೆ. ಹೀಗಾಗಿ ಇನ್ನು ಗತಿ ಏನು ಅಂತಂದ್ರೆ ಸದ್ಗುರುನಾಥ ಸಿದ್ಧಲಿಂಗೇಶ್ವರಪ್ಪ ಅವರ ಮಧ್ಯರಾತ್ರಿ ಇದ್ರಿ ಅಪ್ಪ ಅವ್ರ ಭಾಳ ಸಮಯ ಬಿಡ್ತು. ಮಠ ಅದು ಎಲ್ಲಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಬೋರಮ್ಮ ತಪ್ಪಿಸ್ಕೊಂಡು ಬಂದು ದಾರಿ ತಪ್ಪಿಬಿಟ್ಟದ. ಹಾಗೆ ದಾರಿ ತಪ್ಪಿಸ್ಕೊಂಡು ಬಂದೀವಿ. ನಾವು ಎಲ್ಲಿ ಇದ್ದೀವಿ ಅನ್ನೋದು ನಮಗೆ ತಿಳಿತಾ ಇಲ್ಲ. ಈಗ ಇಲ್ಲಿಂದ ಹಳ್ಳ ಬಂದದ. ಇದು ಯಾವ ಹಳ್ಳ ಕೂಡ ಇದು ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ಹಳ್ಳೋ ಎಲ್ಲಿ ಬಂದೀವೋ ನಮಗೆ ಗೊತ್ತಿಲ್ಲ. ಸದ್ಗುರುನಾಥ ನಮ್ಮ ರಕ್ಷಣೆ ಮಾಡಿರಿ ಅಪ್ಪ ಅವ್ರ, ರಕ್ಷಣೆ ಮಾಡಿರಿ ಅಂತೇಳಿ ತ್ರಾಸ ಅನಿಸಿ ಇನ್ನೇನು ಆ ಪ್ರಾಣಿಗಳು ಅರಣ್ಯ ಚಿರತೆಗಳು ಮತ್ತೆ ಬಂದು ಇವರು ತಿನ್ಬೋದು ಏನು ಹೇಳಿಕೆ ಆಗೋದಿಲ್ಲ. ತೋಳುಗಳದಾವ, ಹಸಿರಕ್ಕಂಥ ತೋಳು ಏನು ಸಿಕ್ಕರು ತಿಂತಾವ. ನಮ್ಮ ಕೊನೆ ಹಂತ ಬಂದಂತೆ ಆಯ್ತಪ್ಪ ಅವರ, ರಕ್ಷಣೆ ಮಾಡಿರಿ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಗುರುಗಳೇ ಅಂತ ಹೇಳ್ತಾ ಹೇಳ್ತಾ ಒಮ್ಮೆ ತ್ರಾಸ ತರಿಸಿ ಇನ್ನೇನು ಬದುಕುವುದು ಸಾಧ್ಯ ಇಲ್ಲ ಅಂತಕೊಂಡು ಹೇಳಿ ಜೋರಾಗಿ ನಮ್ಮ ಲಿಂಗಣ್ಣಜ್ಜ ಜೋರಾಗಿ ಸದ್ಗುರುನಾಥ ಸಿದ್ಧಲಿಂಗೇಶ್ವರಪ್ಪ ಅವರ ನಮ್ಮದು ಮುಗಿತ್ರಪ್ಪ ಅವರ, ಇನ್ನೇನು ನಾವು ಸಾಯ್ತಕ್ಕಂಥ ಸಂದರ್ಭತ್ತು ಕಾಪಾಡ್ರಪ್ಪ ಅವರ, ರಕ್ಷಣೆ ಮಾಡಿರಿ, ಯಾರೋ ತಮ್ಮ ಸೇವಕರನ್ನು ಕಳಿಸಿಕೊಡ್ರಪ್ಪ ಅವರ, ದಾರಿ ಸಿಗ್ತಾಯಿಲ್ಲ, ದಾರಿ ಸಿಗ್ತಾಯಿಲ್ಲ, ನಾವು ಸತ್ತು ಹೋಗ್ತಾ ಇದ್ವಿ ಬೋರಮ್ಮ, ನಾವು ಇಲ್ಲಿ ಉಳಿಯೋದು ಸಾಧ್ಯ ಇಲ್ಲ. ಸಮೀಪದಲ್ಲಿ ಚಿರತೆಗಳು ಚೀರುವುದು ಕೆಲಸದಾಗತ್ತದ. ಅಲ್ಲೇ ಅರಣ್ಯದಕ್ಕಂಥ ತೋಳಗಳು ಇತ್ತಿಂದ ಓಡಾಡ್ತಾ ಇದ್ದಾವೆ. ಅದಕ್ಕಂಥ ಜಿಂಕೆಗಳನ್ನು ಹಿಡಿದು ತಿಂತಾ ಇದ್ದಾವೆ. ಇಂಥ ಕಠಿಣ ಸಂದರ್ಭ, ಜೋರಾಗಿರ್ತಕ್ಕಂಥ ಧ್ವನಿಗಳು ಕೇಳ್ತಾ ಇದ್ದಾವೆ. ಏನು ಬಹಳಷ್ಟು ಪ್ರಾಣಿಗಳು ಧ್ವನಿ ಕೇಳಿಸ್ಲಿಕ್ಕತ್ತದ. ಕಾಪಾಡ್ರಿ ಸದ್ಗುರುನಾಥ, ಕಾಪಾಡ್ರಿ. ಎಲ್ಲಿದ್ದೀರಿ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಅಂತ ಒಂದು ಸಲ ಲಿಂಗಣ್ಣಜ್ಜ ಜೋರಾದ ಧ್ವನಿಯಿಂದ ಕೂಗಿ ಬಿಡ್ತಾರೆ, ಕಾಪಾಡ್ರಪ್ಪ ಅವರು. ಆ ಧ್ವನಿ ಇದಕ್ಕೆ ಆರ್ತನಾಥ ಅಂತಾರೆ, ಆರ್ತನಾಥ. ಒಂದೊಂದು ಸಲ ಅರಣ್ಯ ರೋದನ ಅಂತಿರ್ತಾರೆ. ಅರಣ್ಯದಲ್ಲಿ ಯಾರಿರ್ತಾರಲ್ಲಿ ಅರಣ್ಯ ಏನಿಲ್ಲ, ಯಾವ ಸಿಕ್ಕ ಪ್ರಾಣಿಗಳು ಯಾವ ಪ್ರಾಣಿ ಯಾವ್ದು ಹೆಚ್ಚಾಗ್ತದೆ ತಿಂತದ, ಯಾವುದು ಕಡಿಮೆ ಆಗ್ತದೆ ಸತ್ತು ಹೋಗಿಬಿಡ್ತಾರೆ. ಹೀಗಿರ್ತಕ್ಕಂಥದ್ದು. ಹಾಗೆ ಅರಣ್ಯದಲ್ಲಿದ್ದಾರೆ, ಕಷ್ಟ ಇದೆ, ಇನ್ನು ಉಳಿಯೋದ ಸಾಧ್ಯ ಇಲ್ಲ ಅಂತೇಳಿದ್ರೆ ಅಷ್ಟೆಲ್ಲ ಪ್ರಾಣಿ ಒಂದು ಉಳಿಬೇಕಲ್ಲ. ಸದ್ಗುರುನಾಥ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಭಾರತ ತಮ್ಮನ್ನ ಕೊಡಿದ, ಕಾಪಾಡ್ರಿ ಅಪ್ಪವ್ರ, ಕಾಪಾಡ್ರಿ, ರಕ್ಷಣೆ ಮಾಡಿರಿ. ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಅಂತ ಒಂದು ಸಲ ಜೋರಾಗಿ ಕರೀತಾರೆ. ಗುರುಗಳ ಮಠದಲ್ಲಿರ್ತಾರೆ ಸದ್ಗುರುಗಳು. ಹಿರೇಹಳ್ಳದ ಬಿಲ್ಲುವನದಲ್ಲಿ ಗುರುಗಳು, ಈ ಭಕ್ತರು ಎಲ್ಲೋ ಅವರು ಇನ್ನು ಹಳ್ಳದಲ್ಲೇ ಹಿರೇಹಳ್ಳಕ್ಕೆ ಬಂದಾರ, ಬೇರೆ ಕಡೆ ಬಂದಾರೆ. ಅಲ್ಲೆಲ್ಲ ಕೊರವಂಜಿ ಕೋಡಿದ್ದು ಬರ್ತಾರೆ. ಅಲ್ಲಿ ಕೆಟ್ಟ ಕೊರವಂಜಿ ವಾಸ ಮಾಡ್ತಕ್ಕಂಥದ್ದಿತ್ತು. ಹಗಲ ಪ್ರತ್ಯಕ್ಷವಾಗಿ ಮಂದಿನ ಕಾಡ್ತಾಯಿತ್ತು ಅಂಥದ್ದು. ಅಂಥ ಕೊರವಂಜಿ ಅದು ಎಂಥ ಕೊರವಂಜಿ ಅಂತಂದ್ರೆ ಇನ್ನೊಂದು ಕಡೆ ಬರ್ತದೆ ವಿಷಯ. ಅವರು ಒಂದು ಸಲ ಭಜನೆ ಮಾಡ್ತಾಯಿದ್ರು ಮಠದೊಳಗೆ. ಅನೇಕ ಜನ ಕೂಡ್ಕೊಂಡು ಭಜನೆ ಮಾಡ್ತಾಯಿದ್ರು. ಭಜನೆಯನ್ನು ಮಾಡುವಾಗ ಅಪ್ಪವ್ರು ಒಮ್ಮಿಂದೊಮ್ಮೆ ಭಜನೆ ಬಿಟ್ಟರು. ಭಜನೆ ಮಾಡಿ ಬಂದ ಅಪ್ಪವರು ಒಮ್ಮಿಂದೊಮ್ಮೆ ಈ ತಾಳು ಬರ್ಸಾಕತ್ತಿರ್ತಾರೆ. ಅಪ್ಪವ್ರು ತಾಳು ಬರ್ಸ್ಕೊತ ಕೂತ್ರಿ. ತಾಳು ಬಾರಿಸ್ಕೋತ ಒಂದು ಏನೋ ಪದ್ಯ ನಡೀಕತ್ತಿರ್ತದೆ. ಏನು ವಿಠಲ ಬಂಧನ ಗೋಧಿ ಬೀಸು, ವಿಠಲ ಬಂಧನ ಗೋಧಿ ಬೀಸು ಅಂಥೇಳಿ ಏನೋ ಒಂದು ಇನ್ನೊಂದು ಸ್ವಲ್ಪ ಏನೋ ನೆನಪಾಗ್ತಾಯಿಲ್ಲ. ಹೀಗಾಗಿ ಪದ್ಯ ಅನ್ಲಿಕ್ಕತ್ರಿ ಅನ್ಕೋತ ಕೂತರು. ಹೀಗೆ ಅನ್ಕೋತ ಕೂತರು. ಎದಕ್ಕೆ ಅನ್ನಾಗ್ತಾರೆ ಅಪ್ಪವ್ರು ತಂದು ಮತ್ತು ಲಕ್ಷ ಕೊಟ್ಟು ಎಲ್ಲ ಭಜನೆ ಬಿಟ್ಟು ಅಪ್ಪವ್ರು ನೋಡಾಕ್ತರು. ನೋಡುವಷ್ಟ್ರೊಳಗೆ ಭಜನೆ ಬಿಟ್ಟಲ್ರಿ, ಅಷ್ಟರೊಳಗೆ ಒಂದು ಪಿಶಾಚಿ ಬಂತತ್ರಿ. ಮಠದ ಆವರಣ ಎಷ್ಟು ಎತ್ತರ, 40 ಫೂಟ್ ಎತ್ತರ ಇರ್ತದೆ. 40 ಫೂಟ್ ಎತ್ತರ ಈ ಕಟ್ಟಡದೊಳಗೆ. ಎಷ್ಟು ಎತ್ತರ ಪಿಶಾಚಿ ಹಳದೊಳಗೆ ಹಾಕೊಂಡು ಏಕ ಬರ್ಲಿಕ್ಕತ್ತದ್ರಿ. ಆ ನೀರು ಪಾದ ಎತ್ತಿಡ್ತಿತ್ತಲ್ರಿ, ಅದು 30-40 ಫೂಟ್ಗೆ ಒಂದೊಂದು ಪಾದ ಇಡ್ತಿತ್ತು ನೆಲದೊಳಗೆ, ಈ ನೀರೊಳಗೆ ದಪ್ಪ ಅಂತ. ಆ ನೀರು ಹಳದೊಳಗೆ ನೀರು ಎದ್ದು ಬಂದು ಮಠದ ಮುಂಭಾಗದಲ್ಲಿ ಬಿಡ್ತಿತ್ತು. ಮಠದ ಮುಂಭಾಗ, ಈ ಮಠ ಅದನ್ನು ಭಜನೆ ಮಾಡ್ತಿರಲ್ಲ, ಕಾರ್ಯಕ್ರಮ ಮಾಡ್ತಿರಲ್ಲ, ಪ್ರವಚನ ಮಾಡ್ತೀವಿ ನೋಡಿ. ಅಲ್ಲಿ ಹಳದೊಳಗೆ ಪೂಲ್ ಹೊತ್ತಿಗೆ ನೀರು ಈ ಸಿಂಧೂರು ಮಠದ ಪೂಲ್ ಮದರ್ಕಂಡಿ ಅಲ್ಲ, ಅಲ್ಲಿ ಪೂಲ್ದಾರಿ ಮದರ್ಕಂಡು ಸಿಂಧೂರು ಮಠದೊಳಗೆ ಏನು ಪೂಲ್ ಕಟ್ಟ್ಯಾರ, ಅಲ್ಲಿ ಹಾದು ಹೋಗ್ತಕ್ಕಂಥ ನೀರು ಎಲ್ಲಿ ಬರ್ತಂದ್ರೆ ನಾವು ಭಜನೆ ಮಾಡ್ತೀವಿ ನೋಡಿರಿ, ಪ್ರವಚನ ನಡೀತಾರೆ, ಆ ಜಾಗ ಬಂದು ನೀರು ಬಿಡ್ತದ್ರಿ. ಪಾದ ಹೆಂಗೆ ಇಟ್ಟಿರ್ಬೇಕು ಅದು ಬರ್ತಿರ್ಬೇಕು. ಹಿಂಗೆ ಪಿಶಾಚ ವಿಕರಾಳ ಹಾಯ್ಕೊಂಡು ಹೋಗ್ತದೆ ರೀ. ಇಂಥ ಘೋರ ಸನ್ನಿಧಿ, ಇಂಥ ಒಂದು ಕೆಟ್ಟ ದಾರಿ, ಅಂಥ ದಾರಿಗಳು ಕೊರವಂಜಿ ಕೋಡಿ ಆ ಕಡೆ ಹೋಗಿರಲ್ಲ. ಮತ್ತು ಅದು ಸಿಕ್ಕದ ಮಾಡಿದ್ರೆ ಪಿಶಾಚಪ್ಪ ಬೇರೆ ಧ್ವನಿಗಳು ಕೇಳ್ತಾರೆ. ಅಪಾರ ಕಷ್ಟ ಹಸಿ ಗುರುಗಳ ಸ್ಮರಣೆ ಯಾವಾಗ ಮಾಡಿದ್ರು. ಆಗ
ಒಂದೇ ಕೂಗಳಂತೆ ವೈಕುಂಠ ಅಂತ ಹೇಳ್ತಾರೆ. ಹಾಗೆ ಒಂದು ಸಲ ಕೂಗಿದ್ರೆ ಸಾಕು ವಿಷ್ಣು ಪರಮಾತ್ಮ ದರ್ಶನ ಆಗ್ತದೆ ಅಂತಾರೆ. ಭಕ್ತಿಯಿಂದ ಕೂಗಿ ಅಪ್ಪವ್ರ ನಮಗೆ ಮುಗಿತ್ರ ಅಪ್ಪವ್ರ ಎಲ್ಲಿದ್ದೀರಿ ಅಂತ ಕೂಗುವಾಗ ಅಪ್ಪವರು ಈ ಧ್ವನಿ ಕೇಳಿಸ್ಬಿಡ್ತಾವೆ ಅಪ್ಪವ್ರಿಗೆ. ಅಂದರೆ ಇಲ್ಲಿ ಸಮೀಪಿತ ಕೇಳಿಸೋದಲ್ಲ, ಇವರು ಭಕ್ತಿಯಿಂದ ಕರೆದಾಗ ಅಲ್ಲಿ ಅವ್ರಿಗೆ ಗುರುತಾಗ್ಬಿಡ್ತದೆ, ತಮ್ಮ ಜ್ಞಾನ ದೃಷ್ಟಿಯಿಂದ ಗುರುತಾಗ್ತದೆ. ಅವರು ನಮ್ಮ ಮಠದೊಳಗೆ ನಮ್ಮ ಅಮ್ಮವರ ಹೆಸರು ಚಂಪಮ್ಮ ತಾಯಿ. ನಮ್ಮ ಮಠದೊಳಗೆ ಇನ್ನೊಂದು ಚಂಪಾಯಿ ಅಂತ ಒಂದು ನಾಯಿ ಹೆಸರಿಟ್ಟಿದ್ರಿ. ನಾಯಿ ಹೆಸರು ಚಂಪಾಯಿ ಅಂತ ಹೆಸರಿಟ್ಟಿದ್ರು. ಇನ್ನೊಂದು ಜಲಿಸಿ ಅಂತ, ಆ ಚಂಪಾಯಿನ ಹೆಸರು ಇನ್ನೊಂದು ಅದು ಜಲಿಸಿ ಅಂತ ಕಾಣ್ತಾವೆ. ಅಪ್ಪರ ಅದನ್ನು ಕರೆದು ಜಲಿಸಿ ಅಂತ ಅಂದ್ಬಿಟ್ರೆ ಈ ಮೈ ಜಲಿಸೋತದ, ತುಂಬ ಮೈಯೆಲ್ಲ ಕೂದಲು ನೋಡಿ ಮರಳ ಕರಡಿ ನೋಡಿದಂಗೆ ಈ ಮೈ ಜಲಿಸೋದು. ಅದಕ್ಕೆ ಇದು ಇನ್ನೊಂದು ನಾಯಿ ಇರ್ತಾರೆ, ಆ ಚಂಪಾಯಿ ಅಂತೀರು. ಅದು ಬ್ರಿಟಿಷ್ ಅವನು ಬಂದ ಅದಕ್ಕೆ ಅನ್ನಕ್ಕೆ ಬರೋದ ಅದಕ್ಕೆ ಜಂಪಾಯಿ ಅಂತ ಇರೋದು. ಅದು ಜಂಪ್ ಮಾಡೋದು ಯಾಕಂದ್ರೆ ಇಲ್ಲಿಂದ ಅಲ್ಲಿ ಇಷ್ಟು ದೂರ ಸಿಗ್ತೈತಂತ. ಅಂಥ ನಾಯಿ ಶಕ್ತಿಶಾಲಿ ಇರ್ತಂಥ ನಾಯಿ. ಅಪ್ಪವರು ಕರೆದ್ಬಿಟ್ರು, ಚಂಪಾಯಿ ಎಲ್ಲಿದ್ದೀರಿ ಅಂತ ಕರೆದಿರ್ತೀರಿ. ನನ್ನ ಭಕ್ತರು ನಮ್ಮ ಮಠದ ಮಾರ್ಗವನ್ನು ಬಿಟ್ಕೊಟ್ಟು ಬೇರೆ ಮಾರ್ಗದ ಹೊರಟಾರ, ಇಂಥ ಮಾರ್ಗದ ಹೊರಟಾರ, ಕತ್ತಲು ದುಃಖ ಮಾಡತ್ಯಾರ, ತ್ರಾಸಾಗಿದೆ, ಇಲ್ಲಿ ಇರ್ತಕ್ಕಂಥ ಸೇವಕರನ್ನು ಕಳಿಸ್ರಿ ಅಂತ ಹೇಳ್ತಾರೆ. ನೀವು ಸೇವಕರು ಎಲ್ಲಿದ್ದೀರಿ ನೀವು? ಹಾಂ ಬನ್ನಿ ಅನ್ನೋ ಅಷ್ಟರೊಳಗೆ ಒಮ್ಮಿಂದೊಮ್ಮೆ ಚಂಪಾಯಿ ಬಂತು, ಜಲಿಸಿ ಬಂದುಬಿಡ್ತು. ಒಮ್ಮೆ ಬಂದು ಅಪ್ಪವ್ರ ಮುಂದೆ ಅಪ್ಪವ್ರ ಅಂಥೇಳಿ ಮನುಷ್ಯನ ನಾವು ಕೇಳ್ತೀವಿ. ಹಂಗೆ ಅಪ್ಪವ್ರ ಮುಂದೆ ಈಗ ಮೈ ಜಲಿಸಿ ಅದೆಲ್ಲ ಕುಡ್ಕೊಂಡು ಅಪ್ಪವ್ರು ನೋಡಾಕತ್ರಿ. ಅಪ್ಪವ್ರು ಏನು ಆಜ್ಞೆ ಅಂತೇಳಿ ಅಪ್ಪವ್ರು ಹೇಳಿದ್ರು, ನಮ್ಮ ಮಠಕ್ಕೆ ಬರ್ತಕ್ಕಂಥ ಮಾರ್ಗವನ್ನು ಬಿಟ್ಕೊಂಡು ಬೇರೆ ಮಾರ್ಗದ ಇಂಥ ಮಾರ್ಗದ ಬರ್ಲಿಕ್ಕೆ ದಾರಿ ತಪ್ಪಿದ ಹೋಗಿ ಅವ್ರು ಕರ್ಕೊಂಡು ಬೈ ಅಂತ ಹೇಳ್ಬಿಟ್ರು ಅಪ್ಪವರು. ರಾತ್ರಿಯಲ್ಲಿ ಗುರು ಆಜ್ಞಾ ಪಡ್ಕೊಂಡು ಅಂತ ಎಲ್ಲ ರೀ ಈ ಚಿರತೆಗಳಿಗೆ ನಾಯಿ ಅಂದ್ರೆ ರೀ ತುಪ್ಪದ ಕೂಡ ಶೇಕಂಗತ್ರ ಅವಾಗ ಹಿಡ್ಕೊಂಡು ತಿಂದುಬಿಡ್ತಾವೆ. ಆದರೂ ಯಾವುದ್ರ ಭಯ ಇಲ್ಲದ ನಾಯಿಗಳು ಗುರುಗಳ ಆಜ್ಞಾ ತಗೊಂಡು ಹೇಳಿ ಗುರು ಅಪ್ಪಣೆ ಪಡ್ಕೊಂಡು ಅವ್ರ ಅಪ್ಪವ್ರು ಯಾವ ದಿಕ್ಕಿ ತೋರಿಸಿದ್ರೆ ಆ ದಿಕ್ಕಿ ಹಾಗೆ ಹುಡುಕ್ತಾ ಹೋಗ್ಬಿಟ್ರಿ. ಎಲ್ಲಿ ಬಂದಾರ ದಾರಿದು ಹೋಗಿ ಅಲ್ಲಿ ಹಾಗೆ ಮತ್ತು ವಾಸನೆ ನಾಯಿ ಮೂಗಿನ ಶಕ್ತಿ ಹೆಚ್ಚಿರ್ತಾರೆ. ಹಾಗೆ ಹೋಗ್ತಾ ಆ ದಾರಿ ಹೋಗ್ತಾ ಅಲ್ಲಿ ಅವರು ಓಂ ನಮಃ ಶಿವಾಯ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಸದ್ಗುರುನಾಥ ಅಪ್ಪವರೇ ಎಲ್ಲಿದ್ದೀರಿ? ಅಪ್ಪವರೇ ಸಿದ್ದೇಶ್ವರಪ್ಪವರೇ ಸೇವಕರು ಕಳಿಸ್ಕೊಡ್ರಿ, ನಮ್ಮದು ಮುಗ್ದದ ಅಂತೀವ್ರಿ ಹೇಳುವಾಗ ಆ ನಾಯಿಗಳು ಇಲ್ಲೇ ಇದ್ದಾರೋ ಅಂತ ಅನಿಸಿ ನಾಯಿಗಳು ಅಲ್ಲೇ ಹೋಗಿ ನೋಡಿದ ಕೂಡಲೇ ನಮ್ಮವರು ಯಾವತ್ತು ಮಠಕ್ಕೆ ಬರ್ತಕ್ಕಂಥ ಬಳಗ ಹೋಗಿ ನಾಯಿ ಅವ್ರ ಮೇಲೆ ಬಿದ್ದು ಮೈ ನೆಕ್ಕಿ ಇಷ್ಟು ಕಷ್ಟ ಪಟ್ಕೊಂಡು ಬಂದರೆ ಅಪ್ಪವ್ರು ನಮ್ಮನ್ನು ಕಳಿಸಿದ್ರು ನಿಮ್ಮ ಸೊಲಾಗಿ ಅಂತಕೊಂಡ್ರಿ. ಭಾಳ ಪ್ರೇಮದ ಅಪ್ಕೊಂಡು ಬರೀ ನಿಮ್ಮ ಸೊಲಾಗಿ ಕಳಿಸಿದ್ದಾರೆ ಗುರುಗಳು, ನಿಮ್ಮ ಸೊಲಾಗಿ ಕಳಿಸಿದ್ದಾರೆ ಅಂತ ಬರೀ ತಗೊಂಡೇಳಿ ಅವ್ರನ್ನ ಕರ್ಕೊಂಡು ಮತ್ತು ಮುಂದಾಗಿ ಒಂದು ಸಲ ಹಿಂದೆ ಹೋಗೋದು, ಒಂದು ಸಲ ಮುಂದೆ ಬರೋದು. ಬರೀ ತಿಳಿದು ನಾಯಿ ವೇಗ ಸ್ವಲ್ಪ ಹೆಚ್ಚಿರ್ತಾರೆ. ನಾಯಿಗೆ ಒಂದು ಮೂಗಿನೊಳಗೆ ಹೆಚ್ಚಿನ ಶಕ್ತಿ ಇರ್ತದೆ, ವಾಸನೆ ಹಿಡಿತಕ್ಕಂಥದ್ದು, ಮತ್ತು ಅದ್ರ ವೇಗವೂ ಹೆಚ್ಚಿರ್ತದೆ. ನಾಯಿ ಸ್ವಲ್ಪ ಬರೀ ಮುಂದೆ ಹೋದ್ರಿ, ಮತ್ತು ಮುಂದೆ ಹೋದ್ರಿ ಇನ್ನೂ ಸ್ವಲ್ಪ ಮನುಷ್ಯನ ಸಾವಕಾಶ ಕತ್ತಲೊಳಗೆ ನಾಯಿಗಳು ಕಾಣ್ತಿರ್ತಾವೆ. ಮತ್ತು ಇನ್ನೂ ಬರಲಿಲ್ಲ ಅಂತ ಮತ್ತೆ ಹಿಂದೆ ಬರೋದು, ಮತ್ತೊಂದು ಬರೀ ಈ ಕಡೆ ಹೋಗಿ ಹಾಗೆ ಕರೆದುಕೊಂಡು ಬೋರಮ್ಮನನ್ನು ಹಾಗೂ ಹುಂಕಿ ಲಿಂಗಪ್ಪನ ಕರ್ಕೊಂಡು ಇಲ್ಲಿ ಆಯ್ದುಕೊಂಡು ಆಗ ಎಲ್ಲಿ ಖುಲ್ಲಾ ಜಾಗ ಚಲೋ ಸಿಗೋದು ಅಲ್ಲಿ ಆಯ್ಸ್ಕೊಂಡು ಮನುಷ್ಯರೇ ಕರ್ಕೊಂಡು ಆ ಪ್ರಕಾರ ಕರ್ಕೊಂಡು ಹೋಗಿ ಕತ್ತಲೊಳಗೆ 2-3 ಕಿಲೋಮೀಟ್ರ್ ದೂರ ರೀ ಅಲ್ಲಿಂದ ಕರ್ಕೊಂಡು ತೊಗೊಂಡು ಬಂದು ಅಪ್ಪವ್ರು ಅಂತಾರೆ. ಅಪ್ಪವ್ರು ನಮಸ್ಕಾರ ಮಾಡ್ತಾರೆ ನಾಯಿಗಳು ಕುಯ್ ಅಂತ ಅಪ್ಪವ್ರ ಕರ್ಕೊಂಡು ಬಂದೀವಿ ರೀ ಅಂತೇಳಿ ಬಂದು ಅಪ್ಪವ್ರು ನೋಡಿದ ಕೂಡಲೇ ಲಿಂಗಪ್ಪನಿಗೆ ಬೋರಮ್ಮ ತಾಯಿ ಭಾಳ ಕೆಡ್ಕತ್ತದು. ಸದ್ಗುರುನಾಥ ನಿಮ್ಮ ಸೇವಕರು ಕಳಿಸ್ಕೊಟ್ರಿ, ಬದುಕಿದ್ರೆ ನಾವು ಇರಲಿಲ್ಲಂದ್ರೆ ಯಾವುದೋ ಪ್ರಾಣಿಗೆ ಸತ್ತು ಹೋಗಿದ್ರಿ, ಸಾಯ್ತಿದ್ವಪ್ಪರ ಕಾಪಾಡಿದ್ರಿ, ರಕ್ಷಣೆ ಮಾಡಿ ಸದ್ಗುರುನಾಥ ತಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಗಟ್ಟಿ ಪಾದ ಹಿಡ್ಕೊಂಡು ಸದ್ಗುರುನಾಥ ಕರುಣಾಗಂತಾವು ರಕ್ಷಣೆ ಮಾಡಿದ್ರಿ. ಅಪಾರವಾಗಿರ್ತಕ್ಕಂಥ ಮುಳ್ಳು ಕಲ್ಲುಗಳ ಮಧ್ಯದಲ್ಲಿ ಅದಕ್ಕಂಥ ಯಾವ ಪಿಶಾಚಿಗಳ ಮಧ್ಯದಲ್ಲಿ, ತೋಳಗಳ ಮಧ್ಯದಲ್ಲಿ, ಚಿರತೆಗಳ ಮಧ್ಯದಲ್ಲಿ, ಕಾಡು ಹಂದಿಗಳ ಮಧ್ಯದಲ್ಲಿ ಅಂತರ್ಭವಿಸಲಿಕ್ಕಾಗ ನಾವು ಕರೆದಿರ್ತಕ್ಕಂಥ ಧ್ವನಿ ತಮ್ಮ ಕೇಳಿಸ್ತು. ತಾವು ಸರ್ವಜ್ಞರಿದ್ದೀರಿ, ಸರ್ವಶಕ್ತಿಗಳಂಥವ್ರು, ತಾವು ಸಾಕ್ಷಾತ್ ಪರಮಾತ್ಮ ಇದ್ದರು ಸದ್ಗುರುನಾಥ. ನಾವು ಅಲ್ಲಿ ಕರೆದಾಗ ನಮ್ಮ ಧ್ವನಿ ತಾವು ಇಲ್ಲಿ ಕೇಳಿಸೋದು ಕೇಳಿಸೋದು ನಾವು ಕರೆದಾಗ ಇಲ್ಲಿ ಕೇಳಿಸೋದು ಹೀಗಲ್ರಿ. 2-3 ಕಿಲೋಮೀಟ್ರ್ 3-4 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ ರೀ. ಇಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕೇಳಿಸ್ತದೆ, ಇಲ್ಲಿ ಜೋರಾಗಿ ಕರೆದ್ರೆ
ಇವ್ರ ಧ್ವನಿ ಆ ಗುರು ಪ್ರಾರ್ಥನಾ ಮಾಡಿದ್ರೆ ಆ ಧ್ವನಿ ಗುರುಗಳು ಇರ್ಪಿತಾತು. ಅಪ್ಪೋರ ತಾವು ಅನುಗ್ರಹ ಮಾಡಿದ್ರಿ, ತಮ್ಮ ಸೇವಕರನ್ನು ಗಳಿಸಿಕೊಟ್ರಪ್ಪರ, ನಾವು ಸುರಕ್ಷಿತವಾಗಿ ಕರ್ಕೊಂಡು ಬಂದರು, ಅವ್ರ ಜೊತೆಗೆ ಬಂದೀವಪ್ಪರ, ತಮ್ಮ ಪಾದ ದರ್ಶನ ಆಯಿತು ಅಂದ್ಕೊಂಡು ಹೇಳಿ ಇವರಪ್ಪ ನಮ್ಮ ಕರ್ಕೊಂಡು ಬಂದರು. ನಾಯಿ ಮೇಲೆ ಕೈ ಇಡ್ತೀವಿ ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿ ಹಿಂಸರು ಕೂತರು. ಆ ನಾಯಿಗಳಿಗೂ ಕೂಡ ನಮಸ್ಕಾರ ಮಾಡಿ, ನಾಯಿಗಳಿಗೂ ಕೂಡ ನೀವು ನಮ್ಮನ್ನು ಕರ್ಕೊಂಡು ಬಂದು ಗುರು ಆಜ್ಞೆ ಪಾಲಿಸಿದ ಮನುಷ್ಯರು ಎಷ್ಟೋ ಸಲ ಮನುಷ್ಯರು ಕರ್ಕೊಂಡು ಹೋಗಿ ಮೋಸ ಮಾಡ್ತಾರೆ. ಗೆಳೆಯನನ್ನು ಈ ಮನೆ ಬೆಂಗಳೂರೊಳಗೆ ಏನೈತಂದ್ರೆ ಮನೆ ಹೇಳಿರ್ಬೋದು ವಿಷಯ ನಮ್ಮ ನೆನಪಿಲ್ಲ. ನಮ್ಮ ಮಾಳಿ ಮಾಸ್ತರ ಬೀಗರ್ದಾರೆ ಬೆಂಗಳೂರಿಗೆ. ಅವ್ರ ಮನೆ ಮಗಲ್ ರೀ ಒಂದು 2-3 ಮನೆ ಬಿಟ್ಟು ಒಬ್ಬರು ಬಡವರ ಹಣ ಅದ ರೀ. ಹಣವನ್ನು 5-6 ಲಕ್ಷ ರೂಪಾಯಿ ಬಡವರ ಹಣ ಅದ. ಅದನ್ನು ಒಬ್ರು ಹಣ ಬೇಕಾಯ್ತು ತಗೊಂಡು ಒಬ್ಬ ಹೆಸರು ಕೊಟ್ಟಾನೆ. ಒಂದು ಮತ್ತು ಹಿಂದೆ ಇಷ್ಟು ದಿವಸ ಕೊಡ್ತೀವಿ ಅಂದ್ರೆ ಕೊಡ್ರಿ ಅಂತ ಅವತ್ತು ಕೊಟ್ಟಾರೆ. ಕೊಟ್ಟ ನಂತರ ಏನಂತಂದ್ರೆ ಆ ಹಣವನ್ನು ಮತ್ತು ಇಲ್ಲಿ ತಮ್ಮ ಬೇಕಾದ ಮತ್ತು ಹಣ ಕೊಡಿಸ್ತಾರೆ ನಮ್ಗೆ ಅಂತ ಇವ್ರು ಕೇಳ್ಯಾರ. ಆಯ್ತಪ್ಪ ಕೊಡ್ರಿ ಅಂತ ಮತ್ತು ಹಿಂಗೆ ಹೇಳ್ಯಾರ ಮತ್ತು ಬೇಕಾಯ್ತು ಅಂತ ಒಂದು 2-3 ಸಲ ಕೇಳ್ಯಾರ. 2-3 ಸಲ ಕೇಳಿದ ನಂತರ ಅವರು ಆಗ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ತಿಳ್ಕೊಂಬಂದಾರೆ. ಇಲ್ಲ ಮತ್ತು ಭಾಳ ತೊಂದರೆ ಐತಿ ಕೊಡ್ರಿ ಪಾಪ ಬಡವ್ರಿಗೆ ಇಂಥ ಇಸ್ಕೊಟ್ಟಿವಿ ಅಂತಂದ್ರೆ ಕೊನೆಗೆ ಏನು ಮಾಡಿದ್ರಿ, ಹಾಗಾದ್ರೆ ಬಾ ಇಂಥ ಸಮಯಕ್ಕೆ ಬಾ ಇಲ್ಲಿ ಸಾಯಂಕಾಲ ಬಾ ಕೊಡ್ತೀವಿ ಅಂತೇಳಿ ಹೇಳ್ಯಾರ. ಕರ್ಕೊಂಡು ಹೋಗ್ಯಾರ. ಅಲ್ಲಿ ಕರ್ಕೊಂಡು ಹೋಗ್ಯಾರ. ಹೋದ ನಂತರ ಒಂದು ಕಾರ್ ಗಾಡಿ ಹೋಗಿ ಕೂತಾರೆ. ಕೂತ ನಂತರ ಕಾರ್ ಗಾಡಿ ಚಾಲು ಮಾಡ್ಕೊಂಡು ಹೋಗಿ ಊರು ದಾಟಿ ಅವನನ್ನು ಕೊಂದು ಆಮೇಲೆ ಅಲ್ಲಿ ಪೆಟ್ರೋಲಾಗಿ ಸುಟ್ಟು ಹೋಗ್ಯಾರ. ಇದು ಮನುಷ್ಯರ ತರಬೇಕು. ಆ ಪಾಪ ಹಣ ಒಬ್ಬರು ಬೇರೆನೇ, ಬಡವರು ತೊಗೊಂಡವರು ಬೇರೆ. ನಡುವೆ ಆದ ಸಲುವಾಗಿ ಹಣ ಇಸೋದು ಕೊಡುಗೋಸ್ಕರವಾಗಿ ತನ್ನ ಪ್ರಾಣ ಕೊಡಲ. ಅದಕ್ಕೆ ಮನುಷ್ಯರು ಮಾಡ್ತಕ್ಕಂಥದ್ದು ಇಂಥದ್ದು ಒಳಗೆ. ಆದರೆ ನಾಯಿಗಳು ನೋಡಿ ಅಂಥ ಕತ್ತಲೆ ಚಿರತೆಗಳು ತಮ್ಮನ್ನು ಮುರಿತು ಎನ್ನಬಹುದು ಅಂತಕ್ಕಂಥ ತನ್ನ ಗುರುತಲ್ಲ ಮುರಿತಾವಂತ. ಆದರೂ ಗುರುಗಳ ಆಜ್ಞಾ ಪಾಲಿಸ್ಕೊಂಡು ಗುರುಗಳ ಸ್ಮರಣೆ, ನಾಯಿಗಳು ಕೂಡ ಗುರುಗಳ ಸ್ಮರಣೆ ಮಾಡ್ಕೊಂಡು ಹೋಗಿ ಆ ಕತ್ತಲೆ ಒಳಗೆ ಹೋಗಿ ಆ ಬೋರಮ್ಮ ತಾಯಿಯನ್ನು ಲಿಂಗಣ್ಣನ ಕರ್ಕೊಂಡು ಗುರುಗಳ ಸನ್ನಿಧಿಗೆ ಹೋದವು. ಅಪ್ಪ ಅವರು ಆ ನಾಯಿಗಳು ಕೂಡ ಅವ್ರು ನಮಸ್ಕಾರ ಪರ ತಮ್ಮ ಸೇವಕರು ಸಾಮಾನ್ಯ ಅಲ್ರಿ. ತಮ್ಮ ಪ್ರಾಣವನ್ನು ಕೊಡೋಗೋಸ್ಕರ ತಮ್ಮ ಪ್ರಾಣದ ಪರಿವಿಲ್ಲದ ಚಿರತೆ ಬಂದು ತಮ್ಮನ್ನು ತಿಂತದ ಅನ್ನೋದು ಸಹಿತ ಲಕ್ಷ್ಯದ ಬಂದನ್ನು ಕಾಪಾಡಿದ ಎಂಥ ಪುಣ್ಯರಪ್ಪವರ. ನಾಳೆ ಮುಂದಿನ ಜನ್ಮಕ್ಕೆ ಇವು ಕೂಡ ಮನುಷ್ಯರಾಗಿ ಜನಿಸಿ ಬಂದು ತಮ್ಮ ಸೇವೆ ಮಾಡಿ ನಮ್ಮ ಅಪೇಕ್ಷೆ ಅಂತ ನಮಸ್ಕಾರ ಮಾಡಿದರು. ಅಪ್ಪ ಅವ್ರ ನಾಯಿಗಳು ಕೂಡ ಮರಳಿ ನಮಗೆ ಯಾಕೆ ಮಾಡ್ತೀರಪ್ಪ ತಾವು ಮನುಷ್ಯರು, ನಾವೇನು ಮಾಡಿವಿ ಗುರುಗಳು ಕಳಿಸಿದ್ರು ಬಂದೀವಿ ತುಂಬ ನಾಯಿಗಳು ತಿರುಗಿ ಇವ್ರಿಗೆ ನಮಸ್ಕಾರ ಮಾಡಿದ್ವು. ಅದು ಗುರುಗಳಂತಾರೆ ಯಾರು ಉಪಕಾರ ಮಾಡ್ತಾರಲ್ಲ, ಉಪಕಾರವನ್ನು ಮಾಡಿದ್ರು, ಉಪಕಾರವನ್ನು ಯಾರು ಮಾಡ್ತಾರಲ್ಲ ಅವರಿಗೆ ಕೃತಜ್ಞರಿರ್ತಾರೆ. ಯಾರು ಉಪಕಾರವನ್ನು ಮಾಡ್ತಾರಲ್ಲ, ಉಪಕಾರವನ್ನು ಮರೆಯದೆ ಮರಳಿ ಅವ್ರನ್ನ ಉಪಕಾರ ಸ್ಮರಿಸ್ತಾರಲ್ಲ ಅದಕ್ಕೆ ಕೃತಜ್ಞರಿರ್ತಾರೆ. ನಿಮ್ಮ ಅಲ್ಲಿಂದ ಕರ್ಕೊಂಡು ಬಂದಾಗ ಮರಳಿ ನಮಸ್ಕಾರ ಮಾಡಿ ನಮಗೆ ಕರ್ಕೊಂಡು ಬಂದ್ರೆ ಪಾತ್ರೆ ಕೃತಜ್ಞರಾದರೆ ಕೃತಜ್ಞರಾಗಲಿಲ್ಲ. ನಾಯಿಗಳು ನೀವು ಮಾಡಿರ್ತಕ್ಕಂಥ ನಮಸ್ಕಾರ ಪ್ರತಿಯಾಗಿ ನಿಮ್ಗೆ ನಮಸ್ಕಾರ ಮಾಡಿ ಅವು ಕೂಡ ಕೃತಜ್ಞ ನಿಮಗೂ ಒಳ್ಳೆಯದಾರಿ ಅಂತ ತಿಳ್ಕೊಂಡು ಹೇಳಿ ಅಪ್ಪ ಅವರು ಲಿಂಗಣ್ಣ ನಿಮ್ಮ ಇಚ್ಛಾನುಸಾರವಾಗಿ ಭಕ್ತಿಯಿಂದ ಸೇವೆ ಮಾಡಿರ್ತಕ್ಕಂಥ ನಾಯಿಗಳು ಕೂಡ ಮುಂದೆ ಮನುಷ್ಯರಾಗಿ ಅವು ಮೋಕ್ಷ ಪಡೀಲಿಕ್ಕೆ ಆಶೀರ್ವಾದ ಮಾಡಿದವು. ಗುರುಗಳ ಕೃಪಾಷ್ಟವಾದ ಶ್ರೇಷ್ಠ ಗುರುಗಳ ಸನ್ನಿಧಿ ಇರ್ತಂದ್ರೆ ರೀ ಏನೆಲ್ಲ ಸಾಧ್ಯ ಆಗ್ತದೆ. ಗುರುಗಳ ಕೃಪಾ ಸೇವೆ ಮಾಡ್ತಕ್ಕಂಥ ಎತ್ತಾಗಿ ತೊತ್ತಾಗಿ ಎತ್ತರದ ಮರವಾಗಿ ಮತ್ತೆ ಗುರುಪಾದದ ಆವೆಯಾಗಿ ಸದ್ರೊಬ್ಬರ ಹತ್ತಿರದಲ್ಲಿರೋದು ಸರ್ವಜ್ಞ ಅಂತ ಹೇಳ್ತಾರಲ್ಲ. ಗುರುಗಳ ಸನ್ನಿಧಿಯಲ್ಲಿ ಇದ್ಕೊಂಡು ಅವರ ಸೇವೆ ಮಾಡಿ ಉದ್ಧಾರ ಆಗ್ತಕ್ಕಂಥದ್ದು ಇರ್ತಲ್ಲ ಅದು ಭಾಳ ಶ್ರೇಷ್ಠದ. ಏನಾಗಲಿ ಮೊದಲು ಅವರ ಸನ್ನಿಧಿ ಸೇವಕ್ಕೆ ಸಾಕು, ಸನ್ನಿಧಿ ಸೇವಕ. ಆಮೇಲೆ ಗುರು ರಾತ್ರಿ 1 ಗಂಟೆ 2 ಗಂಟೆ ಆಗ್ತದೆ ಬಂದರಿ. ಗುರು ಹೇಳಿದರು ನಮ್ಮಲ್ಲಿ ಮಠದಲ್ಲಿ ಯಾವಾಗಲೂ ನಿತ್ಯ ದಾಸೋಹ. ಅವ್ರು ಹೇಳಿದರು ರಾತ್ರಿ ಸಮಯ ಕೊಡು ದಾಸೋಹ, ಲಿಂಗಣ್ಣ ಬೋರಮ್ಮ ದಾಸೋಹಕ್ಕೆ ಹೋಗಿ ಪ್ರಸಾದ ಮಾಡ್ಕೊಂಡು ಹೇಳಿ ಪ್ರಸಾದ ಕಳಿಸಿದ್ರು. ಹೋಗಿ ಪ್ರಸಾದ ಮಾಡಿ ಬಂದು ಅಪ್ಪ ಅವ್ರ ಹತ್ರ ಬಂದು ಕೂತ್ಕೊಂಡು ಅಪ್ಪ ಅವ್ರ ಪಾದ ಸೇವೆ ಮಾಡ್ತಾ ಕೂತ್ಕೊಂಡ್ರು. ರಾತ್ರಿ ತ್ರಾಸಾಗ್ಯದ. ಹಾಗೆ ಬಂದು ಗುರುಗಳ ಸಿಕ್ಕಲ್ಲ. ಗುರುಗಳ ಸಿಕ್ಕ ನಂತರ ಆನಂದ ಆಗಿಬಿಡ್ತು, ಎಲ್ಲ ಕಷ್ಟ ಮರೆಯಾಗಿಬಿಡ್ತು. ಗುರುಗಳ ಪಾದ ಸೇವೆ ಮಾಡ್ತಾ 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 ರಾತ್ರಿ ಎಲ್ಲ ಗುರುಗಳ ಸೇವೆ ಮಾಡ್ತಾ ಕೂತ್ಕೊಂಡ್ರು. ಅವರ ಅಧ್ಯಾತ್ಮ ಚಿಂತನ ಹೇಳ್ತಾ ಗುರು ಲಿಂಗಣ್ಣ ಸಂಸಾರ ಮಿಥ್ಯದಪ್ಪ, ಮಿಥ್ಯತಕ್ಕಂಥ ಸಂಸಾರ ಸತ್ಯ ತಿಳ್ಕೊಂಡು ಎಷ್ಟೋ ಜನ ಅಲ್ಲೇ ಇರ್ತಾರೆ. ಆದರೆ ಇದು ಮಿಥ್ಯ ಇದ್ದದ್ರೆ ಮಿಥ್ಯ ಅಂತ ತಿಳ್ಕೊಂಡು ಹೇಳಿ ಅಲ್ಲಿಂದ ಇಲ್ಲಿ ಪರ್ಯಂತರ ಬಂದು ಕಷ್ಟ ಅನುಭವಿಸಿ ಮಠಕ್ಕೆ ಬಂದಿಲ್ಲ. ಬೌರಮ್ಮನ ಕಷ್ಟ ಅನುಭವಿಸ್ಕೊಂಡು ಬಂದರು. ಇಂಥ ಕಷ್ಟ ಇದ್ಕೊಂಡು ಗುರುಗಳ ಸ್ಮರಣೆ ಮಾಡ್ತಾ ಬಂದಿರೋದು ನೀವು ಕೂಡ ನಿಮ್ಮ ಜನ್ಮ ಪಾವನ ಆಗಲಿ ಒಳ್ಳೆದು ಗುರುಗಳ ಆಶೀರ್ವಾದ ಮಾಡಿದರು. ಅದಕ್ಕೆ ಗುರು ಕೃಪಾ ಅಂತಕ್ಕಂಥ ಸರ್ವಿಸ್ ಶ್ರೇಷ್ಠ. ಯಾರು ಗುರುಗಳನ್ನು ಅವಶ್ಯವಾಗಿ ನಂಬ್ತಾರೆ, ಭಕ್ತಿಯಿಂದ ಇರ್ತಾರೆ, ಒಳ ಹೊರಗೆ ಒಂದಾಗಿರ್ತಾರೆ ಅಂಥವ್ರು ಯಾವಾಗಲೂ ಅವಶ್ಯವಾಗಿ ಉದ್ಧಾರ ಆಗ್ತದೆ. ಗುರುಗಳ ಹತ್ತರ ಮರೆ ಮೋಸ ಇರಬಾರ್ದು ರೀ.
ಗುರುಗಳಿಗೆ ಮೋಸ ಮಾಡ್ತಕ್ಕಂಥದ್ದು, ಗುರುಗಳಿಗೆ ಹೇಳ್ತಕ್ಕಂಥ ಬೇರೆ ಹೇಳ್ತಕ್ಕಂಥದ್ದು. ಮತ್ತು ಗುರುಗಳ ಸನ್ನಿಧಿಯಲ್ಲಿ ಇದ್ದಾಗ ಕೂಡ ಒಬ್ಬರಿಗೆ ಕೆಲವೊಂದು ಗುಣಗಳು ಸರಿ ಇರೋದು. ಒಮ್ಮೆ ಗುರುಗಳ ಸನ್ನಿಧಿ ಇದ್ದಾರಂದ್ರೂ ಕೂಡ ಒಮ್ಮೆ ತಪ್ಪು ದಾರಿ ಹಾಕಿರ್ತಾರೆ. ಒಬ್ಬರು ಅವರು ಜ್ಞಾನ ತಿಳಿತಕ್ಕಂಥ ಗುರು ಹೇಳಿದ್ರಂದ್ರೆ ತಿಳ್ಕೊಳ್ಳೋ ಬೇರೆ ತಿಳಿತಾರೆ. ಒಂದು ಗುರುಗಳ ಸನ್ನಿಧಿಯೊಳಗೆ ಒಬ್ಬ ಶಿಷ್ಯ ಇದ್ದಂತ್ರಿ. ಮಾತಿಗೆ ಕೇಳ್ತೀವಿ, ಗುರುಗಳೇ ಮತ್ತು ನನಗೆ ಮೋಕ್ಷ ಎಂದು ಆಕೈತೆ ರೀ ಅಂತ ಕೇಳ್ದ. ದಿವಸ ಕೇಳಿ ಗುರುಗಳಂದ್ರು, ನೋಡು ನಾ ಸತ್ರ ನಿನಗೆ ಮೋಕ್ಷ ಆಗ್ತಕ್ಕಂಥ ಗುರುಗಳು. ಸತ್ರ ಕೂತ್ಕೊಂಡು ವಿಚಾರ ಮಾಡಿದ. ಇವರು ಗುರುಗಳ ಸಣ್ಣವ್ರದವ್ರ, ಗುರುಗಳ ವಯಸ್ಸು ಒಂದು 40 ವರ್ಷ, ಒಂದು 100 ವರ್ಷ ಹಿಡಿದ್ರೆ ಇನ್ನು 60 ವರ್ಷ. ಮತ್ತು ಇವ್ರು ಸಾಯವರೆವ ನನಗೆ ಮೋಕ್ಷ ಆಗೋದು. ಇವ್ರು ಗುರುಗಳು 40 ವರ್ಷದ ಗುರುಗಳು, ಇವರು ಸಾಯೋದು ಯಾವಾಗ ರೀ? 100 ವರ್ಷ ಹಿಡಿದ್ರೆ ಮತ್ತು 60 ವರ್ಷ ಬೇಕಲ್ಲ. ಮತ್ತು ನಾನು ಅವ್ರ ತಗ ಮೋಕ್ಷ ಆಗೋದಿಲ್ಲ ಅಂತಂದು ವಿಚಾರ ಮಾಡಿ ಆ ಕಡೆ ನೋಡಿದ. ಒಂದು ಕತ್ತಿ ಇರ್ತದ್ರಿ, ಕತ್ತಿ ತೊಗೊಂಡ ಮಾಟ ಕಾಣ್ತತಿ. ಅದು ಕತ್ತಿ ಮಸಾಕತಿ. ಅದು ಒಬ್ಬ ಶಿಷ್ಯ ಬಂದ, ಯಾಕೆ ಕತ್ತಿ ಮಸಾದ, ಏನು ಸಮಸ್ಯೆ ಅದು? ಏನಿಲ್ಲ, ಮೋಕ್ಷ ಎಂದಾಗತ್ತೆ ಗುರುಗಳಿಗೆ ಕೇಳಿ. ಗುರು ಹೇಳಿದರು, ನಾ ಸತ್ತಾಗ ಮೋಕ್ಷ ಆಗ್ತೈತಂದ್ರು. ನಾ ಸತ್ತಾಗ ಅಂದ್ರೆ ಮತ್ತು ಅವ್ರು ಸತ್ತಾಗಾತು. ಅವ್ರು ಸಾಯಿದೆ ಅವಾಗ 40 ವರ್ಷ. ಈಗ ಇವರು ಮತ್ತಿನ್ನು 60 ವರ್ಷ ಆಗ್ಬೇಕಲ್ಲ, ಅನ್ಕತ ನನ್ನ ಮೋಕ್ಷ ಆಗೋದಿಲ್ಲ. ಅದಕ್ಕಾಗಿ ಕತ್ತಿ ಮಸದ ಒಂದು ಕಡ್ತಿ ಕುಲಾನ, ಅದಕ್ಕಾಗಿ ಕತ್ತಿ ಮಸಾನಿತ್ತು. ಅದು ಮಸಾದ ಅವ್ರು ಗುರುಗಳು ಹೇಳಿದ್ರೆ ಹೇಳ್ರಿ, ಗುರುಗಳು ನಾ ಸತ್ತ ಮೋಕ್ಷ ಅಂತಂದ್ರೆ ನಾನು ಅಂತಕ್ಕಂಥ ಅಹಂಕಾರ ಬಿಟ್ಟೆ ಅಂದ್ರೆ ಮೋಕ್ಷ ಪಡಿತೀವಿ ಪಾತ್ ಗುರು ಹೇಳಿದರು. ಆ ದಾಟ ನಿಂತಿತ್ತು. ಅವೇನು ಮಾಡಿ ಕತ್ತಿ ಮಸ್ತಾವು ಬಂದ. ಒಬ್ಬ ಇದ ಉತ್ಸಾಹ ನೇಲಿದೆವು ಪುಣ್ಯ ಕಡುವೊಳಗೆ ಬಂದು ಮೋಕ್ಷ ಪಡಿದಲ್ಲ, ಪಾಪ ಕಡು ನರಕಕ್ಕೆ ಹೋಗ್ತಾ ಇದ್ವಿ. ಗುರುಗಳು ಹೇಳ್ತಿರೋದು ನಿನಗೆ ತಿಳಿಯೋದು. ಮತ್ತು ಅವರು ನಾವು ಸತ್ತ ಮೋಕ್ಷ ಆಯ್ತಂದ್ರೆ ಕರೆ ಕೇಳ ಅವ್ರನ್ನ ಬೇಕಾರೆ ಅವ್ರೇನು ಕೇಳ್ತೀವಿ. ಅವರು ಇದಕ್ಕಿದಾಗ ಹೇಳ್ಯಾರ, ನಾ ಸತ್ತ ಅಂದ್ರೆ ಅಹಂಕಾರ ಹೇಳಿದ್ರೆ ಮೋಕ್ಷ ಆಗೈತೆ ಅವ್ರು ಹೇಳ್ಯಾರ. ಅವರು ನಿನಗೆ ತಿಳ್ಕೊಳ್ಳೋದು ಬಂದಿಲ್ಲ, ಎಷ್ಟು ಉತ್ಸದೀವಿ ಕೂತ್ಕೊಂಡು ಹೀಗೆ ನನಗೆ ಗೊತ್ತಾಗಲಿಲ್ಲಪ್ಪ ಅಂತ, ಎಷ್ಟು ಚಲೋ ಅದು ಬಿಡಪ್ಪ ಅಂತ. ಅಂದರೆ ಗುರುಗಳ ಸನ್ನಿಧಿಯಲ್ಲಿ ಇರ್ತಾರೆ ಅಂದ್ಕೊಂಡು ಎಲ್ಲ ತಿಳ್ಕೊಳಕ್ಕೆ ಆಗೋದಿಲ್ಲ. ಅದರಿಂದ ಗುರುಗಳ ಕೃಪಾಶೀರ್ವಾದಕ್ಕಂಥದ್ದು ಎಲ್ಲರಿಗೂ ಪಡ್ಕೊಳ್ಳೋದಲ್ಲ, ಅದಕ್ಕೆ ಎಲ್ಲರಿಗೂ ಸಿಗಲಿ. ಅದು ಮಲ್ಲಾಪುರ ಬೆಲ್ಲ ಅಂತಿತ್ತಲ್ಲ, ಅಲ್ಲ. ಹಾಗೆ ಗುರುಗಳ ಕೃಪಾಶೀರ್ವಾದ ಸಿಗಬೇಕಾದ್ರೆ ಅಪಾರವಾದಂಥ ಶ್ರದ್ಧಾ ಬೇಕು, ಭಕ್ತಿ ಬೇಕು. ಅವ್ರು ಯಾವಾಗಲೂ ಮೊದಲ ಚಿಕ್ಕಂದಿನವಾಗ ಬರ್ಬೇಕ್ರಿ. ಸಣ್ಣವರಿದ್ದಾಗಿಂದ ತಾಯಿ ತಂದೆಗೆ ಉತ್ತಮ ಸಂಸ್ಕಾರ ಇತ್ತಂದ್ರೆ, ಅಂಥವ್ರು ಹೊಟ್ಟೆಲಿ ಹುಟ್ಟಿ ಬಂದಿದ್ದಂದ್ರೆ, ಅವರು ಮಠ ಮಂದಿರಕ್ಕೆ ಕರ್ಕೊಂಡು ಹೋಗಿದ್ರಂದ್ರೆ, ಅಸತ್ಯ ಅಂತಕ್ಕಂಥದ್ದು ಯಾವುದು ಅಸತ್ಯ ಅಂತಕ್ಕಂಥದ್ದು ತಿಳ್ಕೊಂಡಿದ್ರಂದ್ರೆ, ಅಸತ್ಯವನ್ನು ಬಿಟ್ಟು ಸತ್ಯದ ದಾರಿ ಹಿಡಿದಿದ್ರಂದ್ರೆ, ಆಗ ಏನಂದ್ರೆ ಒಳ್ಳೇದು ಸಿಗ್ತದೆ, ಗುರು ಸರಿ ಸಿಗ್ತದೆ, ಸೇವೆ ಸಿಗ್ತದೆ, ಎಲ್ಲ ಸಿಗ್ತದೆ. ಮತ್ತು ಚಿಕ್ಕವರಿದ್ದಾಗ ಒಂದು ಊರಾಗ ಒಬ್ಬರು ಕಳ್ಳಿದ್ದತ್ರಿ. ಕಳ್ಳನ ಹೆಂಡತಿ ಗರ್ಭವತಿದ್ರು. ಹೆಂಡತಿ ಗರ್ಭವತಿದ್ರು. ಗಂಡ ಹುಡ್ತಿತ್ತು, ಜ್ಯೋತಿಷ್ಯರು ಹೇಳಿದಂಥ ಒಬ್ಬರು. ಆ ಮಗನಿಗೆ ಮಗ ಹುಡ್ತಾರ, ಅವನು ಲಯದಾಗಿದ್ದ. ಇವತ್ತು ಪ್ರಸೂತಿ ಆಗ್ತದೆ. ಪ್ರಸೂತಿ ನೀವು ಇಂಗ್ಲೀಷ್ನಾಗ ಸುಲಭ ತಿಳಿದ್ರೆ ಡೆಲಿವರಿ ಏನಂತೀರ, ಡೆಲಿವರಿ ಆಗ್ತಕ್ಕಂಥ ಸಮಯ ಬಂದಿರ್ತದೆ. ಅದು ಸಂಸ್ಕೃತ ಶಬ್ದ ಸೂಕ್ಷ್ಮ ಶಬ್ದ, ಅದಕ್ಕೆಂತಾರೆ ಪ್ರಸೂತಿ ಅಂತಾರೆ. ಪ್ರಸೂತಿ ಗೃಹ ಅಂತ ಇದ್ರಾಗ ಕೊಡ್ತಾರೆ ನೋಡಿ, ದವಾಖಾನೆ ಕೊಡ್ತಾರೆ. ಅದು ಸಂಸ್ಕೃತ ಶಬ್ದ. ಅದು ಅಂತರ ಪ್ರಸೂತಿ ಆಗ್ತಕ್ಕಂಥ ಒಂದು ಸಮಯ. ನೆರೆಮನೆ ಅಜ್ಜಿನ ಕರೆದ, ಅಜ್ಜಿ ಮತ್ತು ನಮ್ಮ ಯಾಕೋ ತ್ರಾಸು ಮಾಡೋದಾರ, ಸ್ವಲ್ಪ ಹೋಗಬಾರ ನೋಡು. ಹ್ಞೂ ತಮ್ಮ ಅದೊಂದು ಹೋದರು. ಅವ್ರು ವ್ಯವಸ್ಥೆ ಮಾಡಿದ್ರು. ವ್ಯವಸ್ಥೆ ಮಾಡಿದ ನಂತರ ಗಂಡು ಮಗು ಹುಟ್ಟಿತು. ಆ ಮಗು ಹುಟ್ಟಿದ ನಂತರ ಹುಟ್ಟೇ ಬಿಡ್ತು. ಮತ್ತೆ ಮಗು ಹುಟ್ಟಿದ್ರಿ. ಮಗು ಹುಟ್ಟಿದ ನಂತರ ಅಷ್ಟದ ಮಗು ಹುಟ್ಟಿದಾಗ ರೀ, ಆ ಮಗು ಹೀಗೆ ಮುಟಿಗೆ ಮಾಡ್ಕೊಳತ್ರಿ. ಮುಟಿಗೆನೇ ಬಿಡೋಲ್ಲದು. ಅಜ್ಜಿ ಮುಟಿಗೆ ತೆಗಿಸ್ಬೇಕು ಅಂತ ವಿಚಾರ ಓಟ ಬಿಡ್ಲತ್ತ, ತೀರ ಗಟ್ಟಿದ. ಅದ ಹುಟ್ಟಿದ ಮಗು ರೀ, ಅಜ್ಜಿಗೆ ಕೈ ತೆಗಿಲತ್ತ. ಹೆಂಗಿರ್ಬೇಕು, ಎಷ್ಟು ಗಟ್ಟಿರ್ಬೇಕು, ಎಂಥ ಹಾಲು ಕುಡಿದ್ಬೇಕು ಅದು. ಹಾಂ, ಆಕಳ ಹಾಲು ಕುಡಿದ್ಬೇಕು, ಎಮ್ಮೆ ಹಾಲು ಕುಡಿದು ನೀವು ಹೇಳ್ರಿ ನೋಡಿ, ಯಾವ್ದು ಕುಡಿದ್ಬೇಕು? ಯಾರು ಕುಡಿದ್ಬೇಕು ರೀ? ಬಹುಶಃ ಒಂಟಿ ಹಾಲು ಕುಡಿದ್ಬೇಕು. ಮನಗಂಟು ಗಟ್ಟಿ ಹಿಡಿದು ಒಟ್ಟ ಬಿಡಲಿಲ್ಲ. ಎಲ್ಲರೂ ಪ್ರಯತ್ನ, ಊರೆಲ್ಲ ಪ್ರಯತ್ನ ಮಾಡಿರಿ, ಒಟ್ಟ ಬಿಡಲಿಲ್ಲ ಅದು. ಎಲ್ಲರೂ ಹೋದ ನಂತರ ರಾತ್ರಿ 12 ಗಂಟೆ ಅವರಪ್ಪ ಹುಡುಗರ ಹತ್ರ ಹೋದ. ಏ ಮಗನೇ,
ಯಾರು ಬಂದರೂ ಕೈ ತೆಗೆದ್ರೆ ಬಿಟ್ಟೇ ಇಲ್ಲಿ. ನಾ ಸ್ವತಃ ನಿಮ್ಮ ಅಪ್ಪ ಬಂದನು ಕೈ ಏನಿದೆ ಅತ್ತೋದ್ಲೆ ಹುಡುಗ ಮಾತಾಡ್ತದ ಕೈ ತೆಗೆದು ಅಪ್ಪ ನಿಮ್ಗೆ ಯಾರು ಕೇಳಿಸ್ಬಾರ್ದ ಕಳ್ತಾನ ಅಪ್ಪ ಕೈಯಾಗ ತೆಗೆದಿಲ್ಲ ಅಂದ್ರೆ ಅಜ್ಜಿ ಬಂದಿಲ್ಲ ವ್ಯವಸ್ಥೆಗೆ ಅಜ್ಜಿ ಉಂಗರ ಕಸ್ಕೊಂಡೇನಿ ಅಜ್ಜಿ ಉಂಗರ ಕಸ್ಕೊಂಡು ಕೈಯಾಗ ಹಿಡಿದ್ರೆ ಗುಡಿಗೆ ಮಾಡ್ಕೊಂಡೆ ಅವ್ರು ತೆಗ್ಯಾಣ ಮತ್ತು ಅವ್ರು ತಗೊಳ್ಳೋರಲ್ಲ ನಾನು ಬೈತಾರ ನಿನ್ನೂ ಬೈತಾರ. ಅಪ್ಪ ಹೊರಗೆ ಬಂದು ಕಳ್ತನ ಮಾಡಿದ ದೊಡ್ಡವಾದ ನಂತರ ಹೇಳ್ತಾರೋ ಮಗನಿಗೆ ಸಾಮರ್ಥ್ಯ ನೀ ಬೈತಿದ್ದರು ನಾನು ಹುಟ್ಟಿದ ಕೂಡಲಿನ ಕಳ್ತನ ಮಾಡಿ ಪ್ರಸಿದ್ಧ ಆಗಲ್ಲ ನಿನ್ನ ಮುಂದೆ. ಅದಕ್ಕಾಗಿ ನೋಡು ಉಂಗುರ ತಂದು ನೋಡಿ ಒಂದು ತೊಲಿತೇನಪ್ಪ ಹುಡುಗ ಕೇಳಿದೆ ಮಗನೇ ಏನು ನನಗಿಂತ ಹೆಚ್ಚಾಗಿಬಿಡೋದು ಅದಕ್ಕೆ ಮಾಡಿ ನಾವು ಹುಡುಗ ಏನು ಮಾಡಿದ್ರೆ ಕಳ್ತಾರ ತಾಯಿ ಹೊಟ್ಟಿಂದ ಹುಟ್ಟು ಹೊರಗೆ ಬರುವಷ್ಟೊಳಗೆ ಆ ಮುಂದಿರ್ತಕ್ಕಂಥ ಅಜ್ಜಿ ಕೈ ಒಳಗೆ ಉಂಗುರ ಕಸ್ಬಿಡ್ತು ಹುಡುಗ ಹೆಂಗಿರ್ಬೇಕು ಹೇಳ್ರಿ. ಇಂಥವ್ರಿಗೆ ಮೋಕ್ಷ ಎಂದು ಮೋಕ್ಷ ಯಾವಾಗ ಆಗ್ಬೋದು ಹೇಳ್ರಿ ಆಗತ್ತೆ. ಅದಕ್ಕೆ ವೇದ್ಯನಂತೆ ಕಾಮ ವೇದ್ಯನಂತೆ ಕ್ರೋಧ ವೇದ್ಯನಂತೆ ಮದ ಮೋಹ ಮತ್ಸರಗಳು ಇರಲು ನಿಜ ನಿಗಮ ಗುರುವಿನ ದರಿದೊಡಿನ ಮುಕ್ತಿ ಸುಖ ಸಾಧ್ಯವಾಗುವುದೇ ಅಂತ. ಗುರುವಿನ ನಾವು ದೀಕ್ಷಾ ಪಡ್ಕೊಂಡಿವಂದ್ರೆ ಸಹಿತ ಮೊದಲಂತೆ ಕ್ರೋಧ ಅಂದ್ರೆ ಕಾಮ ಅಂದ್ರೆ ಕೆಟ್ಟ ಇಚ್ಛೆಗಳು, ಕ್ರೋಧ ಅಂದ್ರೆ ಸಿಟ್ಟು, ಮದ ನನ್ನಕ್ಕಿಂತಲೂ ಯಾರು ಅಂತೇಳಿ ನಾನೇ ಸರ್ವಶ್ರೇಷ್ಠ ಅಂತಕ್ಕಂಥದ್ದು, ಮತ್ಸರ ಭಾವ ಇನ್ನೊಬ್ಬರನ್ನು ಹಚ್ಚಿ ಮಾಡ್ತಕ್ಕಂಥದ್ದು ಇವೆಲ್ಲ ಇದು ಅಂದ್ರೆ ನಿಜವಾಗಿರ್ತಂಥ ಗುರುಗಳಿಂದ ನಿಜವಾಗಿರ್ತಂಥ ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಮೋಕ್ಷ ಸಿಗೋದಿಲ್ಲ ಆಗೋದಿಲ್ಲ ಅಂತ. ಮುಕ್ತಿ ಸುಖ ಸಾಧ್ಯವಾಗುವುದೇ ಸುಖವಾಗಿ ಸಾಧ್ಯ ಆಗುತ್ತನಪ್ಪ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಗುರು ಕೃಪಾಶ್ವರ ಆಗ್ಬೇಕಾರೆ ಎಲ್ಲದರಿಂದ ಕೂಡ ಏನು ಬೇಕ್ರಿ ನಮ್ಮ ದೇಹದಿಂದ ಏನಾಗಬಾರ್ದು, ದೇಹದಿಂದ ದೋಷ, ನಮ್ಮ ಶರೀರದಿಂದ ದೋಷ, ನಮ್ಮ ಮಾತಿನಿಂದ ದೋಷ ಆಗಬಾರ್ದು, ನಮ್ಮ ಮನಸ್ಸಿನಿಂದ ದೋಷ ಆಗಬಾರ್ದು. ತ್ರಿಕರಣ ಪೂರ್ವಕವಾಗಿ ತಾವು ಶುದ್ಧ ಇದ್ದುಕೊಂಡು ಯಾರಿರ್ತಾರೆ ಅಂಥವ್ರಿಗೆ ಗುರು ಕೃಪಾಶ್ವರ ಆಗ್ತದೆ, ದೇವರ ಅನುಗ್ರಹ ಆಗ್ತದೆ, ಅಂತಃಕರಣ ಶುದ್ಧಿ ಆಗ್ತದೆ, ಶುದ್ಧಾಂತಕರಣಕ್ಕೆ ಲಭ್ಯವಾಗಿದ್ದ ಅಂತಃಕರಣ ಶುದ್ಧಿ ಜ್ಞಾನ ಆಗ್ತದೆ. ಜ್ಞಾನಾದೇವತ ಕೈವಲ್ಯಂ ನಾಣ್ಯ ಪಂಥಾನ ವಿದ್ಯತೆ ಏನಾಯ್ತು ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ನೇಮದ. ಅದರಿಂದ ಅಂಥ ಮೋಕ್ಷದ ನಮಗೆ ಪ್ರಾಪ್ತಿ ಆಗೋದು ಸದ್ರೂ ಕೃಪಾಶ್ವರ ಬೇಕು. ಯಾವಾಗಲೂ ಹೇಗೆ ನಮ್ಮ ಲಿಂಗಪ್ಪಜ್ಜ ಹುನ್ನೂರಿನಿಂದ ಇದ್ಕೊಂಡು ಅಪ್ಪವ್ರು ಗುಹೆಯಲ್ಲಿದ್ದಾಗ ಇದ್ದ ಸಮಯದ ಕೂಡ ಗುಹೆಯಲ್ಲಿ ಗುಂಡುಗಳು ಅದು ಬೇರೆ ಇರ್ತಾವೆ, ಗುಂಡುಗಳು ಇರ್ತಾಯಿತ್ತು, ಸಾಕಷ್ಟು ಪಡೆಗಳಿರ್ತಾಯಿತ್ತು, ಮುಳ್ಳಿರ್ತಾಯಿತ್ತು. ಅಂಥ ಕೆಟ್ಟ ದಾರಿಗಳಿಗೆ ಹೋಗಿ 3 ವರ್ಷ ಪರ್ಯಂತ ಸೇವೆ ಮಾಡಿದಾರೆ. ಅಂಥ ಒಂದು ಭಕ್ತಿ ಅಂತ ಕಲ್ತು ಕೊಡಬೇಕು. ಯಾರಿಗೆ ಭಕ್ತಿ ಇರ್ತದೆ ಅಲ್ಲಿ ಬಿಟ್ಟು ಸಿಂಧೂರು ಎಷ್ಟು ದೂರ ಹೋದರೂ ಕೂಡ ಸೇವೆ ಬಿಡದೆ ಹೋಗಿ ಸೇವೆ ಮಾಡಿದ್ರೆ ಇದು ಕೂಡ ಬರ್ತದೆ. ಅರ್ಜುನ ವಿಷಯ ಇನ್ನೂ ಬರ್ತದೆ. ಎಲ್ಲ ಒಳಗೆ ಕೊಡ್ಕೊಂಡು ಹೋಗುವಾಗ ಕೆಲಸಂಗೆ ಯಾವ ಬಂಗ್ಲೆಗೆ ಹೋದ ನಂತರ ಸೂರ್ಯ ಅಲ್ಲಿ ಒಂದು ಕೈಮಾರು ಉಳಿತಾರೆ. ಅಲ್ಲಿಂದ ಸಿಂಧೂರಿಗೆ ಹೋಗೋ ಪರ್ಯಂತರ ಸೂರ್ಯ ಮುಳುಗಿಲ್ಲ, ಮತ್ತು ಬೇರೆ ರೀತಿಯಾಗಿ ಬರ್ತದೆ. ಈಗ ಬರ್ತದೆ ಅದು. ಆಗ ನಿಮ್ಮ ತಂದೆಯವರ ಸಲುವಾಗಿ ಇನ್ನುಳಿದ ಹುನ್ನೂರ ಮತ್ತು ಮದರಕಂಡಿ ಬಳಗೋಸ್ಕರವಾಗಿ ಕೆಲಸಂಗೆ ಬಂದಿದೆ. ಎಷ್ಟು ಸಿಂಧೂರು ಎಷ್ಟು ಒಳಗಿನ ದಾರಿಯಿಂದ ಯಾರು ನೋಡಿದ್ರೆ ಇರ್ತದೆ, ನಾವು ನೋಡಿಲ್ಲ ದಾರಿ. ಅಷ್ಟು ದೂರ ಅದಕ್ಕಂಥ ದಾರಿ ಪರ್ಯಂತರವಾಗಿ ಸೂರ್ಯ ಎಷ್ಟು ಇರ್ತಾರೆ ಅಷ್ಟೇ ಇರ್ತಾರೆ, ಮುಳುಗೋದಿಲ್ಲ. ಬಹುಶಃ 10-20 ಕಿಲೋಮೀಟರ್ ದಾರಿ ಹೆಚ್ಚೇ ಇರ್ಬೇಕು. ಅಷ್ಟು ಸೂರ್ಯ ಅಲ್ಲಿ ಪರ್ಯಂತ ಯಾವ ಉಳಿತಾರೆ. ಹೀಗೆಲ್ಲ ಬರ್ತದೆ. ಅಂದ್ರೆ ಭಕ್ತಿ ಅಂತಕ್ಕಂಥ ಸಾಕು, ಭಕ್ತಿ ಒಂದನ್ನು ಮಾಡಿದರೆ ಸಾಕು, ಮುಕ್ತಿಯನ್ನು ಒಲಿಯುವನು ವಿಷಯ ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಭಕ್ತಿ ಸಂಪನ್ನ ಇರ್ತಕ್ಕಂಥ ಯಾವ ಲಿಂಗಪ್ಪಜ್ಜ ಹುನ್ನೂರು ಹಾಗೂ ಮಾಳಿ ಬೋರಮತಾಯಿಯವರ ವಿಷಯ ನಾವು ನಿದರ್ಶನ ಮಾಡಿದ್ದೀವಿ. ಅಂಥ ಭಕ್ತಿ ಇರ್ತಲ್ಲ, ಎಲ್ಲಿ ಭಕ್ತಿ ಇರ್ತದೆ ಆ ಭಕ್ತಿ ಮುಕ್ತಿಯ ತಾಯಿ ಅಂತ. ಭಕ್ತಿ ಇದ್ರೆ ಸಾಕು, ಗುರುಗಳ ದರ್ಶನ ಆಗ್ತದೆ, ಅವ್ರ ಸೇವೆ ಆಗ್ತದೆ. ಸೇವೆ ಮಾಡ್ತಾ ಹಾಗೆ ಮುಂದೆ ಶಾಸ್ತ್ರ ಶ್ರವಣ ಆಗ್ತದೆ. ಶಾಸ್ತ್ರ ಶ್ರವಣ ಮನಿತ್ಯಾಸನಗಳ ಮೂಲಕವಾಗಿ ಒಂದು ಬ್ರಹ್ಮಜ್ಞಾನ ಸಿದ್ಧಿ ಆಗ್ತದೆ. ಯಾವಾಗ ಬ್ರಹ್ಮಜ್ಞಾನ ಸಿದ್ಧಿ ಆಗ್ತದೋ ಆಗ ಮೋಕ್ಷ ತನ್ನ ಪ್ರಾಪ್ತಿ ಆಗ್ತದೆ. ಅದು ಗುರುಗಳ ಕೃಪಾಶ್ವರ. ಆದರೆ ಗುರುಗಳ ಒಲಿಯುವ ಹಾಗೆ ಸೇವೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇರ್ತದೆ. ಎಲ್ಲರೂ ಭಕ್ತಿಯಿಂದ ಇದ್ಕೊಂಡು ಗುರುಗಳ ಸ್ಮರಣೆ ಮಾಡ್ತಾ, ದೇವರ ಸ್ಮರಣೆ ಮಾಡ್ತಾ ಆನಂದ ಹೋಗಿದ್ರೆ ಒಳ್ಳೆತದೆ. ಅಂಥ ಒಂದು ಸಾಮರ್ಥ್ಯವನ್ನು ಸದ್ರು ನಮ್ಮ ಅನುಗ್ರಹ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಪರಮ ಪೂಜೆ ಇರತಕ್ಕಂಥ ಶ್ರೋತ್ರಿ ಬ್ರಹ್ಮನಿಷ್ಠರ ಶ್ರೀಮಜಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳು ಎಲ್ಲರಿಗೂ ಕೂಡ ಈ ಅಪಾರದಲ್ಲಿಯೂ ಶುಭ ಭೋಗಭಾಗ್ಯಗಳಿತ್ತು, ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ಮೋಕ್ಷನ ಸದ್ರುಗಳು ಸರ್ವರಿಗೂ ಅನುಗ್ರಹ ಮಾಡಲಿ. ಅವರೆಲ್ಲರೂ ಒಳ್ಳೆಯ ಇಚ್ಛೆಗಳು ಪೂರ್ಣವಾಗಿ ತಗೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮಜಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ ವಾಗೃಪ ಪುಷ್ಪಗಳನ್ನು ಸದ್ಗುರುವರ ಶ್ರೀ ಚರಣಕಮಲಗಳಲ್ಲಿ ಸಮರ್ಪಿಸಿ
ಹಾಗೂ ಶ್ರೀಮಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊಂದು ಪ್ರಣಾಮ ಸಮರ್ಪಿಸಿ ಇವತ್ತಿನ ಸದ್ಗುರುವರ 17ನೇ ಅಧ್ಯಾಯದ ವಾಗೃಪ ಪುರುಷಗಳು 17ನೇ ಅಧ್ಯಾಯದ ವಾಗೃಪ ಪುರುಷಗಳನ್ನು ಸದ್ಗುರು ಶ್ರೀ ಚರಣಕಮಲಗಳನ್ನು ಸಮರ್ಪಿಸಿ ನಮ್ಮ ಈ ಸಾಯಂಕಾಲದ ಈ ಪ್ರವಚನ ವಿಷಯಕ್ಕೆ ಮಂಗಲ ಮಾಡೋಣ. जय मंगलम जय नमः पार्वती पतये शिव हर हर महादेव राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज